ನಿಂತರೆ ಕೂಡಲ ಸಂಗಮ ನಿಂತೊಲಿವನಯ್ಯ, ಕನ್ನಡ ಮಣ್ಣಿನ ವರಪ್ರಸಾದ ಈ ಸುಚೇಂದ್ರ ಪ್ರಸಾದ. ಇವರ ಕಲಾತ್ಮಕ ಚಿತ್ರಗಳು ಖಂಡಿತವಾಗ್ಲೂ ನಮ್ಮಲ್ಲಿ ಬರ್ತಾ ಇರೋದು ತುಂಬಾ ಅಂದ್ರೆ ತುಂಬಾ ಕಡಿಮೆ. ನಿರ್ಮಾಪಕರು ನವೀನ್ ಅವರು ಈ ಒಂದು ಚಿತ್ರ, ಸಂದಿಗ್ಧ ಚಿತ್ರ, ಮಕ್ಕಳ ಅವಸ್ಥೆ, ಮಕ್ಕಳ ಒಂದು ಪರಿಸ್ಥಿತಿ, ನಮ್ಮ ವಿದ್ಯಾಭ್ಯಾಸದ, ನಮ್ಮ ಶಿಕ್ಷಣದ ಒಂದು ರೀತಿ ಎಲ್ಲವೂ ಅಸಹಜ ಮತ್ತು ಒಂದು ತಾರ್ಕಿಕವಾಗಿ ಇರೋದಿಲ್ಲ. ಅದನ್ನೆಲ್ಲ ವಿಶ್ಲೇಷಣೆ ಮಾಡಿ ಸುಚೇಂದ್ರ ಪ್ರಸಾದ್ ಅವರು ಇದರಲ್ಲಿ ಈ ಚಿತ್ರದಲ್ಲಿ ಬಹಳ ವ್ಯಂಗ್ಯವಾಗಿ ತೋರಿಸಿದ್ದಾರೆ. ನನಗೆ ಹಲವಾರು ದೃಶ್ಯಗಳು ಇಷ್ಟ ಆಯಿತು. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಶಂಕರ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶಂಕರ ಜಯಂತಿಯ ಶುಭಾಶಯಗಳು. ಸೂಕ್ಷ್ಮವಾಗಿ ಮನೋಹರ್ ಸರ್ ಹೇಳೋ ಹಾಗೆ ವಿಡಂಬನಾತ್ಮಕವಾಗಿ ಕೂಡ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಮಕ್ಕಳ ಇಂದು ಇವತ್ತು ಹೆಚ್ಚಾಗಿ ಮಕ್ಕಳು ಬಂದಿದ್ದು ಈ ಚಿತ್ರ ನೋಡಿದ್ದು, ಮತ್ತು ಮುಖ್ಯವಾಗಿ ಬಾಲ್ಯ ವಿವಾಹ ಚಿಂತನೆ ನಿಮಗೆ ಅದ್ಭುತವಾಗಿದೆ. ಹೇಗೆ ಬಂತು ಅಂತ ಗೊತ್ತಿಲ್ಲ, ಯಾಕಂದರೆ ಇದನ್ನು ಯಾರು ಕೂಡ ಬಟ್ ಈ ಥರ ಒಂದು ಸಮಸ್ಯೆ ಇದೆ ಅನ್ನೋದು ಖಂಡಿತ ಗೊತ್ತಾಗೋದಿಲ್ಲ. ಆಮೇಲೆ ಕೋಟಿಗಟ್ಟಲೆ ಹಾಕಿ ಸಿನಿಮಾ ಕಮರ್ಷಿಯಲ್ ಮಾಡೋರು ಸಂಶೋಧನೆಯಿಂದ ಇದು ಅದಕ್ಕಿಂತ ಹೆಚ್ಚು. ಇದು ಆ್ಯಕ್ಚುಲಿ ಮಾಧ್ಯಮ ಬಳಕೆ ಹೇಗೆ ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ಅವ್ರು ಮಾಡುವಂಥ ಬಂದ್ ಬಟ ಜಾನ್ ಅದಕ್ಕೆ ಸಾಕ್ಷಿಯಾಗಿದೆ. ಇಂದು ಅದಕ್ಕೆ ಪ್ರಾತ್ಯಕ್ಷಿಕೆ ನೀಡಲಿದ್ದಾರೆ. ನೀವು ಹೇಳ್ತಿದ್ದು ಸರಿ ಇದೆ ಲಕ್ಷ್ಮಣಿ. ನಮ್ಮಲ್ಲಿ ಆಗಿರುವಂಥ ನಮ್ಮ ಮಕ್ಕಳ ಮೇಲೆ ಆಗ್ತಿರೋದು ಕ್ರೌರ್ಯ ಇದೆಯಲ್ಲ, ಅದರ ಒಂದು ಅಂಶ ಮಾತ್ರವೇ ತೋರಿಸ್ಲಿಕ್ಕೆ ಸಾಧ್ಯ ಆಗಿದೆ. ಹಳ್ಳಿ ಅಲ್ದಾಗ ನಮ್ಮ ನವೀಂದ್ರ ತಾಯಿಯವರು ಸಹ ಒಬ್ಬ ಶಿಕ್ಷಕಿಯಾಗಿ ಈ ಕಥೆಯನ್ನು, ಚಿತ್ರಕಥೆಯನ್ನು ಅಂತ ಅವ್ರು ಕೊಟ್ಟ ಕೂಡಲೇ ಹೇಳಿದ್ದು ಇದು ಮಾಡಬೇಕು ಅಂತ, ಇದು ಕೂಡಲೇ ಆಗಬೇಕು ಅಂತ. ಇಲ್ಲಿ ನೆನೀಬಹುದಾದರೆ ನಮ್ಮ ಗೆಳೆಯರು, ಇದರ ಅನ್ನದಾತರು, ನಮ್ಮ ನವೀಂದ್ರ ಅಣ್ಣ ಅಗ್ರಜ ಆಗಿರುವಂಥ ಮಧುಚೈತ್ರ ನಾನು ಹೇಳಿದೆ, ಮುಂದಿನ 100 ವರ್ಷಗಳ ಪರ್ಯಂತ ಹಾಗಾಗಬಾರ್ದು, ಹಾಗಾಗದಿರ್ಲೇನೋ ಆಶಯ. ಮುಂದಿನ 100 ವರ್ಷಗಳ ಪರ್ಯಂತರೂ ಇದು ಪ್ರಸ್ತುತ ಪ್ರಶ್ನೆ, ಸಂಬದ್ಧ ಪ್ರಶ್ನೆ, ಪ್ರಸಕ್ತ ಪ್ರಶ್ನೆಯಾಗಿ ಉಳಿದುಬಿಡುತ್ತೆ. ಅಂತಹ ದುಸ್ಥಿತಿ ಮಾನಸಿಕತೆ ಎಲ್ಲ ಆಡಳಿತ ವರ್ಗವಾಗಿರ್ಬೋದು. 10 ಇಲಾಖೆಗಳನ್ನು ನಿಯೋಜಿಸಲಾಗಿದೆ ಇದಕ್ಕೋಸ್ಕರ. ಮಕ್ಕಳ ಹಕ್ಕುಗಳ ಸಂರಕ್ಷಣೆ ಇದ್ದರೆ 10 ಇಲಾಖೆಗಳು ಏನು ಮಾಡ್ತಾ ಇವೆ, ಆಯೋಗಗಳಿವೆ, ನಿಯೋಗಗಳಿವೆ. ಹಾಗೆ ನೋಡಿಕೊಂಡ್ರೆ ಇದೆಲ್ಲವೂ ನ್ಯಾಯಾಲಯದ ಅಗೌರವ ಸಲ್ಲಿಸುವಂಥ ಕೆಲಸ ಆಗೋಗ್ಬಿಡುತ್ತೆ. ಆದರೂ ಸಹ ನಾವು ನಡ್ಕೊಂಡ ರೀತಿನ ಅವರೇ ಒಪ್ಕೊಳ್ತಿದ್ದಾರೆ. ಎಲ್ಲರೂ ಯಾರು ಹೇಳಿದ್ರು ಸಹ ಎಲ್ಲರ ಮಾನಸಿಕತೆ ಹಾಗೆ ಇದೆ. ಯಾರೊಬ್ಬರು ತಿದ್ದುಕೊಳ್ಳುವ ಹಂತದಲ್ಲಿ ಇಲ್ಲವೇ ಇಲ್ಲ. ಇಂಥ ತಿದ್ದುಕೊಳ್ಳದ ಮಾನಸಿಕತೆ ಇರುವಂಥವ್ರಿಗೆ ನಾನು ಏನು ಮಾಡ್ಬೋದು? ಕಿವಿ ಹೇಗೆ ಹಿಂಡೋದು? ಕಿವಿ ನನ್ನ ಕೈಯಲ್ಲಿ ತನಕ ಹೋಗೋದೇ ಇಲ್ಲ. ಅವ್ರ ಕಿವಿ ಹಿಂಡುವವರೆಗೆ ಕೈ ಹೋಗಲ್ಲ ಅನ್ನೋ ಕಾರಣಕ್ಕಾಗಿ ಸಂದಿಗ್ಧ, ಎಳೆಯ ಮನ, ದಗ್ಧ ಅಂತ ಮಾಡಲಾಯಿತು. ಇದು ಸಣ್ಣ ಸ್ಥೂಲ ವಿವರಣೆ. ಇದಕ್ಕಾಗಿ ಒಂದು 10 ವರ್ಷ ಓಡಾಟೆ ಆಯಿತು. ಹಳ್ಳಿ ಓಡಾಡ್ತಿರ್ಬೇಕಾದ್ರೆ ನಮ್ಮ ಕಂಡ ಎಲ್ಲ ಹುಡುಕು, ಕೊಳಕು, ಥಳಕು ಮತ್ತು ಬೆಳಕು. ಬೆಳಕನ್ನು ಬರೀ ಅವರೇನು ಅವಮಾನಿಸಬೇಕು, ನಮ್ಮನ್ನು ನಾವೇ ಅಕ್ಕಲೋಡಿ ಮಾಡ್ಕೋಬೇಕು ಅಂತಿಲ್ಲ. ಬೆಳಕು ಇದೆ ಇದರಲ್ಲಿ. ಅದು ಹುಡುಕ್ತಾ ಹೋಯಿತು ಅಂತಂದರೆ ಅಲ್ಲಿ ಆದಂಥ ಕೆಲವು ಮನಸ್ಸುಗಳು, ಅದರಲ್ಲೊಬ್ಬ ಜಿಲ್ಲಾಧಿಕಾರಿ ಆಗಿರ್ಬೋದು, ಅಥವಾ ಆಗಿರುವಂಥ ಕೆಲವು ಘಟನೆಗಳಲ್ಲಿ ಒಂದಷ್ಟು ದಕ್ಷ ಅಧಿಕಾರಿಗಳ ಪ್ರಸ್ತಾಪ, ಇಂಥವೆಲ್ಲವೂ ಮಾಡ್ತಾ. ಮಾಧ್ಯಮ ಅಂದರೆ ಜರೆದು ಧರೆಗೆ ದೊಡ್ಡವರಾಗಬೇಕು ಅಂತೇನಿಲ್ಲ, ಜರಿಯೋದೇ ನಮ್ಮ ಕೆಲಸ ಆಗಿರಲಿಲ್ಲ. ಆದರೆ ಮುತುವರ್ಜಿಯೇ ಇಲ್ವಲ್ಲ, ಅದನ್ನು ಯೋಚನೆ ಮಾಡೋಕ್ಕೋಸ್ಕರ ಅಂತ ನಾವು ಸಂದಿಗ್ಧ ಮಾಡಿದ್ವಿ. ರಾಮಚಂದ್ರ ಜಿ ಅವರು ತುಂಬ ತದೇಕ ಚಿತ್ರದಿಂದ ಸಿನಿಮಾ ವೀಕ್ಷಿಸಿ ಅದನ್ನು ಚೂರು ವಿಶ್ಲೇಷಣೆ, ವಿಡಂಬನೆ ಅಥವಾ ಅಡಕ, ಈ ವಸ್ತು ಇತ್ಯಾದಿ ವಿಚಾರಗಳಲ್ಲಿ ಹೇಗೆ ಅದು ಅವರನ್ನು ಆವರಿಸಿದೆ ಅಥವಾ ಅವರನ್ನು ತಲುಪಿದೆ, ಅದನ್ನು ಹೇಗೆ ಸ್ಪರ್ಶಿಸಿದೆ ಅವ್ರ ಮನಸ್ಸನ್ನು ಅನ್ನೋದನ್ನು ಹೇಳ್ತಾರೆ. ಎಲ್ಲಿಗೂ ನಮಸ್ಕಾರ. ಚಲನಚಿತ್ರ ಅಂತಕ್ಕಂಥದ್ದು ಕೇವಲ ಮನರಂಜನೆಗಲ್ಲ, ಬದಲಾಗಿ ಸಮಾಜ ಪರಿವರ್ತನೆಗೆ ಇರ್ತಕ್ಕಂಥ ಸಂದೇಶವನ್ನು ಈ ಸಿನಿಮಾ ಎತ್ತಿ ತೋರಿಸಿದೆ ಅಂತಕ್ಕಂಥದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅನೇಕ ವರ್ಷಗಳ ಸುದೀರ್ಘ ಅಧ್ಯಯನ ಮತ್ತು ಸಂಶೋಧನೆಯ ಪರಿಪಾಕ ಈ ಚಿತ್ರ ಮೂಡಿ ಬಂದಿರತಕ್ಕಂಥದ್ದು. ಬಹುಶಃ ಚಲನಚಿತ್ರ ಆಗಿ ಅನೇಕ ವರ್ಷಗಳಾಗಿದೆ. ಇವತ್ತಿಗೂ ಕೂಡ ಯಾವ ರೀತಿಯ ಅಧಿಕಾರದಲ್ಲಾಗಲಿ ಅಥವಾ ವ್ಯವಸ್ಥೆಯಲ್ಲಾಗಲಿ ಪರಿವರ್ತನೆ ಈ ಸಿನಿಮಾ ನೋಡಿಯಾದರೂ ಮಾಡ್ಕೊಳ್ಳಿಕ್ಕೆ ಅವಕಾಶಗಳಿತ್ತು. ಇದನ್ನೊಂದು ಸಾಕ್ಷಿಯಾಗಿಟ್ಟುಕೊಂಡು ಅನೇಕ ಇಲಾಖೆಗಳು ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಇದೆ. ಈ ಸಿನಿಮಾದ ನಿರ್ಮಾಣದಲ್ಲಿ, ನಿರ್ದೇಶನದಲ್ಲಿ ಮತ್ತು ಅಭಿನಯದಲ್ಲಿ ಇರ್ತಕ್ಕಂಥ ಎಲ್ಲ ಕಲಾ ಸಾಧಕರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಮತ್ತು ಶುಭಾಶಯಗಳನ್ನು ಸುಚೇಂದ್ರ ಪ್ರಸಾದ್ ಅವರ ಜನ್ಮದಿನದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ಅದರ ಒಂದು ಮುಂದಿನ ಆವೃತ್ತಿ ಪ್ರವೃತ್ತಿಗಳನ್ನು ಉರು ಮಾಡಿದವರೇ. ಆದರೆ
ನಾನು ಯಾವುದೇ ಹಾಸ್ಟೆಲ್ ಸೇರಲಿಲ್ಲ, ಹಾಸ್ಟೆಲ್ ವಾರ್ಡನಾಗೂ ಕೂಡ ಕೆಲಸ ಮಾಡಿದ್ದೀನಿ. ಈ ವಯಸ್ಸಿಗಿಂತ ನಾನು ರವಿ ಬೆಳಗೆರೆ ಅವ್ರ ಶೈಲಿಯಲ್ಲಿ ಮಾತಾಡಿಸ್ಬೇಕು ಅಂತ ಅವ್ರು ಹೇಳಿದ್ದಾರೆ, ಪ್ರಯತ್ನ ಪಡ್ತೀನಿ. ಮಕ್ಕಳೆಲ್ಲ ಸಿನಿಮಾ ನೋಡಬೇಕು ಅಂತಲೇ ಅವರವರು ಹಾಸ್ಟ್ಲ್ಗಳಿಂದ ಓಡಾಡಿ ಬಂದರು. ನಾನು ಅವ್ರಿಗೆ ಹೇಳ್ತಾ ಇದ್ದೆ, ಆದರೆ ಅವ್ರು ಬಿಸ್ಕೆಟ್ ತಗೊಳ್ಳೋಂಥ ಕೆಲಸ ಖಂಡಿತ ಮಾಡಲಿಲ್ಲ. ಎಷ್ಟು ನಿಶ್ಶಬ್ದದಿಂದ ಸಿನಿಮಾ ನೋಡಿದ್ರು ಅಂತಂದರೆ, ಅವ್ರಿಗೇನಾದ್ರು ಸುಚೇಂದ್ರ ಪ್ರಸಾದ್ ಅವ್ರು ಮತ್ತೊಂದು ಇದೇ ಥರ ಸಿನಿಮಾ ಮಾಡ್ತೀನಿ ಅಂತೇನು ಹೊರಟ್ರೆ ಈ ಮಕ್ಕಳನ್ನೇ ತಗೊಂಡು ಮಾಡ್ಕೊಳ್ಳಿ. ಯಾಕೆಂದರೆ ಪ್ರೊಡಕ್ಷನ್ನಲ್ಲಿ ಕ್ಯಾಮ್ರಾವನ್ನು ನಿಜವಾಗಿಯೂ ನೈಜವಾಗಿ ಎದುರಿಸ್ತಾರೆ ಅಂತಕ್ಕಂಥ ಒಂದು ಶಕ್ತಿಯುತವಾಗಿ ಮಕ್ಕಳು ಮಾಡ್ತಾರೆ. ಇಂಥವ್ರಿಗೆ ಅವಕಾಶ ಕೊಡಿ. ಮನೋಹರ್ ಸರ್ ಅವರು ಮ್ಯೂಸಿಕ್ ಮಾಡಲಿ. ಹಾಗಾಗಿ ಇಲ್ಲಿರ್ತಕ್ಕಂಥ ಮಕ್ಕಳು ಈ ಸಿನಿಮಾನ ನೋಡಿದರೆ ಆಕಳಿಸ್ತಾ ಇಲ್ಲ. ಅವರು ಆಕಳಿಸ್ತಾ ಇದೆಯಮ್ಮ, ನೀನು ಸಿನಿಮಾ ನೋಡಿದ್ಯಾ? ಏನು ನೋಡಿದೆ ನೀನು? ಸಿನಿಮಾ ನೋಡಿದೆ ಅಥವಾ ಏನನ್ನ? ಯಾರು ಸಿನಿಮಾ ನೋಡಿದ್ರಿ ಕರೆಕ್ಟಾಗಿ ಹೇಳ್ರಿ. ಈ ಸಿನಿಮಾ ನೋಡ್ತಿದ್ಯಲ್ಲಮ್ಮ ಮಕ್ಕಳ ಜೊತೆಗೆ, ನಿನಗೇನೇನು ಅನ್ನಿಸ್ತು? ನಮ್ಮ ಮೇಡಮ್ ಹೆಸರು ಬಂದು ಸ್ನೇಹ ರಶ್ಮಿ ಸಾರಂಗ್ ಅಂತ. ಸೊ ನನ್ನ ಹೆಸರು ಬಂದು ಭೂಮಿಕಾ ಅಂತ. ನಾನು ಸಣ್ಣ ವಯಸ್ಸಲ್ಲಿ ತ್ರೀ ಇಯರ್ಸಿಂದ ನಾನು ಅಲ್ಲೇ ಬೆಳೀತಾ ಇರೋದು. ನನಗಿವಾಗ ಬಂದು 15 ವರ್ಷ ಆಗಿದೆ. ಸೆಕೆಂಡ್ ಇಯರ್ ಓದ್ತಾ ಇದ್ದೀನಿ. ನಾನು ಅನಾಥಿಂದನೇ ಬೆಳ್ತಿರೋದು. ನನಗೂ ಹಿಂದೆ ಮುಂದೆ ಯಾರಿಲ್ಲ. ನನಗೆ ನನ್ನ ಊರು ನನಗೆ ಏನು ಅಂತ ನನಗೇನೂ ಗೊತ್ತಿಲ್ಲ. ಸೊ ಈ ಸಿನಿಮಾ ನೋಡಿದಾಗಿಂದ ಗೊತ್ತಾಯಿತು, ಸಣ್ಣ ವಯಸ್ಸಿನಲ್ಲೇ ಬಾಲ್ಯ ವಿವಾಹ ಮಾಡಬಾರ್ದು, ಚೈಲ್ಡ್ಹುಡ್ ಮ್ಯಾರೇಜ್ ಮಾಡಬಾರ್ದು, 18 ವಯಸ್ಸು ಆದಮೇಲೆ ಇದು ಮಾಡಬೇಕು ಅಂತ. ಸೊ ಅದಕ್ಕೆಲ್ಲ ಲಾ ಬರಬೇಕು. ಇವಾಗ ಅನಾಥರಿಗೆಲ್ಲ ಯಾವುದು ಲಾ ಇಲ್ಲ. ಸೊ ಅದಕ್ಕೆಲ್ಲ ಲಾ ಬರಬೇಕು ಸರ್. ನಾವು ಅಂತಕ್ಕಂಥ ಭಾವನೆಯನ್ನು ತಂದುಕೊಂಡು ಸಮಾಜದಲ್ಲಿ ನಿಂದೆಯಾಗಿರ್ತಕ್ಕಂಥ ಪಾತ್ರವನ್ನು ನಿರ್ವಹಿಸು ಅಂತೇಳಿ ಆಶಿಸ್ತಾ, ನನ್ನ 2 ತೊದಲು ಮಾತುಗಳಿಗೆ ಸುಚೇಂದ್ರ ಪ್ರಸಾದ್ರವರು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನಮಸ್ಕಾರ. ಇದು ಅವ್ರ ಧ್ವನಿ, ನನ್ನ ಧ್ವನಿ ಅಲ್ಲ. ಕೆಲವರು ಹೋಟ್ಲುಗಳಲ್ಲಿ ಕೆಲಸ ಮಾಡ್ತಿದ್ದಂಥ ಹುಡುಗರು ನಾನು ಸಾಕಷ್ಟು ನೋಡಿ, ಕೈಯಲ್ಲೆಲ್ಲ ಕಜ್ಜಿ ಬಂದಿರೋದು, ಇನ್ನೇನೋ ಬಂದಿರೋದು, ಕೈ ಬಟ್ಟೆ ಸುತ್ಕೊಂಡು ಕೆಲಸ ಮಾಡ್ತಾಯಿದ್ರು. ನಾನು ಸೂಪರ್ವೈಸರು ಅಥವಾ ಮ್ಯಾನೇಜರು ಅಥವಾ ಕ್ಯಾಶಿಯರ್ ಏನೋ ಕೆಲಸ ಮಾಡಿರ್ಬೇಕಾರೆ, ಏನಯ್ಯ ನಿನ್ನ ಪರಿಸ್ಥಿತಿ ಅಂತಂದರೆ, ಅವ್ರ ಅಮ್ಮನ ಔಷಧಿ ವಿಚಾರ ಅಥವಾ ಅಪ್ಪ ಕುಡಿತಾನೆ, ಮನೇಲಿ ಸರಿಯಾಗಿ ರೀತಿಯಲ್ಲಿ ನಡೀದೇ ಇರತಕ್ಕಂಥ ಸ್ಥಿತಿಗಳಲ್ಲಿ ಅವ್ರು ಬಂದು ಪಾರ್ಟ್ ಟೈಮ್ ಕೆಲಸ ಮಾಡ್ತಿದ್ದಂಥವ್ರನ್ನ ನಾನು ಕಾಪಾಡ್ಕೋಬೇಕಾಗಿತ್ತು. ಅದೇ ರೀತಿಯಾದ ಬಾಲಾಪರಾಧಿಗಳು ಆಗದಾಗೆ ಆದರೆ ಮಿಡ್ಲ್ ಏಜ್ ಅವರೆಲ್ಲ 16, 17, 18 ಕ್ರಾಸ್ ಆಗಿರಲಿಲ್ಲ. ಆ ಥರದಂಥ ಎಷ್ಟೋ ವಿದ್ಯಾರ್ಥಿಗಳು ಅಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡ್ತಿದ್ದಂಥ ಹೋಟ್ಲುಗಳಲ್ಲಿ ಅವ್ರನ್ನ ನೋಡಿದ್ದಿದೆ, ಅವ್ರ ಕಷ್ಟ ಸುಖಗಳು ಕೇಳಿದ್ದಿದೆ. ಹೀಗೆ ಸಮಾಜದಲ್ಲಿ ಬಹುವಿಧದಲ್ಲೂ, ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಸಮಸ್ಯೆಗಳು ಇವತ್ತಿಗೂ ಜಟಿಲವಾಗಿದೆ. ಅಂಥ ಒಂದು ಒಳ್ಳೆಯ ಪ್ರಯತ್ನ ಶ್ರೀಯುತ ಸುಚೇಂದ್ರ ಪ್ರಸಾದ್ರವರು, ನಮ್ಮ ಮಿತ್ರರು, ಭಾಳ ಚೆನ್ನಾಗಿ ಸಿನಿಮಾ ಕಟ್ಕೊಟ್ಟಿದ್ದಾರೆ. ಮತ್ತು ಇದೇ ರೀತಿ ಮಕ್ಕಳನ್ನು ಕುರಿತು, ಸಮಾಜದ ಕುರಿತು ಅನೇಕ ಸಿನಿಮಾಗಳು ಬರಲಿ ಅಂಥೇಳಿ ಆಶಿಸ್ತಾ ನನ್ನ 2 ಮಾತುಗಳು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಧನ್ಯವಾದಗಳು ಸರ್. ಇದೀಗ ಪ್ರೊಫೆಸರ್ ಎಸ್ ಆರ್ ಲೀಲಾ ಅವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ತಾ ಇದ್ದಾರೆ ಸಿನಿಮಾದ ಬಗ್ಗೆ. ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂಥ ನಮಸ್ಕಾರಗಳು. ಮೊದಲಿಗೆ ಇಂಥ ಸಿನಿಮಾಗಳನ್ನು ನೋಡಿದೆಯಲ್ಲ, ಇದು ಬಹಳ ಒಳ್ಳೆಯ ಸಂಪ್ರದಾಯ, ಜೊತೆಗೆ ತುಂಬ ಪ್ರಯೋಜನಕಾರಿಯಾದಂತಹ ಅಭಿಪ್ರಾಯ. ಏನಂತ ಹೇಳಿದ್ರೆ, ನಾನು ಸುಚೇಂದ್ರ ಪ್ರಸಾದ್ ವಿಚಾರದಲ್ಲಿ ನಿನ್ನೆ ಹೇಳಿದ ಹಾಗೆ ಇವತ್ತು ಹೇಳಬೇಕು. ನಮ್ಮ ಸಮಾಜದಲ್ಲಿ ಓರೆಕೋರೆಗಳು ತುಂಬ ಇದೆ, ಅರೆಕೋರೆಗಳು ತುಂಬ ಇದೆ. ಇದು ಎಲ್ಲರಿಗೂ ಎಲ್ಲ ಗೊತ್ತಿರುತ್ತೆ. ಈಗ ಬೇರೆ ಬೇರೆ ರೀತಿಯಲ್ಲಿ, ಈಗ ಉದಾಹರಣೆಗೆ ಸಮಾಜ ಸೇವೆ, ಮಕ್ಕಳ ಸೇವೆ ಇದೆಲ್ಲ ಮಾಡೋದು ಅಂತ ಹೇಳಿದ್ರೆ ಫಿಸಿಕಲ್ಲಾಗಿ ಅವ್ರಿಗೆ ತೊಗೊಂಡು ಹೋಗಿ ಕೊಡೋ ಅಂಥದ್ದು, ಏನೋ ಪುಸ್ತಕ ಕೊಡೋದು, ಇನ್ನೊಂದು ಕೊಡೋದು, ಅವ್ರಿಗೆ ಸಹಾಯ ಮಾಡೋದು, ಧನ ಸಹಾಯ ಇತ್ಯಾದಿಗಳೆಲ್ಲ ತುಂಬ ಮಾಡ್ತೀವಿ. ಆದರೆ ಇನ್ನೊಂದು ಮುಖ ಇದೆ ಇದಕ್ಕೆ. ಇಲ್ಲಿ ಯಾರು ಮಾಡ್ತೀವಿ, ಯಾರು ತಗೊಳ್ತೀವಿ ಅಂಥವ್ರಿಗೆ ಮಾತ್ರ ಆ ಸಂಬಂಧ ಇರುತ್ತೆ ಹೊರತು ಅದರ ಪರಿಧಿಯಿಂದ ಹೊರಗಡೆ ಇರೋವಂಥವ್ರಿಗೆ ಸಾಮಾನ್ಯವಾಗಿ ಗೊತ್ತಾಗಲ್ಲ. ಅಂಥವ್ರಿಗೆ ಅಂದರೆ ಸಮಾಜ ತುಂಬ ದೊಡ್ಡದು. ಯಾರು ಕೊಡ್ತಾರೆ, ಯಾರು ತಗೊಳ್ತಾರೆ, ಆ ಒಂದು ಸಂಬಂಧ ಇಟ್ಕೊಂಡಿರುವಂತಹ ಒಂದು ಸೆಕ್ಷನ್, ಕ್ರಾಸ್ ಸೆಕ್ಷನ್ ಏನು, ಅವರ ಪ್ರೆಷರ್ಸ್, ಅವರ ಒತ್ತಡಗಳೇನು ಇವರು, ಏಕೆಂದರೆ ಅವರಿಗೆ ಒಂದು ವಿಧವಾದಂಥ ಸ್ಪಂದನೆಯೇ ಇರೋದಿಲ್ಲ. ಇದನ್ನೆಲ್ಲ ಬಹಳ ವ್ಯಂಗ್ಯವಾಗಿ, ನಾನು ತುಂಬ ನಗ್ತಾ ಇದ್ದೆ. ನಾನು ಆ್ಯಕ್ಚುಲಿ ಇದನ್ನು ಒಂದು ಪ್ಯಾರಡಿ ಥರ ನೋಡ್ತಾ ಇದ್ದೆ. ಭಾಳ ಆಕರ್ಷಕವಾಗಿರೋವಂಥದ್ದು, ನೋಡ್ತಾ ಇದ್ದರೆ ನೋಡಬೇಕು ಅಂತ ಮುಂದುವರಿಸ್ಕೊಂಡು ಹೋಗುವಂಥ ಒಂದು ಗುಣ ಅದರಲ್ಲಿತ್ತು. ಆ ರೀತಿ ಮಾಡಿರೋವಂಥದ್ದು ತುಂಬ ಅಭಿನಂದನೀಯವಾದಂಥ ವಿಚಾರ ಅಂತ ನನಗನ್ನಿಸುತ್ತೆ. ಇನ್ನೊಂದು, ಇವರಿಗೆ ಸುಚೇಂದ್ರ ಪ್ರಸಾದ್ಗೆ ಅನ್ವಯಿಸೋದಿಲ್ಲ, ಇಡೀ ಒಟ್ಟು ಸಮಾಜಕ್ಕೆ ಅನ್ವಯಿಸುವಂಥ ವಿಚಾರವನ್ನು ನಾನು ಇಲ್ಲಿ ಹೇಳ್ತೀನಿ.
ಭಾರತೀಯ ಸಮಾಜದಲ್ಲಿ ನಾವು ಯಾರ್ಯಾರಿದ್ದೀವಿ? ಹಿಂದೂಗಳಿದ್ದೀವಿ, ಮುಸಲ್ಮಾನರಿದ್ದೀವಿ, ಕ್ರಿಶ್ಚಿಯನ್ಸ್ ಇದ್ದಾರೆ, ಸಿಖ್ಖರಿದ್ದಾರೆ, ಎಲ್ಲರೂ ಇದ್ದಾರೆ. ಕ್ರಿಶ್ಚಿಯನ್ಸ್ ಬಗ್ಗೆ, ಸಿಖ್ಖರ ಬಗ್ಗೆ ಬೇರೆ ಬೇರೆ ಥರದ ಸಿನಿಮಾಗಳು ನೋಡಿದ್ದೀವಿ ನಾವು, ಅವರವರು ಮಾಡ್ಕೋತಾರೆ. ಆದರೆ ಈ ಸಮಸ್ಯೆ ಇವತ್ತೇನು ನಿಮ್ಮ ಚಿತ್ರದಲ್ಲಿ ತೋರಿಸಿದ್ದೀರಾ, ಇದು ದೊಡ್ಡ ಸಮಸ್ಯೆ ಆಗಿರುವಂಥದ್ದು. ಸೋಕಾಲ್ಡ್ ಅಲ್ಪಸಂಖ್ಯಾತರು, ಅದು ಒಂದು ಫಾಲ್ಸ್ ನೆರೆಟಿವ್. ಅವರು ಅಲ್ಪಸಂಖ್ಯಾತರ ಅಲ್ಲವೇ ಅಲ್ಲ. 35ರಿಂದ 40 ಕೋಟಿ ಜನ ಅಲ್ಪಸಂಖ್ಯಾತರು ಖಂಡಿತ ಅಲ್ಲ. ನಮ್ಮ ದೇಶದಲ್ಲಿ ಇದೊಂದು ದೊಡ್ಡ ಸುಳ್ಳನ್ನು ತುಂಬ ಬಲವತ್ತರವಾಗಿ ಹಬ್ಬಿಸ್ತಾ ಇದ್ದಾರೆ ನಮ್ಮ ಮಧ್ಯೆ, ಅದರಲ್ಲೂ ಕರ್ನಾಟಕ ಸರ್ಕಾರ ಇತ್ತಿನ ದಿವಸಗಳಲ್ಲಿ. ಈಗ ನೋಡಿ, ನಮಗೆ ಗೊತ್ತಿರೋ ಹಾಗೆ ಇವತ್ತು ಸೋಷಿಯಲ್ ಮೀಡಿಯಾ ಇಸ್ ವೆರಿ ಪವರ್ಫುಲ್, ವೆರಿ ಆ್ಯಕ್ಟಿವ್, ತುಂಬ ಚೆನ್ನಾಗಿರುವಂಥದ್ದು. ಈಗ ಮುನ್ನುಡಿ ಒಂದು ಬಿಟ್ಟರೆ, ಅಂದರೆ ಆ ಸಮಾಜದಲ್ಲಿ ಯಾವ ರೀತಿ ಈ ಮಕ್ಕಳ ಮೇಲೆ ದೌರ್ಜನ್ಯ ನಡೀತಾ ಇದೆ, ಅತ್ಯಂತ ಗಂಭೀರವಾದಂತಹ ಸಮಸ್ಯೆಗಳಿಗೆ ಅವರು ಸಿಲುಕಾಕೊಂಡಿದ್ದಾರೆ ಅನ್ನೋದನ್ನು ಆ ಮುನ್ನುಡಿ ಅನ್ನೋದು ಅದು ಹೈದರಾಬಾದಲ್ಲಿ ಹೆಚ್ಚಿಗೆ ನಡೆಯುವಂಥದ್ದು. ಅದನ್ನು ಬಿಟ್ಟರೆ ಬೇರೆ ಯಾವ ಸಿನಿಮಾನೂ ಇಲ್ಲ. ಈಗ ಇಂಥ ಸಿನಿಮಾಗಳನ್ನು ನೋಡಿದಾಗ ನನಗನ್ಸೋದು, ಪ್ರಪಂಚದಲ್ಲಿ ಯಾರೇ ನೋಡಲಿ, ಈ ಭಾರತೀಯ ಸಮಾಜದಲ್ಲಿ ಈ ಹಿಂದೂಗಳ ಮಧ್ಯೆ ಮಾತ್ರ ಇಂಥದ್ದಿರೋದು ಅನ್ನೋ ಒಂದು ಬರುತ್ತೆ. ಇದನ್ನು ಹೇಳಿದಾರ ಅಂತ ಹಿಂದೂ ಸಮಾಜದ ಮಾತ್ರ ತೋರಿಸ್ತೀರಾ, ಯಾಕೆ ಇನ್ನೊಂದು ಸಮಾಜದ ತೋರಿಸೋದಿಲ್ಲ? ಇದಕ್ಕಿಂತ ಹೆಚ್ಚಿಗೆ ಇದೆ. ಇನ್ನೂ ಒಂದು ಮಾತು ಹೇಳ್ತಾರೆ ಅವರು, ಕೊನೆ ಪಕ್ಷ ಹಿಂದೂ ಸಮಾಜದಲ್ಲಿ ಇದನ್ನು ಸರಿ ಮಾಡ್ಕೋಬೇಕು ಅನ್ನೋಂಥ ಉಮೇದಿದೆ, ಆ ಪ್ರಾಣಿಗಳಲ್ಲಿ ಅದು ಇಲ್ಲ ಅಂತ. ಅಷ್ಟರ ಮಟ್ಟಿಗೆ ದೇ ಆರ್ ಸೋ ಕ್ಲೋಸ್ಡ್ ಆ್ಯಂಡ್ ಎಕ್ಸ್ಕ್ಲೂಸಿವಿಸ್ ಆಗಿದ್ದಾರೆ. ಅದನ್ನು ತೋರಿಸ್ಬೇಕು ಅಂತ ನಮ್ಮ ದೇಶದಲ್ಲಿ ಅದನ್ನು ತೋರಿಸೋವಂತಹ ಪರಿಸ್ಥಿತಿ ಖಂಡಿತ ಇಲ್ಲ. ಯಾಕೆಂದರೆ ಒಂದು ಮಾತು ಹೇಳಿದ್ರೇ ಸಾಕು ಸರ್ತನ್ ಸೆಜುಡ ಆಗೋವಂಥ ಒಂದು ದುಸ್ಥಿತಿ ಇದೆ, ಪರಿಸ್ಥಿತಿ ಇಲ್ಲ, ಪರಮ ದುಸ್ಥಿತಿ ಇದೆ. ಅದರಿಂದ ಇದು ತುಂಬ ದೊಡ್ಡ ಸಮಸ್ಯೆ. ಅವರಲ್ಲಿ ಎಂಥೆಂಥ ಸಮಸ್ಯೆ ಇದೆ ಅಂತ ಹೇಳಿದ್ರೆ, ನಾನೊಂದು ಪ್ರಸಂಗ ಕೇಳಿದೆ. ಹೈದರಾಬಾದಲ್ಲಿ ಅವರ ಸಮಾಜಕ್ಕೆ ಸೇರಿದಂಥ ಒಬ್ಬಳು ಸಮಾಜ ಸೇವಕಿ ಇದ್ದಾಳೆ ಪಾಪ, 13 ವರ್ಷದ ಮಕ್ಕಳು. ಅವರನ್ನು 53 ಎಲ್ಲ ಅಬೌವ್ 50 ಅಂಥ ಶೇಖಗಳಿಗೆ ಮಾರ್ತಾರೆ. ಯಾರು ಗೊತ್ತಾ ಮಾರೋರು? ತಂದೆ ತಾಯಿಗಳೇ. ನಿಕಾ ಮಾಡಿಕೊಡೋರು ಯಾರು ಗೊತ್ತಾ? ಅಲ್ಲಿ ಅವ್ರ ಸಮಾಜದವರೇ. ಜೊತೆಗೆ ಏರ್ಪೋರ್ಟ್ಗೆ ಸಾಗಿಸ್ತಾರಲ್ಲ, ಏರ್ಪೋರ್ಟಿಂದ ಬೇರೆ ಬೇರೆ ದೇಶಗಳಿಗೆ, ಮಿಡ್ಲ್ ಈಸ್ಟಲ್ಲಿ, ಅಲ್ಲಿ ಎಲ್ಲ ವಿಧವಾದಂತಹ ಪೇಪರ್ ಪ್ರೊಸೀಜರ್ಸನ್ನು ಮಾಡಿಕೊಡೋರ್ಗೂ ಕೂಡ ಎಲ್ಲರಿಗೂ ಕೂಡ ಇದೆ. ಏರ್ಪೋರ್ಟ್ ಅಥಾರಿಟೀಸಿಂದ ಹಿಡಿದು ಮನೆಯಲ್ಲಿ ಮಕ್ಕಳನ್ನು ಹುಟ್ಟಿಸುವಂಥ ತಂದೆ ತಾಯಿಗಳವರೆಗೆ ಈ ಒಂದು ದೊಡ್ಡ ಜಾಲನ ನಡೆಸ್ತಾ ಇದ್ದಾರೆ ಅವರು. ಅವ್ರಿಗೆ ಗೊತ್ತೇ ಇಲ್ಲ. ಆದರೆ ಕೆಲವು ಮಕ್ಕಳನ್ನು ಮಾತ್ರ ಆ ಹೆಂಗಸು, ಆಕೆ ಹೆಸರು ಫರೀದಾ ಅಂತನೋ ಏನೋ, ಆಕೆ ಬಿಡಿಸಿದ್ದಾಳೆ. ಯಾಕೆಂದರೆ ಇವ್ರ ಹತ್ರ ಬಂದಾಗ ಅವಳಿಗೆ ಡೆತ್ ಥ್ರೆಟ್, ನಾನು ಮುಗಿಸ್ತೀವಿ ಇದೇ ಥರ ನೀವು ಕಂಟಿನ್ಯೂ ಮಾಡಿದ್ರೆ ಅಂತ. ಈಗ ನಮ್ಮ ಹೈದರಾಬಾದಿನ MP ಅಂತ ದೊಡ್ಡ ಮನುಷ್ಯ ಸುಲ್ತಾನ ಕೂಗ್ತಾನಲ್ಲ ಇಡೀ ದೇಶದಲ್ಲಿ, ಅವನ ಮೂಗಿನ ನೇರದಲ್ಲಿ ನಡೀತಾ ಇರುವಂಥದ್ದು ಇದು. ಯಾವತ್ತಾದರೂ ಇಂಥವ್ರು ಅದ್ರ ಬಗ್ಗೆ ಮಾತಾಡಿದಾರ? ಯಾರೂ ಇಲ್ಲ. ತುಂಬ ನಡೀತಾ. ಅಂದರೆ ಅವ್ರ ಸಮಸ್ಯೆ ಇದೆಯಲ್ಲ, ಇದು ಎಷ್ಟು ವ್ಯಾಪಕವಾಗಿದೆ, ಎಷ್ಟು ಆಳವಾಗಿದೆ, ಇದಕ್ಕೆ ನಾವು ಎಷ್ಟು ಮನಸ್ಸು ಕೊಡಬೇಕು, ನಮ್ಮ ಸಮಾಜ ನಿಜವಾಗೂ ಸ್ವಸ್ಥವಾಗಬೇಕಾದ್ರೆ ಅನ್ನೋದನ್ನು ಬಹಳ ಚೆನ್ನಾಗಿ ನನಗೆ ಗೊತ್ತಾದ ಹಾಗೆ ಒಂದು ದೃಷ್ಟಿಯಿಂದ, ಅಂದರೆ ಹಿಂದೂ ಸಮಾಜ ದೃಷ್ಟಿಯಿಂದ ತುಂಬ ಚೆನ್ನಾಗಿ ನೋಡಿದ್ದಾರೆ. ಅದರ ಪ್ರತಿಫಲವೋ ಏನೋ, ಚಿತ್ರದುರ್ಗದಲ್ಲಿ ಒಬ್ಬ ಮಹಾಸ್ವಾಮಿಗಳನ್ನು ಹಿಡಿದು ಒಳಗೆ ಹಾಕಿದ್ರಲ್ಲ, ಇರಬಹುದು. ಅದರಿಂದ ನನಗನ್ನಿಸುತ್ತೆ ಇಂಥ ಸಿನಿಮಾಗಳಂತಾರೆ ಅವ್ರಿಗೂ ಒಂದು ಸ್ವಲ್ಪ ಕಣ್ಣು ತೆರೆಯುತ್ತೆ. ಆ ಕತ್ತಲೆ ಪರದೆಗಳನ್ನು ಹಾಕ್ಕೊಂಡಿರ್ತೀವಲ್ಲ ನಾವು, ಇದು ಸ್ವಲ್ಪನಾದರೂ ಸರಿದು ನಿಜವಾದ ದೃಶ್ಯ ಏನು ಅಂತ ಕಾಣಿಸುತ್ತೆ. ಈ ನಿಟ್ಟಿನಲ್ಲಿ ನಮ್ಮ ಸಮಾಜದಲ್ಲಿ, ಹಿಂದೂ ಸಮಾಜದಲ್ಲಿ ಸಾಕಷ್ಟು ಒಂದು ಬದಲಾವಣೆಗಳಾಗಿದೆ. ಕೆಲವು ಸ್ವಾಮಿಗಳು ಅಂತ ಹೇಳ್ಕೊಳ್ಳುವಂಥವ್ರನ್ನೆಲ್ಲ ಈ ರೀತಿ ಅಲ್ಕಾ ಕೆಲಸ ಮಾಡಿಕೊಂಡು ಸ್ವಾಮಿಗಳು ಅಂತ ಜಂಬ ಪಡೋವಂಥವರು, ಅಹಂಕಾರ ತೋರಿಸೋವನ್ನೆಲ್ಲ ಒಳಗೆ ಹಾಕಿರೋವಂಥದ್ದಿದೆ. ಅದನ್ನು ನಾವು ಹೇಳಬೇಕಾಗತ್ತೆ. ತುಂಬ ಒಳ್ಳೆಯ ಕೆಲಸ ಇದು. ಏಕೆಂದರೆ ಯಾವುದೇ ಸಮಸ್ಯೆಗೆ ಪರಿಹಾರ ಸುಮ್ಮನೆ ಅದ್ರ ಬಗ್ಗೆ ಚರ್ಚೆ ಮಾಡೋದ್ರಿಂದ ಆಗೋದಿಲ್ಲ. ಸಾಕ್ಷಾತ್ತಾಗಿ ಅದಕ್ಕೆ ಕೆಲಸ ಮಾಡಬೇಕು, ಅದು ಪರಿಹಾರ ಆಗಲಿ ಅನ್ನೋ ಒಂದು ಒಳ್ಳೆಯ ನಿಟ್ಟಿನಿಂದ. ಜೊತೆಗೆ ಈ ರೀತಿಯಾಗಿ ಶಾಶ್ವತವಾದಂಥ ದಾಖಲೆ ಸಮೇತ ತೋರಿಸೋದು ಬಹಳ ಮುಖ್ಯ. ಅದರಿಂದ ನಾನು ಸುಚೀಂದ್ರ ಪ್ರಸಾದ್ಗೆ ತುಂಬ ಅಭಿನಂದನೆ ಹೇಳ್ತಾ ಇದ್ದೀನಿ. ನೆನ್ನೆ ಮಾಡಿದ ಸಿನಿಮಾನೂ ಅಷ್ಟೇ, ಅದು ನಾಳೆ ಅಥವಾ ಇನ್ಯಾವುದಾದ್ರೂ ಸಂದರ್ಭದಲ್ಲಿ ಅದರದ್ದೊಂದು ವಿಮರ್ಶೆಯನ್ನು ಮಾಡೋಣ. ನಿನ್ನೆ ಸಿನಿಮಾಗೂ ಇವತ್ತಿನ ಕಾಲ ಹೇಗೆ ಸ್ವಲ್ಪ ಮಟ್ಟಿಗೆ ಬದಲಾಗಿದೆ ಅನ್ನೋದ್ರ ಬಗ್ಗೆ ಖಂಡಿತ ನಾವು ಮಾತಾಡಬೇಕು. ಅದು ಪ್ರಪಾತ. ಈಗ ಪ್ರಪಾತದಲ್ಲಿ ಬಿದ್ದಿಲ್ಲ, ನಾವು ಸ್ವಲ್ಪ ಮೇಲೆ ಹೇಳ್ತಾ ಇದ್ದೀವಿ ನೋಡಿ. ನಿನ್ನೆ ಸಿನಿಮಾದಲ್ಲಿ ಅವರು
ಇನ್ಫಾರ್ಮೇಷನ್ ಕೊಡೋರು ತಗೊಳ್ಳೋರು ಅದನ್ನು ಹುಡುಕೋಕೆ ಹೋಗೋರು ಒಬ್ಬೊಬ್ಬರು ಏನೇನು ಪಾಡ್ಪಡ್ತಾ ಇದ್ದಾರೆ ಅಂತ, ಒಬ್ರಿಗೂ ಏನೋನೂ ಇದೇ ಇಲ್ಲ, ಏನು ಒಂದು ಆತ್ಮಪ್ರಜ್ಞೆನೇ ಇಲ್ಲ. ಇದು ಯಾತಕ್ಕೆ ಅದರ ಬೆಲೆ ಗೊತ್ತಿಲ್ಲ. ಆದರೆ ಇವತ್ತು ಹಾಗಿಲ್ಲ. ಅದನ್ನು ಪದ್ಮಗಂಧಿಯಲ್ಲಿ ನೋಡ್ಬೋದು ನೀವು. ಹೇಗೆ ಟೀಚರ್ಸ್ ಅವರೇ ಕರ್ಕೊಂಡು ಹೋಗ್ತಾರೆ ಮಕ್ಕಳನ್ನು, ಅವರೇ ಜ್ಞಾನದಾಹನ ಆ ಪ್ರಪಾತದಿಂದ ಹೇಳೋ ಅಂಥ ಪರಿಸ್ಥಿತಿ ಇವತ್ತು ಇಡೀ ಪ್ರಪಂಚದಲ್ಲ ಅಷ್ಟೇ ಅಲ್ಲ, ಭಾರತದಲ್ಲಿ ನಡೀತಾ ಇದೆ. ಅದಕ್ಕೆ ಇವರು ಸಾಕ್ಷಿಯಾಗಿದ್ದಾರೆ. ಆವತ್ತು ಪ್ರಪಾತ ಮಾಡಿದ್ರು, ಇವತ್ತು ಪದ್ಮಗಂಧಿನ ಮಾಡ್ತಾ ಇದ್ದಾರೆ. ಈ ಎರಡಕ್ಕೂ ಇರುವಂಥ ವ್ಯತ್ಯಾಸನ ಎರಡನ್ನೂ ನೋಡಿ ಸಿನಿಮಾ ನನಗೆ ಅದ್ರ ಬಗ್ಗೆ ಇತ್ತೀಚೆಗೆ ಅತ್ಯದ್ಭುತವಾಗಿ ಮನಕ್ಕೆ ನಾಟುತ್ತೆ. ಅದು ತುಂಬ ಚೆನ್ನಾಗಿ ಬಂತು. ಸೂಕ್ತವಾದ ಗೀತೆಗಳನ್ನ ಆಯ್ದಿದ್ದಾರೆ. ಟೈಮ್ಲಿ ಕರೆಕ್ಟ್. ತುಂಬ ಚೆನ್ನಾಗಿತ್ತು. ತುಂಬ ಅತ್ಯದ್ಭುತವಾದ ಸಿನಿಮಾ. ಈ ಥರ ನಡೀತಾ ಇರಲಿ. ಹೀಗೆ ಬರೀ ಸಿನಿಮಾ ನೋಡೋದಲ್ಲ, ಮೇಡಮ್ ಹೇಳ್ದ ಹಾಗೆ ಅದ್ರ ಕಷ್ಟ ನಷ್ಟಗಳು ಎಷ್ಟು ವಿಧ, ಎಷ್ಟು ಜನ. ಇದು ಒಂದು ಸಿನಿಮಾ 2 hours ಬರಬೇಕಂದ್ರೆ ಎಷ್ಟು ಥರಲೇ ಒಂದು 10-15 ಯಾವುದೋ ಒಂದು ಹಾರರ್ ಮೂವಿ ಹೆಸರು ಬಂತು ಅಂದರೆ ಅದೇ ಮಟ್ಟಿನ ಸಿನಿಮಾಗಳು. ಆದರೆ ಇಂಥದ್ದು ಯಾವತ್ತಿಗೂ ಇನ್ನೊಂದು 100 ವರ್ಷ ಹೋದರೂ ಇಂಥ ಸಿನಿಮಾಗಳು, ಇಂಥ ಕೆಲಸಗಳ ನಡಿಬೇಕು ಅಂತ ನಾನು ಹೇಳ್ಕೊಳ್ತೀನಿ. ಚೆನ್ನಾಗಿತ್ತು. ಸುಚೇಂದ್ರ ಪ್ರಸಾದ್ ಅವರ ನಿರ್ಮಾಪಕರಿಗೊಂದು ಅಭಿನಂದನೆ ಹೇಳಬೇಕು. ಅಭಿನಂದನೆಗಳು. ನವೀನ್ ಮತ್ತು ಜಗದೀಶ್ ಎಲ್ಲರಿಗೂ ಅಭಿನಂದನೆಗಳು. ಅಭಿನಂದನೆಗಳನ್ನು ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಪ್ರಖ್ಯಾತ ಸಂಗೀತ ನಿರ್ದೇಶಕರಾದಂಥ ವಿ ಮನೋಹರ್ ಅವರ ಎದುರಿಗೆಲ್ಲ ಹಾಡೋದು ಸ್ವಲ್ಪ ಭಯ ಅನ್ನಿಸ್ತಾ ಇದೆ. ಗಜಮುಖನೆ ಮೇರೆ ವೇಕದಂತನೆ ಗಜಮುಖನೆ ಮೇರೆ ವೇಕದಂತನೆ ನಿಜ ಗುಣಾನ್ವಿತ ಪರಶುಧಾರನೆ ರಜತಗಿರಿಗೊಡೆಯನ ಕುಮಾರನೆ ಗಣಪ ಮಾಡ್ಪುದು ಮತಿಗೆ ಮಂಗಳವ ಗಣಪ ಮಾಡ್ಪುದು ಮತಿಗೆ ಮಂಗಳವ ಶೋಕಕರ್ಣಂ ಲಂಬೋದರಂ
ನಮ್ಮಲ್ಲಿ ಏನಿದೆ ಅದು ಕರ್ನಾಟಕ ಸಂಗೀತದಲ್ಲೇ ಎರವಲಾಗಿ ಪಡೆದಿದ್ದು ಹಿಂದೂಸ್ತಾನಿಗೆ. ಹಾಗೆ ಅದಕ್ಕೆ ವೀಣಾವಾದಿನಿ ಅನ್ನೋ ಹೆಸರಿನಲ್ಲಿ ಕರ್ನಾಟಕ ಸಂಗೀತದಲ್ಲಿ ಒಂದು ರಾಗ ಇದೆ ಅಂತ ತಡವಾಗಿ ಗೊತ್ತಾಯಿತು. ನಾವು ಹಂಸಧ್ವನಿಗೆ ಕೋಮಲ ನಿಷಾದವನ್ನು ಉಪಯೋಗಿಸ್ಕೊಂಡಾಗ, ಹಂಸಧ್ವನಿಯಲ್ಲಿ ಶುದ್ಧ ನಿಷಾದ ಇರುತ್ತೆ, ಕೋಮಲ ನಿಷಾದವನ್ನು मुरली बाजे मुरलीधर 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 कमला नयना विनती करत हूँ ಹಾಗೆ ನಮ್ಮ ಈ ಹುಚ್ಚಾಟಗಳಿಗೆ
ನಾವು ಯಾರನ್ನ ಬೇಕಾದ್ರೂ ಸೇರಿಸ್ಕೋತೀವಿ, ಅದೇನು ಇದಿಲ್ಲ. ಮನೆಯವ್ರ ನನ್ನ ಹೆಂಡತಿ ಮಕ್ಕಳು ಬರೋ ಜೊತೆಗೆ ಬರೋರು ನನ್ನ ಸಹೋದ್ಯೋಗಿಗಳು ಸಂದೀಪ್ ಅವರು. ಸಂದೀಪ್ ಅವರು ಕೂಡ ನಮ್ಮ ಜೊತೆ ಬಹಳ, ಅವರು ತೆರೆಯ ಹಿಂದೆ ತೆರೆಯ ಮುಂದೆ ಎರಡೂ ಇರ್ತಾರೆ. ಎಷ್ಟೋ ಸಲ ಹೇಳ್ತಾರೆ, ನಾನು ಸ್ಕ್ರೀನ್ ಮೇಲೆ ಇಲ್ದಿರೋ ಪರವಾಗಿಲ್ಲ ಸರ್, ನಿಮ್ಮ ಜೊತೆಲಿ ಇರ್ತೀನಿ ಅಂತ. ಯಾಕೆಂದರೆ ಲೈಟನ್ನೆಲ್ಲ ಬೌನ್ಸ್ ಮಾಡೋದು ಅವರೇ. ಈ ಥರ ಕನ್ವರ್ಟ್ ಮಾಡಿಬಿಡ್ತೀವಿ. ಉದಾಹರಣೆ, ಸಣ್ಣ ಎಲ್ಲೋ ಹೊರಟಿದ್ದಾಗ ಸ್ವಲ್ಪ ಲೇಟ್ ಆಗ್ತಾ ಇದ್ರೆ, ಬರ ಚಪ್ಪಲಿ ಹಾಕೊಂಬ, ಇಷ್ಟೊತ್ತು ಮಾಡ್ತಿದ್ದೆ, ಅಪ್ಪ ಒಂಚೂರು ಚಪ್ಪಲಿ ಹಾಕೊಂಬ, ನಡಿಯ ಚಪ್ಪಲಿ ಆದವಾಗ ಹಾಕೊಂಬರ ಅಂತ. ಅದು ಸಾಮಾನ್ಯವಾಗಿ ನಡೀತೆ. ಅದನ್ನೇ ಬಂದ್ಬಿಟ್ರೆ ಜಮ್ಮಲ್ಲಿ ಏನು ಮಾಡ್ತೀವಿ ಅಂದರೆ, ಸನ್ನಿವೇಶ ಅದೇ, ಲೊಕೇಶನ್ ಬೇರೆ ಕಡೆ ಮಾಡ್ತೀವಿ, ದೇವಸ್ಥಾನ ಮಾಡ್ತೀವಿ. ಆಗ ಅಪ್ಪ ಹೇಳ್ತಾನೆ, ಹೆದ್ಬರ ಯಾವುದೊಂದು ಹಾಕೊಂಬರ, ಸರಿ ಹೊಸದು ಯಾವುದೊಂದು ಹಾಕೊಂಬ ಅಂತಾನೆ. ಸೊ ಅದು ಒಂದು ನಮಗೆ ಥಾಟ್ ಬರೋದು. ಸೊ ಯಾವುದೋ ಒಂದು ಹಾಕೊಂಬ ಅಂದಾಗ ಅದನ್ನ ಇನ್ನೊಂದು ಸ್ವಲ್ಪ ಮುಂದೆ ತೊಗೊಂಡು ಹೋಗ್ತೀವಿ. ಅವಾಗ ಅವನ ಮಗ ಹೇಳ್ತಾನೆ, ಇಲ್ಲಪ್ಪ ಒಂದು ಸಿಕ್ಕಿದೆ, ಇನ್ನೊಂದು ಯಾವುದೋ ಹುಡುಕ್ತಾ ಇದ್ದೀನಿ, ತಡೀರಿ ಒಂದು 5 ನಿಮಿಷ ಅಂತ ಅವನು ಹೇಳ್ತಾನೆ. ಸೊ ಈ ಥರ ಎಲ್ಲದು ಒಂದೊಂದು ಸೇರಿಸ್ಕೊಂಡು ಈಗ ಒಂದು ದೊಡ್ಡದಾಗಿ ಮಾಡ್ತೀವಿ. ಇವಾಗ 2ನೇ ವಿಡಿಯೋ ಪ್ಲೇ ಮಾಡಿ ಪರವಾಗಿಲ್ಲ. ಯಾವಾಗ? ಬರೋ ಡಿಸೆಂಬರಲ್ಲಿ. ನನ್ನ ಕಸಿನ ನನ್ನ ಮನೇಲಿ ಇದ್ಲು, ಅವಳಿಗೆ ಮದುವೆಗೆ ಗಂಡು ಹುಡುಕ್ತಾ ಇದ್ವಿ. ಆ ಟೈಮಲ್ಲಿ ಹೀಗೆ ಬ್ರೋಕರ್ಗಳೆಲ್ಲ ಬರೋರು. ನಮ್ಮ ತಾಯಿ ಹೇಳಿದ್ರು, ಇವ್ರಿಗೊಂದು ಹೆಣ್ಣು ನೋಡಿ ಅಂತ ನಮ್ಮ ತಂದೆಗೆ ಹೆಸರು ಹೇಳ್ತಾರೆ. ನಮ್ಮ ತಂದೆಗೆ ಯಾಕೆ ಹಂಗೆಲ್ಲ ಮಾತಾಡ್ತೀನಿ ಅಂದರೆ, ಇದ್ರೆ ವರದಕ್ಷಿಣೆ ಎಲ್ಲ ನಾನು ಇಸ್ಕೊತೀನಿ, ನೀವು ಯಾರು ಬೇಕಾದ್ರು ಎಲ್ಲಿ ಬೇಕಾದ್ರೂ ಹೋಗ್ಲಿ ಇನ್ನೋರು. ಅಂದರೆ ಅಲ್ಲಿ ಹಾಸ್ಯ ಹೇಗಿರ್ತಿತ್ತು ನಮ್ಮ ಮನೇಲಿ ಅಂದರೆ, ತುಂಬ ಲೈವ್ಲಿ ಆಗಿರ್ತಿತ್ತು. ನಮ್ಮ ತಂದೆ ತಾಯಿ ಇದೇ ಯಾವುದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ವಿಡಿಯೋ ಪ್ಲೇ ಮಾಡಿ. ಇದುವರೆಗೂ ನಮ್ಮ ಜೊತೆಲಿ ಪ್ರಸ್ತುತಪಡಿಸಿದ್ರು. ನಾನು ಅವಾಗಲೇ ಹೇಳ್ದಂಗೆ ಇದು ಬರೀ ನಮ್ಮ ವಿದ್ವತ್ಪೂರ್ಣ ಸಭೆಗಳು ಅಥವಾ ಮಾಹಿತಿಯುಕ್ತ ಒಂದು ಪುಟ್ಟ ಕಿರುಕಾಣಿಕೆಯನ್ನ ಸ್ವೀಕರಿಸಬೇಕಾಗಿ ವಿನಂತಿ. ಧನ್ಯವಾದಗಳು ಸರ್. ಒಡನಾಟದ ಒಂದಿಷ್ಟು ವಿಷಯಗಳನ್ನ ಹಂಚಿಕೊಳ್ಬೇಕು ಅಂತ ಸುದರ್ಶನ್ ಸರ್ ಅವರಲ್ಲಿ ಮತ್ತೆ ಶೇಖರ್ ಸರ್ ಅವರಲ್ಲಿ ಮನವಿ. ಅವರ ಒಡನಾಟದ ಕ್ಷಣಗಳನ್ನ ದಯಮಾಡಿ ನಮ್ಮ ಜೊತೆಲಿ ಹಂಚ್ಕೊಳ್ಬೇಕಾಗಿ. ಇವ್ರು ಇಷ್ಟೊಂದು ಜಾಣ ಅಂತ ನಮಗೆ 20 ವರ್ಷ ಆದ್ಮೇಲೆ ಗೊತ್ತಾಯ್ತು. SLC ಎಕ್ಸಾಮ್ ಬರ್ಕೊಂಡ್ಬಂದ್ವಿ. ಕನ್ನಡ ಸೋಷಿಯಲ್ಲು ಇವರೆಲ್ಲ ಇವರು ಪಂಡಿತರು, ಎಲ್ಲ ಬರ್ಬಿಡಿ ನಾನು 100% ಪಾಸ್ ಅಂತ. ನಿನ್ನ ಕತೆ ಏನಪ್ಪ ಅಂದೆ, ಏನು ಬರ್ದಿಲ್ಲ ಕಣ, 0 ಗ್ಯಾರಂಟಿ, ಈ ವರ್ಷ ಫೇಲು ಅಂತ. ಸುಚಿ ಏನು ಮಾಡ್ತಿದ್ದ ಅಂದೆ. ಮಗ ತೋರಿಸ್ಲಿಲ್ಲ, ಪುಸ್ತಕಂದೆ ಪಿಂಡ ಫುಲ್ ಬರ್ಬಿಟ್ಟು ಬಂದೆ ಅಂತ. ಆಮೇಲೆ ಬಂದಮೇಲೆ ಫುಲ್ ನಗನಾಗ್ತಾ ಇದ್ದ. ಏನಾಯ್ತು ಅಂದೆ, ಓಡ್ತಾ ಇದ್ದ, ಅವನು ಹಿಡ್ಕೊಂಡು ಪೇಪರ್ ಕಿತ್ಕೊಂಡು ಬರ್ಬಿಟ್ಟು ಬಂದೆ ಅಂತ. ಇದು ಆಗಿನ ಕಾಲದಲ್ಲಿ ನಡೀತಾ ಇತ್ತು. ಎಲ್ರಿಗೂ ಕ್ಲೋಸು, ನಮಗೆ ಮಾತ್ರ ಸಹಾಯ ಮಾಡಲ್ಲ, ಎಲ್ರಿಗೂ ಮಾಡ್ತಾನೆ ಅವನು. ಹಿಂಗೆ ಮುಂದೇನು ಎಲ್ರಿಗೂ ಅವನಿಂದ ನಾವ್ಯಾರು ಅವನಿಗೇನು ಸಹಾಯ ಮಾಡೋಕ್ಕಾಗಲ್ಲ. ಅವನಿಂದ ಎಲ್ಲರಿಗೂ ಬೆಳಕು ಆಗ್ತಾ ಇರಲಿ, ನಾವೆಲ್ಲ ಬೆಳೀತಾ ಇರಲಿ. ಸದಾಕಾಲ ಕನ್ನಡ ನಾಡಿನಲ್ಲಿ ಹರಿಸ್ತಾ ಇರೋರು ಲಹರಿ. ಅದರಿಂದ ತುಂಬಾ ಅದರ ಹಿಂದೆ ತುಂಬಾ ಜನರ ಪರಿಶ್ರಮ ಇರುತ್ತೆ. ಸಾಹಿತಿ ಇರಬಹುದು, ಸಂಗೀತ ನಿರ್ದೇಶಕರು ಇರಬಹುದು, ಗಾಯಕರಿರ್ಬಹುದು. ಸುಚೇಂದ್ರ ಸಾಹೇಬ್ ಹೇಳ್ಮೇಲೆ ಬರಲೇಬೇಕು ನಾವು, ಇವತ್ತರ ಆಜ್ಞೆ. ಸೊ ಅವ್ರ ಹತ್ರ ಮಾತಾಡಿದಾಗೆಲ್ಲ ನನಗೆ ಭಾಳ ಸಲಿ, ಎಕ್ಸ್ಪೆಷಲಿ ಕೋವಿಡ್ ಟೈಮಲ್ಲಿ ಭಾಳ ಫೋನ್ ಮಾಡಿ ಮಾತಾಡ್ತಾ ಇದ್ದೆ. ಭಾಳ ಭಾವುಕರಾಗ್ತಾ ಇತ್ತು. ಸುಮಾರು 1 ಗಂಟೆ 1.5 ಗಂಟೆ 2 ಗಂಟೆ ಮಾತಾಡಿದ್ವಿ. ಎಷ್ಟೋ ಸಲ ಹತ್ತಿದ್ದೀವಿ ಫೋನಲ್ಲಿ. ಯಾಕಂದ್ರೆ ನಿಸ್ಸಹಾಯಕರಾಗಿದ್ದು ನಾವು. ಎಷ್ಟು ಜನಕ್ಕೆ ಮಾಡೋಕ್ಕಾಗ್ತಾ ಇರಲಿಲ್ಲ, ಭಾಳ ಕಷ್ಟ ಆಗ್ತಾ ಇತ್ತು. ಬರೋ 700 ರೂಪಾಯಿ ಸಂಬಳದಲ್ಲಿ ನಮ್ಮನ್ನೆಲ್ಲ ಬೆಳೆಸಿದ್ರು. ಸೊ ಆ ವಠಾರದಲ್ಲಿ ಬೆಳೆದಿದ್ದಕ್ಕೋಸ್ಕರ ನಮಗೆ ಈ ಸಂಸ್ಕಾರ ಇದೆ. ಏನಂತೀರಿ, ಅವಿಭಕ್ತ ಕುಟುಂಬದಲ್ಲಿ ಇವತ್ತಿಗೂ ಕೂಡ ನಾವಿದ್ದೀವಿ. ನಮ್ಮ ಸಂಸ್ಥೆಯಲ್ಲಿ ಒಂದು 250 ಜನ ಕೆಲಸ ಮಾಡ್ತಾರೆ. ಅಫ್ಕೋರ್ಸ್ ತಮಗೆಲ್ಲ ಪಬ್ಲಿಕ್ ಟಿವಿ ಗೊತ್ತೇ ಇದೆ. ಇವತ್ತು ನಾವು ಏನೇ ಡಿಜಿಟಲೈಸೇಷನ್ ಆಗಿದ್ರು ಕೂಡ ನನಗೆ ಆ ಕ್ವಾಲಿಟಿನ ಇವತ್ತಿಗೂ ನನಗೂ ಇಷ್ಟ ಆಗುತ್ತೆ. ನನಗೆ ಅಂತಲ್ಲ, ಎಲ್ಲರಿಗೂ ಕೂಡ. ಹಳೆ ಹಾಡುಗಳು ಕೇಳಿ, ಅಲ್ಲಿ ಲೈವ್ ಮ್ಯೂಸಿಕ್ ಇರ್ತಾ ಇತ್ತು, ವಾಯ್ಲಿನ್ನು, ತಬಲಾ, ಮತ್ತೊಂದು ಎಲ್ಲ ಲೈವ್ ಇರೋದು. 80 ಜನ ಚಾಮುಂಡೇಶ್ವರಿ ಸ್ಟುಡಿಯೋನಲ್ಲಿ ಒಂದು ಸಂಗೀತ ನಿರ್ದೇಶಕರು ಕಂಪೋಸ್ ಮಾಡಿಬಿಟ್ಟು ರೆಕಾರ್ಡಿಂಗ್ ಆಗೋವಾಗ ನೋಡಲಿಕ್ಕೆ ಒಂದು ಹಬ್ಬ ಅದು. 80 ಜನ ವಾಯ್ಲಿನ್ನು ಒಂದ್ಸಲಿ ಮೀಟಿದ್ರೆ, ಮೈ ಗಾಡ್, ಪಾಸಿಟಿವ್ ವೈಬ್ರೇಷನ್ ಹಿಂಗೆ ಎದ್ದು ಬರೋದು.
ಅಷ್ಟು ಅದ್ಭುತವಾಗಿತ್ತು. ಆಡುವಾಗಲೂ ಅಷ್ಟೇ, ಎಸ್ ಪಿ ಅವರು ಆಡುವಾಗ ನಾವು ಕೇಳಲಿಕ್ಕೆ ಒಂದು ಆನಂದ. ಬಂದು 8-9 ಹಾಡು ಮುಂದೆ ದಿನದಲ್ಲಿ ಆಡೋವರು. ಎಷ್ಟು ಸ್ಟ್ಯಾಮಿನಾ ಇತ್ತು, ಯಾವ ರೀತಿ ಅವ್ರು ಸಾಧನೆ ಮಾಡಿದ್ರು, ಎಷ್ಟು ಡೆಡಿಕೇಶನ್ ಇತ್ತು ಅಂದರೆ ಅದು ಅಲ್ಟಿಮೇಟು. ಇವಾಗ ಹಂಗೇನಿಲ್ಲ, ಒಂದು ಪಲ್ಲವಿ ಒಂದು ಚರಣ ಎಷ್ಟು ಬೇಕೋ ಅಷ್ಟು ಆಡಿ ಕಟ್ ಆ್ಯಂಡ್ ಪೇಸ್ಟ್ ಮಾಡಬೇಕು. ಹೇಳಿ ಮಾಡಿದೆ. ಅದು AI ಬೇರೆ ಬಂದುಬಿಟ್ಟಿದೆ ಅವಾಗ. AI ಏನು ಸ್ಟಾರ್ಟ್ ಆಗಿದೆ ಸರ್, Z ಇದ್ದಂಗೆ ಹೋಗುತ್ತೋ ಗೊತ್ತಿಲ್ಲ, ಅದು ಏನೇನು ನಡೀತಾ ಇದೆಯೋ ಗೊತ್ತಿಲ್ಲ. ಬಟ್ ಕ್ವಾಲಿಟಿ ನಿಮಗೆ ಬೇಕು ಅಂತಂದರೆ ಆ ಹಾಡುಗಳಲ್ಲಿ ಸಾಧಕರು ಸಾಧನೆ ಮಾಡಿದಂಥ ಹಾಡುಗಳಲ್ಲಿ ಮಾತ್ರ ಇವತ್ತಿಗೂ ಇದೆ. ನಾವು ಗೆದ್ದಿದ್ದು ಆವಾಗಲೇ. ನಮ್ಮ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಎಲ್ಲಿ ಬಂತು ಅಂತಂದರೆ ಸಂಗೀತ ಕ್ಷೇತ್ರದಲ್ಲಿ ಪ್ರೇಮಲೋಕ. ಏನು ವೀರಾಸ್ವಾಮಿ ಸಾಹೇಬರ ನಿರ್ಮಾಣ, ರವಿಚಂದ್ರನ್ ಸರ್ ಅವರ ನಿರ್ದೇಶನ ಮತ್ತು ನಟನೆ, ಹಂಸಲೇಖಾಜಿಯವರು ಫಸ್ಟ್ ಸಿನಿಮಾ ಅದು. 12 ಹಾಡು ಒಂದು ಪ್ರೇಮಲೋಕ ಸಿನಿಮಾ ಬರ್ತಾ ಇದೆ. ಇದನ್ನು ಆಡಿಯೋ ರೆಸ್ಟಿಂಗ್ ಮಾಡಿ ತೊಗೋಬೇಕು ಅಂತ ಅಣ್ಣ ಮನೋಹರ್ ಅಂದರೆ ನಮ್ಮ PA ಇರ್ತಾರೆ, ಖರ್ಚು ಮಾಡ್ತಾರೆ, ಅವ್ರಿಗೆ ತೊಗೊಂಡೋಗ್ತಾರೆ. ನನಗೆ ಸ್ವಲ್ಪ ಅದರಿಂದ ದೂರ. ಸೊ ಇವರು ಧೈರ್ಯ ಜಾಸ್ತಿ, ರಿಸ್ಕ್ ತೊಗೊಳ್ಳೋದ್ರಲ್ಲಿ ನಿಸ್ಸೀವರು ನಮ್ಮ ಅಣ್ಣ. ಆಗಲೇ 3,75,000 ರೂಪಾಯಿ ಕೊಟ್ಟರು ಆಡಿಯೋ ರೈಟ್ಸ್ಗೆ. ಕೊಟ್ಟಾಗ ಇಡೀ ಗಾಂಧಿನಗರ 3,75,000ನ ಇದೇನು ಲಹರಿಯವ್ರಿಗೆ ಏನಾಗಿದೆ ರೀ, ಈ ಪಿಕ್ಚರಲ್ಲಿ ಈ ಸಂಸ್ಥೆ ಮುಗೀತು ಅಂತ ಮಾತಾಡಿದವ್ರು ಕೂಡ ಇದ್ದಾರೆ ಕೂಡ. ಅದನ್ನು ಬಿಡುಗಡೆ ಮಾಡಿದಾಗ ಯಾರ್ರೀ ಇದು ಹಂಸಲೇಖ ಅಂತ ಕೇಳಿದವರು ಕೂಡ ಇದ್ದಾರೆ. ಏನ್ರಿ ಹೆಸರು ಹಂಸಲೇಖ ಅವರಿಗೆ, ಈ ಥರ ವ್ಯಂಗ್ಯವಾಗಿ ಮಾತಾಡಿದವರು ಕೂಡ ಇದ್ದರು. ಅದು ಮಾಮೂಲಿ, ಏನು ಮಾಡೋಕ್ಕಾಗಲ್ಲ, ಇಂಡಸ್ಟ್ರಿನಲ್ಲಿ ಇದು ನಡೆಯುತ್ತೆ. ತಮ್ಗೆ ಗೊತ್ತಿರೋ ಸರ್, ಗೊತ್ತಿಲ್ಲದಿರೋದೇನಿಲ್ಲ. ಸೊ ಇದು ಬಿಡುಗಡೆ ಆಯಿತು. ಬಿಡುಗಡೆ ಆಗಿ ಒಂದು 4 ವಾರ ಈಶ್ವರಿ ಮತ್ತು ಲಹರಿ ಎರಡೂ ಕಥೆನೂ ಮುಗೀತು ಅಂತ ಭಾಳ ಜನ ಮಾತಾಡ್ಕೊಂಡ್ರು ಮಾಡಿದ್ದಾರೆ ಅಂದ್ಬಿಟ್ಟು. K. ರಾಘವೇಂದ್ರ ರಾವ್ ಜಿ ಅವರು ಭಾಳ ದೊಡ್ಡ ನಿರ್ದೇಶಕರು, ಮಣಿರತ್ನಂ ಜಿ ಅವರು, ಇವರೆಲ್ಲ ತರಿಸ್ಕೊಂಡಿದ್ದಾರೆ. ತರಿಸ್ಕೊಂಡು ಕ್ಯಾನನ್ನು ಅಲ್ಲಿ ನೋಡಿದ್ದಾರೆ, ಎಲ್ಲಿ ನಮ್ಮ ಚೆನ್ನೈನಲ್ಲಿ. ಅಂಥ ಹೆಸರು ಮಾಡಿದಂಥ ಸಿನಿಮಾ ಅದು. ಒಂಥರ ಮೈಲಿಗಲ್ಲು ನಮ್ಮ ಇಡೀ ಜೀವನದಲ್ಲಿ ಹೇಳ್ಬೇಕು ಅಂತಂದರೆ. ಧ್ವನಿ ಸಾಂದ್ರಿಕೆಯಲ್ಲಿ ಲಕ್ಷಾಂತರ ಕೋಟ್ಯಾಂತರ ಕ್ಯಾಸೆಟ್ಗಳನ್ನು ನಾವು ಮಾಡಿದ್ದೀವಿ. ಬಟ್ ಪ್ರೇಮಲೋಕನ ನಾನು ಯಾಕೆ ಹೇಳ್ತಾ ಇರ್ತೀನಿ ಆವಾಗ ಅಂತಂದರೆ, ಇಡೀ ದಕ್ಷಿಣ ಭಾರತದಲ್ಲಿ ಎಲ್ಲ ಸಿನಿಮಾಗಳು ನಾವು ಮಾಡಿದ್ದೀವಿ, ಇಲ್ಲ ಅಂತಲ್ಲ. ಬಟ್ ನಮ್ಮ ತಾಯಿ ಕನ್ನಡ, ಮೂಲ ಇಲ್ಲೇ, ಲಹರಿ ಹೆಡ್ ಆಫೀಸ್ ಇರೋದು ಇಲ್ಲೇ, ಬ್ರಾಂಚ್ಗಳು ಸಾಕಷ್ಟಿದೆ, ಅದು ಬೇರೆ ವಿಷಯ. 36 ಲಕ್ಷ ಕ್ಯಾಸೆಟ್ಟು ದಾಖಲೆ ಮಾರಾಟ ಆಗಿದ್ದು ಒಂದು ಪ್ರೇಮಲೋಕ ಮಾತ್ರನೇ ಇವತ್ತಿಗೂ ಕೂಡ ರೆಕಾರ್ಡನ್ನು ಯಾರೂ ಮುರಿಲಿಲ್ಲ, ನಾವೇ ಕೂಡ ಅದನ್ನು ಮುರಿಲಿಕ್ಕೆ ಆಗಲಿಲ್ಲ. ಆ ಪ್ರೇಮಲೋಕ ನಮ್ಮ ಜೀವನವನ್ನೇ ಚೇಂಜ್ ಮಾಡ್ತು, ಇಡೀ ಸಂಗೀತ ಕ್ಷೇತ್ರವನ್ನು, ಸಿನಿಮಾ ಇಂಡಸ್ಟ್ರಿಯನ್ನು, ಇನ್ಫ್ಯಾಕ್ಟ್ ಲಹರಿ ಸಂಸ್ಥೆಯನ್ನು, ಲಹರಿ ಫ್ಯಾಮಿಲಿಯನ್ನು ಕೂಡ ಚೇಂಜ್ ಮಾಡಿದಂಥ ಪ್ರೇಮಲೋಕ. ನಾನು ಯಾವಾಗಲೂ ಈಶ್ವರಿ ಪಿಕ್ಚರ್ಗೆ ಚಿರುಣಿಯಾಗಿರ್ತೀನಿ, ಯಾವಾಗಲೂ ಹೇಳ್ತೀನಿ. ನಾನು ಇದನ್ನು ಏನಿದು ಯಾವಾಗಲೂ ಹೇಳ್ತಿರಲ್ಲ, ಎಲ್ಲಬೇಕು ಎಲ್ಲಿಂದ ನಾವು ಬಂದಿದ್ದೀವೋ ಅದನ್ನು ಮರೆಯೋಂಗಿಲ್ಲ ನಾವು. ಅದಾದಮೇಲೆ ರಣಧೀರ, ಅಂಜನಗೊಂಡು ಸಾಕಷ್ಟು ಬಂತು. ಬಣ್ಣದ ಗೆಜ್ಜೆ, ಮುತ್ತಿನಾರ, ಹಂಸಲೇಖಜಿಯವರು ಮತ್ತು ಲಹರಿ ಕಾಂಬಿನೇಷನ್ ಇನ್ನೊಂದು ಅದ್ಭುತ. ಅದು ಯಾವುದೇ ಸಿನಿಮಾ ಅವರು ಸ್ವರ ಸಂಯೋಜನೆ ಮಾಡಿದ್ರೆ ಲಹರಿ ಮತ್ತು ಹಂಸಲೇಖಜಿಯವರ ಕಾಂಬಿನೇಷನ್ ಅಂತ ಎಲ್ಲರಿಗೂ ಗೊತ್ತಿರೋದು. ನಿರ್ಮಾಪಕರು ಬಂದಿಟ್ಟಿಗೆ ಅವ್ರು ಏನು ದುಡ್ಡು ಕೇಳ್ತಾರೋ ಕೊಟ್ಬಿಡ್ತಾ ಇದ್ರು. ಅಂದರೆ ನಾವು ಮಾಡ್ತು ಅಂದರೆ ಸೂಪರ್ ಹಿಟ್ ಅಂತ ಅರ್ಥ. ಇಲ್ಲಿ ಹಂಸಲೇಖಜಿ ಅವರು ವಿಜೃಂಭಿಸ್ತಾ ಇದ್ದು, ಅಲ್ಲಿ ಇಳಯರಾಜಾಜಿ ತಮಿಳುನಾಡಲ್ಲಿ. ಅದು ಒಂಥರ ಸುವರ್ಣ ಯುಗ ಅದು. ಸೊ 222 ಪಿಕ್ಚರ್ಗಳು ಒಟ್ಟಿಗೆ ಲಹರಿ ಆ್ಯಂಡ್ ಹಂಸಲೇಖ ಅವ್ರ ಕಾಂಬಿನೇಷನ್ ಮಾಡಿದ್ರು. ಆಲ್ಮೋಸ್ಟ್ ಎಲ್ಲ ಪಿಕ್ಚರ್ಗಳು ಚೆನ್ನಾಗೆ, ಆಡಿಯೋ ಚೆನ್ನಾಗಿ ಹೋಯಿತು, ಪಿಕ್ಚರು ಚೆನ್ನಾಗಿ ಹೋಗಿದೆ. ಆವಾಗ ಆ ಕಾಲದಲ್ಲಿ ಮತ್ತೆ ಇನ್ನೊಂದು ಟರ್ನಿಂಗ್ ಪಾಯಿಂಟ್ ಏನು ಬಂತು ಅಂತಂದರೆ 1992ರಲ್ಲಿ ರೋಜಾ, ಇವತ್ತು ನಮ್ಮ ಗ್ರಾಮಿ, ಆಸ್ಕರ್ ತಗೊಂಡಂಥ A.R. ರೆಹಮಾನ್ ಅವರು ಅದನ್ನು ಫಸ್ಟು ಅವರು ಸ್ವರ ಸಂಯೋಜನೆ ಮಾಡಿದಂಥ ಡಿಜಿಟಲ್ ಆಡಿಯೋ ಟೇಪ್, ಮಾಸ್ಟರ್ ಟೇಪ್ ಇರೋದು. ಆ ಮಾಸ್ಟರ್ ಟೇಪನ್ನು ಫಸ್ಟ್ ಕೇಳಿದವನು ಈ ಪ್ರಪಂಚದಲ್ಲಿ ತಾನೆ. ಕೇಳಿಬಿಟ್ಟು ಒಂದೇ ಮಾತಿಲ್ಲ, ಇದು ಯಾರೋ ಸಂಗೀತ ನಿರ್ದೇಶಕರು ಗೊತ್ತಿಲ್ಲ, A.R. ರೆಹಮಾನ್ ಅಂತ ಹೇಳ್ತಾ ಇದ್ದಾರೆ, ಅದ್ಭುತವಾಗಿದೆ ಸೌಂಡಿಂಗು, ಇದು ಸೂಪರ್ ಹಿಟ್ ಆಗುತ್ತೆ ಅಂತ ಅಣ್ಣನಿಗೆ ಹೋಗಿ ಹೇಳಿದೆ. ನಾನು 2-3 ಸಲ ಕೇಳಿದೆ ನಾನು 5 ಹಾಡನ್ನು. ಸೊ ಕೇಳಿದಾಗ ಮತ್ತೆ ಇದೇ ಮೆಸೇಜನ್ನು ನಮ್ಮ ಚೆನ್ನೈ ಆಫೀಸ್ ಕಳಿಸ್ತೇನೆ ನಾನು ನಮ್ಮ ಮ್ಯಾನೇಜರ್ಗೆ. ಅವರು ರೆಹಮಾನ್ ಅವರು ತಿಳಿಸಿದ್ರು. ನಮಗೆ ರೆಹಮಾನ್ ಅವ್ರು ದಿಲೀಪ್ ಅಂತ ಗೊತ್ತೇ ಹೊತ್ತು A.R. ರೆಹಮಾನ್ ಅಂತ ಗೊತ್ತಿಲ್ಲ ಅವಾಗ. ನಿಜವಾಗ್ಲೂ ಅವ್ರು ತಮಿಳಲ್ಲಿ ಕೇಳಿದ್ದಾರೆ, ನಿಜವಾಗ್ಲೂ ಲಹರಿ ಹೆಡ್ ಆಫೀಸಿಂದ ಫೋನ್ ಬಂತ, ಚೆನ್ನಾಗಿದೆ ಅಂತ ಹೇಳಿದಾರ. ಅವ್ರು ಭಾಳ ಸಂತೋಷ ಆಗ್ಬಿಟ್ಟು ನನಗೆ ನೆಕ್ಸ್ಟ್ ಡೇ ಫೋನ್ ಮಾಡಿಸಿದ್ರು. ಫೋನ್ ಮಾಡಿದಾಗ ಒಂದೇ ಮಾತು ಹೇಳಿದೆ, ನೀವು ವಿಶ್ವವಿಖ್ಯಾತರಾಗ್ತೀರಿ. ಎಸ್ಪೆಷಲಿ ನಮ್ಮ ಕನ್ನಡಿಗರು. ಇದುವರೆಗೂ ನಾನು ನೋಡಿದಂಗೆ 45 ಇಯರ್ಸ್ ನಾನು ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದೀನಿ.
ಶಂಕರಾಭರಣಂ ಅದು ಇಟ್ಟಾಗಿರಲಿಲ್ಲ. ಬಾಹುಬಲಿ ಕೂಡ ನನ್ನ ಪ್ರಕಾರ ಅಲ್ಲಿ ಅಂತ ಒಳ್ಳೆಯ ಮಿಕ್ಸ್ಡ್ ರಿಪೋರ್ಟ್ ಬಂದಿತ್ತು. ತುಂಬಾನೇ ಚೆನ್ನಾಗಿದೆ ನೋಡೋದು, ತಂದೆ ತಾಯಿ ಇದ್ದಂಗೆ ನಮಗೆ. ಅದ್ರ ಜೊತೆಗೆ ಸಂಗೀತ ಕ್ಷೇತ್ರದಲ್ಲಿ ಬರೀ ಸಿನಿಮಾ ಒಂದೇ ಅಲ್ಲ, ಸಿನಿಮಾಲಿ ಇನ್ನೊಂದಿತ್ತು, ಹೇಳ್ಬಿಡ್ತೇನೆ. 1991 ಅನ್ಕೊಂಡಿದ್ದೀನಿ, ದಳಪತಿ ಸಿನಿಮಾ, ಮಣಿರತ್ನಂ ಅವರ ನಿರ್ದೇಶನ, ರಜನಿಕಾಂತ್ ಆಡಿಯೋ ರೇಟ್ಸ್ ತೊಗೊಬೇಕು ಅಂತ ಅಂದ್ಬಿಟ್ಟು ಭಾಳ ಪ್ಲ್ಯಾನ್ ಮಾಡಿದ್ರು. ಯಾಕಂದರೆ ಆ ಥರ ಸ್ಟಾರ್ ಕ್ಯಾಸ್ಟಿಂಗ್ ಜಿ ವಿ ಫಿಲಮ್ಸು, ಜಿ ವಿ ಅವರಿಲ್ಲ ಇವಾಗ, ಅವ್ರು ನಿಲ್ಸ್ಕೋಬೇಕು. ಹಿಂಗೆ ಮಾತಾಡ್ತಾ ಇರೋವಾಗ ಇಲ್ಲ ಇದು ಹೇಗಾದರೂ ಮಾಡಿ ಸೈನ್ ಮಾಡ್ಬೇಕು ನಾವು, ನಮ್ಮ ಕನ್ನಡದ ಧ್ವಜವನ್ನು ಹೆಂಗಿದು ಆಂಧ್ರಲ್ಲಿ, ಆವಾಗ ಆಂಧ್ರ ಇತ್ತು, ತೆಲಂಗಾಣ ಇರಲಿಲ್ಲ, ಬರೀ ಆಂಧ್ರ ಪ್ರದೇಶ, ಅಲ್ಲಿ ಆರಿಸಿದಾಯ್ತು. ಇವಾಗ ತಮಿಳ್ನಾಡವ್ರು ಆರಿಸ್ಬೇಕು, ದೊಡ್ಡ ಪಿಕ್ಚರ್ ತೊಗೊಂಡು ಅಂತ. ಅಲ್ಲಿ ಹೋದಾಗ ಅವ್ರು ಮುಂದೆ ಮಾತಾಡಿದ್ರು, ಎಷ್ಟು ಕೊಡ್ತೀರಾ ಅಂದರೆ 75 ಲಕ್ಷ ಬೇಕು ಅಂತಂದು. 75 ಲಕ್ಷ ಅಂದಕ್ಕೆ ನನಗೆ ಬೆವರು ಸ್ಟಾರ್ಟ್ ಆಯಿತು. ನಾನು ಜೀವನದಲ್ಲಿ ಅಷ್ಟು ದುಡ್ಡು ನೋಡಿಲ್ಲ, ಕೇಳೂ ಇಲ್ಲ. ಅಣ್ಣ ಮನೋಹರ್ ನಾಯ್ಡು ಒಂದೇ ನಿಮಿಷದಲ್ಲಿ ಆಯ್ತು ಕೊಡ್ತೀವಿ ಅಂತಂದ್ಬಿಟ್ಟು ನನಗೆ ಶಾಕ್ ಆಗೋದೆ. ಯಾಕಂದ್ರೆ ಎಲ್ಲಿಂದ ತರೋದು ಅಂದರೆ ಅವ್ರು ಧೈರ್ಯಕ್ಕೆ ಮೆಚ್ಕೋಬೇಕು. ನಾನು ಕಡೆಗೆ ತೊಗೊಂಡು ರಿಲೀಸ್ ಮಾಡಿದು 15 ದಿನದಲ್ಲಿ ಹಾಕಿದ ಹಣ ಬಂತು, ಪ್ರಾಫಿಟ್ಟು ಬಂತು. ಒಂದೇ ದಿನಕ್ಕೆ 5.5 ಲಕ್ಷ ಕ್ಯಾಸೆಟ್ಟು ಚೆನ್ನೈ ರಿಚಿ ಶೀಟಲ್ಲಿ ಸೇಲ್ ಮಾಡ್ಬೋದು ಒಂದೇ ದಿನಕ್ಕೆ. ಅದೊಂದು ದಾಖಲೆ ಅದು. ಅದಾದಮೇಲೆ ಕಂಪ್ಲೀಟು ಮುಂಬೈ ಮಾರ್ಕೆಟೆಲ್ಲ ರೇಟ್ ಜಾಸ್ತಿ ಆಗೋಯ್ತು. ಇಂಡಿಯನ್ ಎಕ್ಸ್ಪ್ರೆಸ್ಸು, ಡೆಕ್ರೆನಾಡು, ಪ್ರತಿ ಪೇಪರ್ನಲ್ಲಿ ಕೂಡ ಲಹರಿ 75 lakhs ಪೇಯ್ಡ್ ಫಾರ್ ಪರ್ಟಿಕ್ಯುಲರ್ ಮೂವಿ ಅಂತಂದ್ಬಿಟ್ಟು ದಳಪತಿ ಅಂತ ಬಂದಾದ್ಮೇಲೆ ಮಾರ್ಕೆಟ್ ದೊಡ್ಡದಾಗೋಯ್ತು. ಅದೊಂದು ಮಹಾ ದೊಡ್ಡದು ತಿರುವು ಸರ್ ನಮ್ಮ ಜೀವನದಲ್ಲಿ. ರಿಸ್ಕ್ ತೊಗೊಳ್ಳೇಬೇಕಾಗುತ್ತೆ ಕೆಲವು ಟೈಮಲ್ಲಿ. ನಮ್ಮ ಇಂಡಸ್ಟ್ರಿ ಇರೋದೇ ರಿಸ್ಕ್ ಮೇಲೆ. ರಿಸ್ಕ್ ತೊಗೊಳ್ದಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ಬಟ್ ಕ್ಯಾಲ್ಕುಲೇಟಿವ್ ರಿಸ್ಕ್ ತೊಗೋಬೇಕು, ಹಾರ್ಡ್ ವರ್ಕ್ ಮಾಡಬೇಕು. ಹಾರ್ಡ್ಲಿ ವರ್ಕ್ ಮಾಡಿಬಿಟ್ಟು ಎಲ್ಲ ಹಿಂಗೆ ಹಾಕಿದ್ರೆ ಹಿಂಗೆ ದುಡ್ಡು ಬಂದುಬಿಡ್ತಾ ಇದೆ, ಗ್ಯಾಮ್ಲಿಂಗ್ ಅಲ್ಲ ಅದು ಸಿನಿಮಾ ಇಂಡಸ್ಟ್ರಿ. ಹಾರ್ಡ್ ವರ್ಕ್ ಮಾಡಲೇಬೇಕು, ಕ್ಯಾಲ್ಕುಲೇಟಿವ್ ಆಗಿ ಮಾಡಿದ್ರೆ ಖಂಡಿತ ಈ ಇಂಡಸ್ಟ್ರಿಯಲ್ಲಿ ಒಳ್ಳೆಯದಾಗುತ್ತೆ. ಅದು ಸಿನಿಮಾ ಹಾಡುಗಳು ಬಿಟ್ಟು ಸುಗಮ ಸಂಗೀತ ಕ್ಷೇತ್ರ ನನಗೆ ತುಂಬ ಒಲವು. ಯಾಕೆಂದರೆ ನಾನು ಕನ್ನಡ ಮೀಡಿಯಮಲ್ಲಿ ಓದಿದಾಗ ಪುಟ್ಟಪ್ಪನವ್ರ ಹೆಸರು, ನಮ್ಮ ಮೇಷ್ಟ್ರುಗಳು ಬೇಂದ್ರೆಯವ್ರ ಹೆಸರು, ಇದೆಲ್ಲ ಕಬರಿಗಳು ಅದೆಲ್ಲ ಓದೋವಾಗ ನನಗೆ ಭಾಳ ಭಾಳ ಹತ್ಕೊಂಡಿದ್ದೆ. ಸೊ ಅದೊಂದು ಆಪರ್ಚುನಿಟಿ ಸಿಕ್ತು ನನಗೆ, ದೇವ್ರ ದಯದಲ್ಲಿ ಸಿಕ್ಕಿದಾಗ ಎಲ್ಲ ಭಾವಗೀತೆಗಳನ್ನು ಬಿಡುಗಡೆ ಮಾಡಿದ್ರು ಸಂಸ್ಥೆಯಿಂದ. ಸುಮಾರು 13,500 ಹಾಡುಗಳು ಇರ್ಬೋದು ಅನ್ಕೊತೀನಿ ನಾನು. ಕನ್ನಡ ನಮ್ಮ ಎಲ್ಲ ಕವನಗಳು, ಕವಿತೆಗಳು ಇನ್ನು ಮುಂದಕ್ಕೆ ಮಾಡ್ತೀನೋ ಅಲ್ಲೋ ಗೊತ್ತಿಲ್ಲ. ಯಾಕಂದರೆ ಇವತ್ತಿನ ಪರಿಸ್ಥಿತಿ ಆ ಥರ ಸ್ವರ ಸಂಯೋಜನೆ ಮಾಡಿದಂಥ ಕಾಳಿಂಗರಾಯರು, ಅಶ್ವಥ್ ಜಿ ಅವರು, ಅನಂತಸ್ವಾಮಿ ಅವರು, ರಾಜೋನಂದ ಸ್ವಾಮಿ ಅವರು, ರತ್ನಮಾಲಾಜಿ, ಇವರೆಲ್ಲ ಭಾಳ ಸಾಧಕರು, ಸಾಧನೆ ಮಾಡಿಬಿಟ್ಟಿದ್ದಾರೆ. ನಮಗೆ ಬಿಟ್ಟವರು ಇರೋರು ಎಲ್ಲರೂ ನಾನು ಚಿರುಣಿ ಆಗಿದ್ದೀನಿ. ಅವ್ರು ಕೊಟ್ಟಂಥ ಅದ್ಭುತವಾದ ಹಾಡುಗಳು ಇವತ್ತಿಗೂ ಲಹರಿ ಸಂಸ್ಥೆಯಲ್ಲಿ ಇಡೀ ಪ್ರಪಂಚದಿಂದ ಜನ ಕೇಳ್ತಾರೆ, ಫೋನ್ ಮಾಡ್ತಾರೆ ಕೂಡ, ಎಂಥ ಹಾಡುಗಳು ಸರ್ ಇದು ಅಂತ. ಅದು ಮತ್ತೆ ಅದು ಯಾಕೋ ಅಶ್ವಥ್ ಜಿಯವರೆಲ್ಲ ಹೋದ್ಮೇಲೆ ಸುಗಮ ಸಂಗೀತ ಕ್ಷೇತ್ರ ಒಂಥರ ಅಲ್ಲಿಗೆ ನಿಂತೋಯ್ತಾ ಅನ್ನೋ ಲೆವೆಲ್ ಅನಿಸ್ತಾ ಇದೆ. ಹಾಡ್ತಾರೆ ಇದ್ದಾರೆ ಕಲಾವಿದರು ಇವತ್ತಿಗೂ ಕೂಡ, ಬಟ್ ಆ ಪೀಕ್ ಯಾರು ತೊಗೊಂಡೋಗ್ಲಿಲ್ಲ. ವಾರಕ್ಕೆ ಏನಿಲ್ಲ ಅಂದರೂ ಕೂಡ 8-9 ಧ್ವನಿ ಸಾಂದ್ರಿಕೆಯನ್ನು ಬಿಡುಗಡೆ ಮಾಡ್ತಾ ಇದ್ದು. ಇವಾಗ ಸರ್ 9 ರೆಡಿ ಮಾಡಿದ್ದೀವಿ ಸರ್, ಬಿಡುಗಡೆ ಮಾಡ್ತೀರಾ ಅಂತ ಹೇಳೋ ಅಂತ ಗಾಯಕರೆಲ್ಲ ಆ ಥರ ಪರಿಸ್ಥಿತಿ ಆಗ್ತಿದೆ. ಇದು ಒಂಥರ ನೋವಿನ ಸಂಗೀತ. ಯಾಕೆಂದರೆ ಸಾವಿರಾರು ಕವಿತೆಗಳಿದೆ ನಮ್ಮಲ್ಲಿ ಬರೆದಿರೋಂಥದ್ದು, ಅದನ್ನು ಬಿಡುಗಡೆ ಮಾಡ್ಬೋದಾಗಿತ್ತು, ಆಗಲಿಲ್ಲ. ಅದ್ರ ಜೊತೆಗೆ ದಾಸ ಸಾಹಿತ್ಯ, ವಚನ ಸಾಹಿತ್ಯ, ಯಕ್ಷಗಾನ, ರಂಗಗೀತೆಗಳು, ಆಮೇಲೆ ಮಾಸ್ಟರ್ ಹಿರಣ್ಣಾಯಿ ದೊಡ್ಡ ಸಾಹೇಬರು ಅವ್ರ ನಾಟಕಗಳು, ಇದೆಲ್ಲ ಬಿಡುಗಡೆ ಮಾಡೋದು. ಅಂದರೆ ನಮ್ಮಲ್ಲಿ ಹರಿ ಸಂಸ್ಥೆ ಅಂದಾಗ ಈ ಥರದ್ದು ನಮ್ಮ ಜಾನರ್ ಇಲ್ಲ ಅಂತ ಯಾರು ಅಂದ್ಕೊಳ್ಳೇಬಾರ್ದು. ಪ್ರತಿಯೊಂದು ಕೂಡ ಅಲ್ಲಿ ತಂದಿಟ್ಬಿಟ್ಟು ಇವಾಗ ನಾನೇ ಮತ್ತೆ 5,000 ಕೋಟಿ ಕೊಡ್ತೀವಿ ಇದೆಲ್ಲ ನೀವು ಮಾಡಿ ಅಂತಂದರೆ ಮಾಡೋಕ್ಕಾಗಲ್ಲ, ಆ ಕ್ವಾಲಿಟಿ ಕೊಡೋಕ್ಕೂ ಆಗಲ್ಲ. ಅವೆಲ್ಲ ಹೇಳಿದಲ್ಲ, ದುಡ್ಡೆಲ್ಲ ಅಲ್ಲಿ ಇಂಪಾರ್ಟೆಂಟ್. ಅದು ಏನೋ ಆ ಟೈಮಲ್ಲಿ ಚಾಮುಂಡೇಶ್ವರಿ ತಾಯಿ, ಸರಸ್ವತಿ ತಾಯಿ ಆಶೀರ್ವಾದ ಮಾಡಿಬಿಟ್ಟು ಮಾಡ್ಕೊಂಡು ಬಂದ್ಬಿಟ್ಟು ನಾವು ಅಷ್ಟೇ. ನಮ್ಮ ಇಡೀ ಜೀವನವನ್ನು ಸಂಗೀತ ಕ್ಷೇತ್ರಕ್ಕೆ ಪ್ರದರ್ಶನ ಆಗಲಿಕ್ಕಿದೆ. ಆ ಚಿತ್ರದ ಅದನ್ನು ಹೇಳಬೇಕು ಈ ಸಂದರ್ಭದಲ್ಲಿ, ಆ ಚಿತ್ರದ 10 ಹಾಡುಗಳು ಡಾಕ್ಟರ್ ಪದ್ಮಶ್ರೀ ಪುರಸ್ಕೃತ ದೊಡ್ಡರಂಗೇಗೌಡರ ಕಲಾಕೃಷಿ. ಅದೊಂದು ಅವರ ಲೇಖನಿಂದ ಒಡಮೂಡಿದ ಗೀತಗುಚ್ಛ. ಅದನ್ನು ಸಾಧ್ಯವಾಗಿಸಿದ್ದು ಈಗ ವೇದಿಕೆ ಪ್ರಸ್ತಾಪ ಆದಂತಹ ನಮ್ಮ ಅನ್ನೋದೊಂದು ದೃಶ್ಯಕೃತಿ ಆಗಲೇಬೇಕು ಅಂತ ಹಠ ತೊಟ್ಟು ಅದಕ್ಕೆ ಜೊತೆಗೂಡಿದಂಥವ್ರು ಮಾನ್ಯ ವೇಲು ಸಾಹೇಬ್ರೆ.
10 ಹಾಡುಗಳನ್ನು ಉಚಿತವಾಗಿ ನಾನು ಅದನ್ನು ಕೊಡಮಾಡ್ತೀನಿ ಅಂತ ಹೇಳಿ ಆ ಚಿತ್ರವನ್ನು ಈಗ ಅವರದೇ ವೇದಿಕೆ ಮುಖಾಂತರ OTT ಆ ವೇದಿಕೆಯಲ್ಲೂ ಸಹ ಅದನ್ನು ಹಾಕಲಿಕ್ಕಿದ್ದಾರೆ. ಈ ಚಿತ್ರ ಇದೇ ಸಮಾಗಮದ 4ನೇ ದಿನದ ಮತ್ತೊಂದು ಚಿತ್ರವಾಗಿ ಪ್ರದರ್ಶಿತವಾಗಲಾಗಿದೆ. ದಯಮಾಡಿಸಿದಿರಿ ತಾವು ಸಾಹೇಬ್ರೆ, ಇದು ಒಂದು ನಮ್ಮ ಶಿಕ್ಷಣ ಸಂಸ್ಥೆ, ಅಲ್ಲಿ ಬಂದಂಥ ಎಲ್ಲ ಸಹಪಾಠಿಗಳು, ಅದರ ಜೊತೆಗೆ ತಾವು ನಂದು ನೋವುಂಡವರು, ಅವಮಾನ ಉಂಡವರು ಇವತ್ತು ಒಳ್ಳೆ ದಿನಗಳು ನೋಡ್ತಾ ಇದ್ದೀವಿ. ಒಳ್ಳೆ ದಿನಗಳು ಉಂಡವರು ಅದು ನಿಮ್ಮ ಲಹರಿ ಸಂಸ್ಥೆ. ಮೊದಲ ಭಾಗ ಹೇಳ್ತಾ ಇದ್ದಾಗ ನನಗೆ ಸ್ವಲ್ಪ ತಳಮಳ ಶುರುವಾಯಿತು. ಯಾಕಪ್ಪ ಅಂತಂದರೆ ಬರೀ ಚಲನಚಿತ್ರದ ಬಗ್ಗೆನೇ ಮಾತನಾಡ್ತಾ ಇದ್ದಾರಲ್ಲ ಇವರು ಅಂತ ಅಂದ್ಬಿಟ್ಟು ಸ್ವಲ್ಪ ತಳಮಳ ಶುರುವಾಯಿತು. ಆದರೆ ಸೆಕೆಂಡ್ ಹಾಫಿಗೆ ಬಂದಾಗ ಸ್ವಲ್ಪ ಸಮಾಧಾನ ಆಯಿತು. ಸುಗಮ ಸಂಗೀತದ ಬಗ್ಗೆ ಬಿಚ್ಚು ಮನಸ್ಸಿನ ಮಾತನಾಡಿದ್ದಾರೆ. ಯಾಕೆಂದರೆ ನಾನು ಕಾಳಿಂಗರಾಯರು ಸ್ವತಃ ಹಾಡಿರೋದನ್ನು ಅವ್ರ ಜೊತೆಯಲ್ಲಿ ನಿಂತು ಕೇಳಿರೋನು. ಹಾಗಾಗಿ ನಾನು ಮನೆಯಲ್ಲಿ ಆ ಕಾಲಕ್ಕೆ ನಿನ್ನೆ ಬಹುಶಃ 15 ರೂಪಾಯಿ ಭಾವಿಸಿ ಅವ್ರಿಗೆ ಹೇಳ್ತೀನಿ, ತಾಯಿಯ ಆಶೀರ್ವಾದ ಸದಾ ಅವ್ರಿಗಿರಲಿ. ಕನ್ನಡವನ್ನು ನಂಬಿದ್ರೆ ಕೇಡಂತೂ ಆಗೋದಿಲ್ಲ, ಕೋಡಂತೂ ಇದ್ದೇ ಇರುತ್ತೆ. ಮರೆತು ಮಾತು ಅದರ ವ್ಯಾಖ್ಯಾನ, ಗಾಯನ, ರೇಖಾಚಿತ್ರ ದರ್ಶನ ಅಂತ ಮಾಡಿದಾಗ ಅದನ್ನು ಪ್ರಚುರಪಡಿಸಿದವರು ಸಹ ನಮ್ಮ ಲಹರಿ ಸಾಹೇಬ್ರೆ. ಹಾಗಾಗಿ ನಾವು ತುಂಬ ಆಭಾರ ಮತ್ತು ಮನ್ನಣೆಯನ್ನು ವ್ಯಕ್ತಪಡಿಸ್ತೀವಿ ಸಾಹೇಬ್ರೆ. ನಾಟು ನಾಟು ಹಾಡಿನ ಬಗ್ಗೆ ಮಾತಾಡಿದ್ರಿ. ಅವರು ಮಾತಾಡ್ತಾ ಒಂದು ಪದ ಹೇಳಿದ್ರು, ಕ್ಯಾಲ್ಕುಲೇಟಿವ್ ರಿಸ್ಕ್ ಅಂತ ಹೇಳಿದ್ರಿ. ಎಲ್ಲಾನು ವ್ಯಾಪಾರ ಬಿಸ್ನೆಸ್ ಆಗಿರೋದ್ರಿಂದ ಕ್ಯಾಲ್ಕುಲೇಟಿವ್ ರಿಸ್ಕ್ ಅಂತ ಹೇಳಿದಾಗ ನೀವು ಒಂದು ನಾಟು ನಾಟು ಒಂದು ಹಾಡಿಗೆ ತುಂಬಾ ಇನ್ವೆಸ್ಟ್ ಮಾಡಿ ಆ ಹಾಡನ್ನ ಅದನ್ನ ಇಷ್ಟಪಡ್ತಾರ ಪಡಲ್ವಾ ಅಂತ ಗೊತ್ತಾಗಕ್ ಮುಂಚೆನೆ ಹಿಂಗೆ ಆ ರಿಸ್ಕ್ ನ ತಗೊಳಕ್ ಸಾಧ್ಯ ಆಗತ್ತೆ, ಬಿಡ್ ಮಾಡಿ ತಗೊಳಕ್ಕೆ ಸಾಧ್ಯ ಆಗತ್ತೆ. ಅದು ಒಂಥರ ಭಯ ಇರತ್ತಲ್ವಾ ಸರ್, ಅಷ್ಟು ಇನ್ವೆಸ್ಟ್ ಮಾಡಿ ಜನ ಕೇಳದೆ ಹೋದ್ರೆ ಅಥವಾ ಇದು ನನ್ಗೆ ಸಿಗುತ್ತಾ ಇಲ್ವಾ, ನಾವ್ ಇದರಿಂದ ಹಾಕಿದ ನಾನು ಪಡ್ಕೊಳ್ತೀವೋ ಇಲ್ವೋ ಅನ್ನೋ ಭಯ ಯಾವಾಗ್ಲೂ ಇರುತ್ತೆ. ಅದು ಸಾಧ್ಯ ಆಗತ್ತಾ ಇಲ್ವಾ? ಅವ್ರು ಕೇಳ್ತಿರೋದು ಲೆಕ್ಕಾಚಾರ ಇದೆಯಲ್ಲ, ಲೆಕ್ಕ ಅನ್ನೋದು ಆಚಾರವೇ ವಿಚಾರವೇ, ಇಷ್ಟೇ ಪ್ರಶ್ನೆ ಅಲ್ವ ನಿಂದು? ಅವಲ್ಲ ಹೇಳ್ದೆ, ನಾನು ಆಸ್ತಿ ನಾನು ನೋಡಿಲ್ಲ. ಈ 2 ಕಿವಿ ಇದೆಯಲ್ಲ, ಆ ಭಗವಂತ ಕೊಟ್ಟಿರೋದು ಬಹಳ ಶಾರ್ಪ್ ಇದೆ ಸಂಗೀತ ಕ್ಷೇತ್ರದ. ಮತ್ತೆ ನಮ್ಮ ಪಾಸಿಟಿವ್ ಎನರ್ಜಿ ಇದೆಯಲ್ಲಮ್ಮ, ಅದೇ ನಮ್ಮ ಮಾರ್ಗದರ್ಶನ, ಅದೇ ತೋರಿಸುತ್ತೆ ಕೂಡ. ಈ ಸಿನಿಮಾ ಬರ್ತಾ ಇದೆ ತಗೊಳ್ಳಿ ನೀವು, ನಾವೆಲ್ಲ ತಗೊಳಕ್ಕಾಗಲ್ಲ, ಎಲ್ಲ ತಗೊಂಡು ಇಲ್ಲ ಆ ಥರ. ಬಟ್ ಈ ಥರದ್ದು ಏನು ರಿಸ್ಕ್ ಮಾಡಿ ತೊಗೊಂಡಿದ್ದು ಕ್ಯಾಲ್ಕುಲೇಟಿವ್ ರಿಸ್ಕ್ ಅಂತ ಇದೆಯಲ್ಲ, ನಮ್ಮ ಥಿಂಕಿಂಗ್ ಮೇಲೆ ಹೋಗುತ್ತೆ, ಆ ಟೈಮಿಂಗ್ ಮೇಲೆ ಹೋಗುತ್ತೆ. ಆ ಟೈಮಿಂಗ್ ಕರೆಕ್ಟಾಗಿ ನಾವು ಯೋಚನೆ ಮಾಡಿ ಸೈನ್ ಮಾಡಿದ್ರೆ 100% ಹಿಟ್ ಆಗುತ್ತೆ. ಅದ್ರ ಉದಾಹರಣೆ ದಳಪತಿ, ಪ್ರೇಮಲೋಕ, ರಣಧೀರ, KGF 1, KGF 2, RRR, ಬಾಹುಬಲಿ, ಇದೆಲ್ಲ ಇಷ್ಟೇ ತಗೊಂಬಿಡಿ. ಮತ್ತೆ ನೆಕ್ಸ್ಟ್ ನೀವು ಆ್ಯಕ್ಟ್ ಮಾಡಲಿಲ್ಲ ಅಂತ ಅನ್ಬೋದು ಪ್ರಶ್ನೆ. ನಮ್ಮ ಇಂಟ್ಯೂಷನ್ ಬರಬೇಕಮ್ಮ. ಆ ಇಂಟ್ಯೂಷನ್ ಅನ್ನೋದು ಇದೆಯಲ್ಲ ಬಹಳ ಇಂಪಾರ್ಟೆಂಟ್. ಎಲ್ಲಾದ್ರಲ್ಲೂ ದುಡ್ಡು ಮಾಡಬೇಕು ಅಂತಿದ್ರೆ ಖಂಡಿತ ಲಕ್ಷ್ಮಿ ನಮ್ಮ ಹತ್ರ ಬರೋದಿಲ್ಲ. ಅದೇ ದೊಡ್ಡವ್ರು ಹೇಳ್ತಾರಲ್ಲ, ಲಕ್ಷ್ಮಿ ಸರಸ್ವತಿ ಇಬ್ರು ಒಟ್ಟಿಗೆ ಇರಲ್ಲ ಅಂತ. ಇಬ್ರು ಇದ್ದಾರೆ. ಕಾರಣ ಏನಂದ್ರೆ ನಮ್ಮ ಇಂಟ್ಯೂಷನ್ ಕರೆಕ್ಟ್ ಆಗಿದೆ, ನಾವು ಮಾಡ್ತಾ ಇರೋ ಕೆಲಸ ಕರೆಕ್ಟ್ ಆಗಿದೆ, ಅದಕ್ಕಾಗಿ ಇಬ್ರು ಒಟ್ಟಿಗೆ ಸೇರ್ತಾ ಇದ್ದಾರೆ. ಧನ್ಯವಾದಗಳು ಸರ್. ನಾವು ಕೂಡ ಯಾವಾಗಲೂ ಅವರಿಗೆ ಆಭಾರಿಯಾಗಿರ್ತೀವಿ. ಧನ್ಯವಾದಗಳು ಸರ್. ಒಂದು ಹೇಳ್ತೀನಿ, ಭಾಳ ಜನ ಭಾಳ ಇಂಡಸ್ಟ್ರಿಗಳಿದ್ದಾರೆ, ಮಿಲಿಯನರ್ಸ್. ಸಂಗೀತ ಇದೆ, ಅದನ್ನ ನಾವು ಕೊಂಡ್ಕೊಳ್ಳಿಕ್ಕಾಗಲ್ಲ. ಒಂದು ಬಿಲ್ಡಿಂಗ್ ಕೊಂಡ್ಕೊಂಡ್ಬಿಡ್ಬೋದು, ಒಂದು ಮರ್ಸಿಡೀಸ್ ಕಾರ್ ಕೊಂಡ್ಕೋಬೋದು, ಮಾಸರಾಡಿ ಕೊಂಡ್ಕೋಬೋದು, ಇಲ್ಲ ಚಾರ್ಟೆಡ್ ಪೇನ್ ಕೊಂಡ್ಕೋಬೋದು. ಬಟ್ ಈ ಲಹರಿ ಸಂಸ್ಥೆ ಕೊಂಡ್ಕೋಬೇಕು ಅಂತಂದರೆ ಅವರು ಬೆಲೆನೂ ಕಟ್ಟಲಿಕ್ಕಾಗಲ್ಲ, ನಾವು ಅಷ್ಟು ಬೆಲೆ ಕೊಡೋದು ಇಲ್ಲ. ಇವುಗಳನ್ನೆಲ್ಲ ಹೇಗೆ ಯಾಕೆ ಮಾಡಿಲ್ಲ ಸಾರ ಸಂಗ್ರಹವನ್ನು ಸಂಗೀತದಲ್ಲಿ ತರ್ಕೊಂಡಿದ್ದೇವೆ. ಮಾನ್ಯ ಲಹರಿ ಸಾಹೇಬರು ಈ ಚಿತ್ರವನ್ನು ಅದಕ್ಕೆ ಇರುವ ಪ್ರದರ್ಶನಕ್ಕೆ ಸಾಕ್ಷಿ ಆಗ್ತಾರೆ ಅಂತ ನನ್ನ ಭಾವನೆ. ಅದೊಂದು ಚಿತ್ರವನ್ನು ತುಂಬ ಚೆನ್ನಾಗಿದೆ, ನೋಡಿ ಆನಂದಿಸಬೇಕು ಅಂತ ಹೇಳಿ ಆನಂದಕ್ಕಿಂತಲೂ ಹೆಚ್ಚು ಮರುಕ ಇದೆ, ಎಲ್ಲ ಹೋಗಬೇಕಿತ್ತು ತಾವು. ಒಂದು ಬೈಟ್ ಮಾಡಿ ಕಳಿಸಿ ಅಂತ ಹೇಳಿದ್ರು. ನಾನು ಮದ್ರಾಸ್ನಲ್ಲಿದ್ದೆ, ನೆನ್ನೆ ಬರೋಕ್ಕಾಗಲಿಲ್ಲ ನನಗೆ, ಯಾಕೆಂದರೆ ಪರೀಕ್ಷೆ ನಡೀತಾ ಇತ್ತು, ಎಲ್ಲ ಕರೆಕ್ಷನ್ ಎಲ್ಲ ಮಾಡೋದಿತ್ತು. ಹಾಗಾಗಿ ನೆನ್ನೆ ಮಿಸ್ ಆಗುತ್ತೆ ಅಂದೆ. ಹಾಗಾದ್ರೆ ನೀವು ಒಂದು ಬೈಟ್ ಮಾಡಿ ಕಳಿಸಿ ವಿಡಿಯೋ ಅಂತ. ನಾನು ಅದರಲ್ಲಿ ಇಷ್ಟೇ ಹೇಳಿದ್ದು, ನಾವೆಲ್ಲ ಕೇಳಿರ್ತೀವಿ ಕನ್ನಡವೇನೆ ಕುಣಿದಾಡುವುದೆನ್ನಿದೆ ಅಂತ ಎಲ್ಲ ಕೇಳಿದ್ದೀವಿ ನಾವು, ಕನ್ನಡವೇನೆ ಕಿವಿ ನಿಮಿರುವುದು ಅಂತ. ಆದರೆ ಮಹೋದಯರು ಕನ್ನಡ ಮಾತಾಡಿದ್ರೆ ಕನ್ನಡದ ಎದೆನೇ ಕುಣಿದಾಡುತ್ತೆ.
ಕನ್ನಡದ ಕಿವಿ ನಿಮರುತ್ತೆ. ನನ್ನನ್ನು ಇಷ್ಟು ಶುದ್ಧವಾಗಿ ಇಷ್ಟು ಚೆನ್ನಾಗಿ ಮಾತಾಡೋರು ಇದ್ದಾರಲ್ಲ ಅಂತ ಕನ್ನಡ ಧನ್ಯತೆಯನ್ನು ಭಾವಿಸುತ್ತೆ. ನಾವು ಭಾಷೆಗಿಂತ ನಾವು ದೊಡ್ಡವರು ಅಂತ ಅದಕ್ಕೆ ಹೇಳ್ತಾ ಇಲ್ಲ ನಾನು, ಆದರೆ ಆ ಭಾಷೆನ ಅವ್ರ ಅದು ಹೇಗೆ ಅವರಿಗೆ ಒಲ್ದು ಬಿಟ್ಟಿದ್ದಾಳೆ ಸರಸ್ವತಿ ಅಂದರೆ, ನಾನು ಅದೇ ಹೇಳಿದೆ, ಅವರು ನಮ್ಮ ಕನ್ನಡ ರಾಜ್ಯದ ಕನ್ನಡ ಮಾತೆಯ ಭಾರತ ಮಾತೆಯ ಹೆಮ್ಮೆಯ ಸುಪುತ್ರರವರು. ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ಯಾಕೆಂದರೆ ಅವ್ರ ಸೇವೆ ಹೀಗೆ ನಡೀತಾನೇ ಇರಬೇಕು. ಎಲ್ಲ ನಾನು ಅದನ್ನು ಹೇಳಿದೆ, ನಾವೆಲ್ಲ ವಯಸ್ಸಲ್ಲಿ ಚಿಕ್ಕವರು, ನಾವು ಆಶೀರ್ವಾದ ಮಾಡೋಕ್ಕಾಗಲ್ಲ, ಆದರೆ ದೇವ್ರನ್ನ ಕೇಳ್ಕೊಬೋದಲ್ಲ ಇಂಥವ್ರಿಗೆ ಚೆನ್ನಾಗಿಡಿ ಅಂತ. ಅದರಲ್ಲಿ ಏನು ತೊಂದರೆ ಇಲ್ಲ. ಇವತ್ತು ಕಾರ್ಯಕ್ರಮ ಅಂತ ಇಲ್ಲ ಅಂತ ಹೇಳಿದ್ರು ನನಗೆ ದೀಪಕ್ ಅವರು ಫೋನ್ ಮಾಡಿ. ಹಾಗಾಗಿ ಮಾತುಕತೆ ಇರುತ್ತೆ, ಜನ ನಿಮ್ಮನ್ನು ಪ್ರಶ್ನೆಗಳು ಕೇಳಬಹುದು, ನೀವು ಅದಕ್ಕೆ ಉತ್ತರಗಳು ಹೇಳ್ಬೋದು, ಹಾಗಿರುತ್ತೆ ಕಾರ್ಯಕ್ರಮ ಅಂತ. ಹಾಗಾಗಿ ನಾನು ಏನು ಇದಕ್ಕೆ ಕಾರ್ಯಕ್ರಮಕ್ಕೆ ಪ್ರಿಪೇರ್ ಆಗಿ ಬಂದಿಲ್ಲ. ಆದರೆ ಸಿಂಫೋನಿ ಕಂಪನಿ ಅಂತೆಲ್ಲ ಶಬ್ದಗಳಿದೆ. ಹಾಗಾಗಿ ಒಂದು ನಾಟಕದ ಒಂದು ರಂಗಗೀತೆಯಿಂದ ಶುರು ಮಾಡ್ತೀನಿ ನಾನು, ಆಮೇಲಿಂದ ಪ್ರಶ್ನೆಗಳನ್ನ ಕೇಳಿಕೊಂಡು ನೀವು ಹೋಗ್ಬೋದು. ಯಾಕೆಂದ್ರೆ ಸಿಂಫೋನಿನೂ ಇದೆ. ಕನ್ನಡ ವೃತ್ತಿರಂಗಭೂಮಿಲಿ ಸಿಂಫೋನಿನ ಹೇಗೆ ಉಪಯೋಗಿಸ್ತಾ ಇದ್ರು ಅದರದ್ದೆಲ್ಲ ಒಂದೊಂದು ಸಲ ಅವಾಗವಾಗ ತುಣುಕುಗಳನ್ನು ನಿಮಗೆ ತಿಳಿಸ್ತೀನಿ ನಾನು. ಇದು ರಂಗಗೀತೆ ಕನ್ನಡ ವೃತ್ತಿ ರಂಗಭೂಮಿ ಹೇಗೆ ನಡೀತಿತ್ತಂದರೆ, ಶಾಸ್ತ್ರೋಕ್ತವಾದಂತಹ ಒಂದು ರಂಗಭೂಮಿ ಅದು. ಪ್ರಾರಂಭ ಆಗದೆ ಸೂತ್ರಧಾರ ಬಂದು ದೇವತಾ ಸ್ತುತಿಯನ್ನು ಮಾಡಿ, ಅದು ಹೇಗಿರೋದಂದರೆ ಆಗಿನ ಕಾಲದಲ್ಲಿ ಅದು ದೇವರ ಸ್ತುತಿ ಮಾಡಿದ ಹಾಗೂ ಇರಬೇಕು, ಮಹಾರಾಜರ ಸ್ತುತಿ ಮಾಡಿದ ಹಾಗೂ ಇರಬೇಕು. ಹಾಗೆ ಒಂದು ಸಾಹಿತ್ಯವನ್ನು ಜೋಡಿಸ್ತಾಯಿದ್ರು. ಅದು ಕಂದ ಪದ್ಯ, ಸೀಸಪದ್ಯಗಳು, ಈ ಥರ ಬಹಳ ನಮ್ಮ ಏನೇನು ನಾವು ಸಾಹಿತ್ಯದಲ್ಲಿ ನೋಡೋಕ್ಕೆ ಸಿಗುತ್ತೆ ಆ ವೃತ್ತಗಳು, ಅಲ್ಲಿ ಛಂದಸ್ಸುಗಳು, ಅದನ್ನೆಲ್ಲ ಲೀಲಾಜಾಲವಾಗಿ ಉಪಯೋಗಿಸಿದ್ರು. ನಾನು ಇದು ಯಾವಾಗ ಅವಕಾಶ ಸಿಕ್ಕಿದ್ರೂ ಹೇಳ್ತಿರ್ತೀನಿ. ಎಲ್ರಿಗೂ ಇವನ್ ಬಹಳಷ್ಟು ಥೀಸಿಸ್ಗಳಲ್ಲಿ ಬರೆದುಬಿಟ್ಟಿದ್ದಾರೆ, ಕನ್ನಡ ವೃತ್ತಿರಂಗಭೂಮಿ ಮಹಾರಾಷ್ಟ್ರದಿಂದ ಬಂತು ಅಂತ. ಖಂಡಿತವಾಗಿಲ್ಲ, ಇಲ್ಲಿಂದ ಅಲ್ಲಿಗೆ ಹೋಯಿತು. ಅದನ್ನು ನಾವು ಮರೆತುಬಿಟ್ಟಿದ್ದೀವಿ. ಸಾಂಗ್ಲಿ ಮಹಾರಾಜನ ಹತ್ರ ಇಲ್ಲಿಯ ಒಂದು ನಾಟಕದ ತಂಡ ಹೋದಾಗ ಅದನ್ನು ಕೇಳಿ ಬಹಳ ಪ್ರಭಾವಿತರಾಗಿ ಅವರಲ್ಲಿದ್ದ ಕೋರ್ಟ್ ಮ್ಯೂಸಿಷಿಯನ್ಸ್ಗೆ, ಅವರ ಆಸ್ಥಾನ ವಿದ್ವಾಂಸರಿಗೆ, ನಮಗೂ ಒಂದು ಈ ಥರ ಸಂಗೀತಮಯವಾದಂತಹ ನಾಟಕಗಳನ್ನು ನೀವು ಬರೀರಿ ಅಂತ ಬರೆಸೋದು. ಇವ್ರದ್ದೆಲ್ಲ ಕೊಡುಗೆ ಇದೆ ಹೀಗೆ. ಸೊ ಮೊದಲನೇದು ಒಂದು ಸುಮ್ಮನೆ ಆಗ ಹೇಗೆ ಸೂತ್ರಧಾರ ಬಂದು ಏನು ಹಾಡ್ತಿದ್ರು ಅನ್ನೋದನ್ನು ಒಂದು ತೋರಿಸ್ತೀನಿ. ಶ್ರೀಮಚ್ಚಂದ್ರ ಕಲಾ ವಿಭೂಷಿತ ಜಡ ಕೋಟಿರ ಮುಕ್ತ ಫಲೋ ಶ್ರೀಮಚ್ಚಂದ್ರ ಕಲಾ ವಿಭೂಷಿತ ಜಡ ಕೋಟಿರ ಮುಕ್ತ ಫಲೋ ಸೀಮಾತೀತ ಗುಣಾನ್ವಿತಂ ಯದುಕುಲ ಕ್ಷೀರಾಬ್ಧಿತರಧಿಪೋ ಸೀಮಾತೀತ ಗುಣಾನ್ವಿತಂ ಯದುಕುಲ ಕ್ಷೀರಾಬ್ಧಿತರಧಿಪೋ ಕಾಮಂ ಕಣ್ಗೊಳೆ ನಾಟ್ಯದಲ್ಲಭಿನಯ ಗೈದ ನಟಧೀಶ್ವರೋ ಕಾಮಂ ಕಣ್ಗೊಳೆ ನಾಟ್ಯದಲ್ಲಭಿನಯ ಗೈದ ನಟಧೀಶ್ವರಂ ಚಾಮೋರ್ವಿಪತಿಗೀಗೆ ಭದ್ರತತಿಯಂ ಶ್ರೀದೇವಕಿ ವಲ್ಲಭೋ ಶ್ರೀದೇವಕಿ ವಲ್ಲಭೋ. ಹೀಗೆ ನಾಟಕ ಪ್ರಾರಂಭ ಆಗೋದು. ಇದೆಲ್ಲ ನಾವು ಶಾಸ್ತ್ರದಲ್ಲಿ ನೋಡ್ತೀವಿ, ನಾಟ್ಯಶಾಸ್ತ್ರದಲ್ಲಿ ಹೇಗೆ ಸೂತ್ರಧಾರ ಬಂದು ನಾಟಕನ ಪರಿಚಯ ಮಾಡಿ, ಸೂತ್ರಧಾರ ನಟಿ ಇಬ್ಬರು ಬಂದು ನಾಟಕನ ಪರಿಚಯ ಮಾಡಿಸ್ತಾರೆ ಅಂತ. ಈಗ ತಮ್ಮ ಏನಾದರೂ ಪ್ರಶ್ನೆ ಇದ್ದರೆ ಕೇಳಿ, ಅದರ ಮೂಲಕ ನಾನು ಮಾತಾಡ್ಕೊಂಡು ಹೋಗ್ತೀನಿ. ನಮ್ಮ ಮಹೋದಯರು ಸುಚೇಂದ್ರ ಪ್ರಸಾದ್ ಅಂತವರು ಆ ಎರಡು
ಪದ್ಧತಿಗಳನ್ನು ತಿಳ್ಕೊಂಡು ಅವ್ರು ಹೇಗೆ ಪ್ರಯೋಗ ಮಾಡ್ತಿದ್ದಾರೆ, ಶಾಸ್ತ್ರಕ್ಕೆ ಎಲ್ಲೂ ಲೋಪ ಬರದೇ ಇರೋ ಹಾಗೆ, ಎಲ್ಲೂ ಅದರ ರಸಾಭಾಸವಾಗದೇ ಇರೋ ಹಾಗೆ, ಹಳೆಬೇರು ಹೊಸ ತತ್ವ ಕೂಡಿರಲು ಮರ ಸೊಗಸು ಅನ್ನೋ ಹಾಗೆ ಹೇಗೆ ಡಿ ವಿ ಜಿಯವರು ಹೇಳ್ದಂಗೆ ಆ ಹಳೆ ನಮ್ಮ ಬೇರನ್ನು ಬಿಡದೆ ಅದಕ್ಕೆ ಹೊಸ ತತ್ವಗಳನ್ನೆಲ್ಲ ಹಾಕಿ ಪ್ರಯೋಗಗಳನ್ನು ಮಾಡಿ ಏನು ಮಾಡ್ತಾರಲ್ಲ ಅದೇ ಈಗಿನ ಆಧುನಿಕ ರಂಗ ಅಂತ ನನ್ನ ಅಭಿಪ್ರಾಯ. ಇದಕ್ಕೆ 2-3 ತರಹ ಉತ್ತರಗಳು ಕೊಡ್ಬೋದು. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ತಂದೆ ಜೊತೆ ಕುರುಕ್ಷೇತ್ರ ನಾಟಕದ ರಿಹರ್ಸಲ್ಗೆ ಹೋಗಿದೆ. ತುಂಬ ಚಿಕ್ಕ ಹುಡುಗ ನಾನು. ಅಲ್ಲಿ ಇಲ್ಲಿ ವರದಾಚಾರ್ ಮೆಮೋರಿಯಲ್ ಹಾಲಲ್ಲಿ ನಡೆದಿತ್ತು. ಒಂದು 4-5 ವರ್ಷ ಇದ್ದಿರ್ಬೋದು. ಯಾಕೆಂದರೆ ಮೈಸೂರಲ್ಲಿ ನಾನು ರಾಮಾನುಜ ರೋಡ್ ಅಂತಿದೆ, ಅಲ್ಲಿ ನಾನು ಹುಟ್ಟು ಬೆಳೆದಿದ್ದು ಫಸ್ಟ್ 5 ವರ್ಷ. ಅದಾದಮೇಲೆ ಬೇರೆ ಬೇರೆ ಏರಿಯಾಗೆ ಹೋದೆ. ಇದು ನಡೆದಿದ್ದು ಈ ಸಂದರ್ಭ ಅಲ್ಲಿ ಆ ಮನೆಯಲ್ಲಿ, ಹಾಗಾಗಿ ಜ್ಞಾಪಕ ನನಗೆ. 4-5 ವರ್ಷ ಇರ್ಬೋದು ನನ್ನ ವಯಸ್ಸು. ಅಲ್ಲಿ ಆ ಕುರುಕ್ಷೇತ್ರದಲ್ಲಿ ಒಂದು ಮಾರ್ಚ್ ಸಾಂಗ್ ಬರುತ್ತೆ. ಹೇಗೆ ಸಿಂಫನಿ ಅಂತ ಹೇಳಿದ್ರಲ್ಲ, ಅಲ್ಲಿ ಈ ಸೋಲ್ಜರ್ಸ್ ಎಲ್ಲ ಮಾರ್ಚ್ ಮಾಡ್ಕೊಂಡು ಹೋಗ್ತಾರೆ. ವಿರಾಟನ ಸೈನಿಕರು ಮತ್ತು ದುರ್ಯೋಧನನ ಸೈನಿಕರು ಯುದ್ಧದ ಸಮಯ ಅದು ವಿರಾಟ ಪರ್ವದಲ್ಲಿ, ಕುರುಕ್ಷೇತ್ರದಲ್ಲ, ವಿರಾಟ ಪರ್ವ ನಾಟಕದಲ್ಲಿ. ಅದು ದಡ್ಡ ಪಶುಗಳ ಅಡ್ಡಿ ಹಾಕುವ, ಸೇರಿ ನಾವು ಮತ್ಸ್ಯಪುರವ ಸೂರೆಗೈಯುವ. ದಡ್ಡ ಪಶುಗಳ ಅಡ್ಡಿ ಹಾಕುವ, ಸೇರಿ ನಾವು ಮತ್ಸ್ಯಪುರವ ಸೂರೆಗೈಯುವ. ವೀರರೆಲ್ಲರೂ ಸಾರಿ ಬೇಗನೆ, ವೀರರೆಲ್ಲರೂ ಸಾರಿ ಬೇಗನೆ, ಸೇರಿ ನಾವು ಮತ್ಸ್ಯಪುರವ ಸೂರೆಗೈಯುವ, ಸೂರೆಗೈಯುವ, ಸೂರೆಗೈಯುವ. ಇದೊಂದು ಸೈನಿಕರೆಲ್ಲ ಮಾರ್ಚ್ ಮಾಡ್ಕೊಂಡು ಹೋಗುವಂಥ ಹಾಡು. ಇದು ಕೇಳಿ ತುಂಬ ಪ್ರಭಾವಿತನಾಗೋಗಿದ್ದೆ ನಾನು. ಚಿಕ್ಕ ವಯಸ್ಸು ಬೇರೆ. ಆ ಹಾರ್ಮೋನಿಯಮು, ಆ ತಬಲ, ಅದರ ಸೌಂಡು, ಅಲ್ಲಿ ಅವ್ರ ಮೇಕಪ್ಪು, ಇದು ಲೈಟ್ಸು, ಆ ತೆರೆ ತೆರ್ಕೊಳ್ಳೋದು, ಅದು ಸ್ಕ್ರೀನ್ ಆಟೋಮೆಟಿಕ್ಕಾಗಿ ಸ್ಕ್ರೀನ್ ತೆಗೆಯೋದೇ ಆ ಚಿಕ್ಕ ವಯಸ್ಸಲ್ಲಿ ನೋಡಿದಾಗ ಅದೊಂದು ಏನೋ ಒಂದು ಭ್ರಾಂತಿ ಉಂಟು ಮಾಡುವಂಥದ್ದು. ಅದನ್ನೆಲ್ಲ ಬಂದು ನಾನು ಮನೆಯಲ್ಲಿ ಅದನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಆಗ ನಮ್ಮ ತಂದೆ ತಾಯಿ ಎಲ್ಲೋ ಹೋಗಿದ್ದರು, ಬಂದರು ಮನೆಗೆ. ನಮ್ಮ ಸೋದರತ್ತೆ ಮನೇಲಿ ಬೆಳೀತಿದ್ದೆ ಮೈಸೂರಿನಲ್ಲಿ. ಅವರು ಅಪ್ಪನಿಗೆ ತಕ್ಕ ಮಗ, ಅಪ್ಪನ ಹೆಸರು ಉಳಿಸ್ತಾನೆ ಅಂತಂದರು. ಯಾಕೆ ಅಂದರೆ ಈಗ ತಾನೇ ಎಲ್ಲ ನಾಟಕದ ಹಾಡು ಹಾಡ್ತಾ ಕೂತಿದ್ದ ಅಂತ. ಚೆನ್ನಾಗಿ ಹೊಡೆದಾಕ್ಬಿಟ್ರು ನಮ್ಮ ತಂದೆ ನನಗೆ ಇದು ಯಾವ ಹಣೆ ಬರ ಇದು, ಈ ಮನುಷ್ಯನೇ ಇಷ್ಟೊತ್ತು ಎಲ್ಲ ಮಾಡಿಸ್ಬಿಟ್ಟು ಬಂದ್ಬಿಟ್ಟು ಈಗ ನಾನು ಅದನ್ನು ಮಾಡಿದ್ದಕ್ಕೆ ನನಗೆ ಯಾಕೆ ಹೊಡಿತಿದ್ದಾರೆ ಅಂತ. ಆವಾಗ ಅವರು ಹೋಗ್ತಾ ಹೋಗ್ತಾ ಆ ವಿಚಾರಗಳು ತಿಳಿತಾ ಬಂತು. ಈ ರಂಗದ ಗೀಳಿ ಎಂಥದ್ದು ಅಂದರೆ ಅದು ಒಂದು ಸಲ ಅಂಟ್ಕೊಂಬಿಟ್ರೆ ಅದು ತುಂಬ ದೀರ್ಘಾಯಸ್ಸು, ಆಯುಸ್ ಕಳೆದ್ರೂ ಹೋಗಲ್ವೇನೋ, ಅದು ಅಲ್ಪಾಯುಸ್ಸು ದೀರ್ಘಾಯಸ್ಸು ಅಂತ ಕೇಳಿದ್ರು. ಆಯುಸ್ಸು ಕಳೆದ್ರೂ ಹೋಗದೇ ಇರುವಂತಹದ್ದು ಗೀಳದು, ರಂಗದ ಗೀಳು. ನಾನು ಕೆನಡಾದಲ್ಲಿ ನಾನು ಆ್ಯಕ್ಟಿಂಗ್ ಅಭ್ಯಾಸ ಮಾಡಬೇಕಾದ್ರೆ ನನ್ನ ಪ್ರೊಫೆಸರ್ ಇದ್ದರು, ಡೇವಿಡ್ ಬಾರ್ನೆಟ್ ಅಂತ. ಅವ್ರು ಹೇಳೋರು, ನಾವು ಯಾಕೆ ಆ್ಯಕ್ಟರ್ಸ್ ಆಗ್ತೀವಿ ಅಂತ ಹೇಳಿದ್ರೆ ಆ ಗ್ರೀನ್ ರೂಮಲ್ಲಿ ಇರೋಕ್ಕೆ ಆಸೆ ಬಂದ್ಬಿಡುತ್ತಂತೆ. ಹೋಗ್ತಾ ಹೋಗ್ತಾ ಅದೇನೋ ತುಂಬ ಇಷ್ಟ ಆಗ್ಬಿಡುತ್ತೆ ಆ ಗ್ರೀನ್ ರೂಮಲ್ಲಿ ಕೂತ್ಕೊಂಡಿರೋದು, ಹಾಗಾಗಿ ನಾವು ನಟರಾಗ್ತೀವಿ ಅಂತ. ಈಗ ಮಹೋದಯರನ್ನೇ ನೋಡಿ, ಅವರು ಲಾಯರ್ ಆಗಿದ್ದವರು ಅದನ್ನು ಬಿಟ್ಟು ಕೋರ್ಟಲ್ಲಿ ವಾದ ಮಾಡೋದನ್ನೇ ಬಿಟ್ಬಿಟ್ಟು ಈಗ ತೊಡಗಿಸ್ಕೊಂಡ್ರು. ಅಲ್ಲೇ ಇದೆ ನಿಮಗೆ ಪ್ರತ್ಯಕ್ಷ ಸಾಕ್ಷಿ. ಅಲ್ಪಾಯುಸ್ಸ, ಅದು ದೀರ್ಘಾಯುಸ್ಸ, ರಂಗದ ಗೀಳು ಅಂತನ್ನೋಂಥದ್ದು. ಮುಂದೆ ಅವರು ಮಾಡಿದ್ರು, ಅವ್ರ ಕೈಲಾದಷ್ಟು ಒಂದು ಕೆಲಸ ಮಾಡಿದ್ರು. 1000 ರಂಗಗೀತೆಗಳನ್ನು CD ಮಾಡಿ ಆ CD-ನ ಹೊರಗೆ ತಂದರು. ಕೆಲವು ಒತ್ತಡಗಳಲ್ಲಿ ಸಿಕ್ಕಾಕೊಂಡು ಅದರಲ್ಲಿ ಕೆಲವುದು ಏರುಪೇರಾದಂತಹ ಕೇಸ್ಗಳು ಇದೆ ಆ CD-ನಲ್ಲಿ. ನಾನು ಹೇಳಿದೆ ನಾನು ಅದನ್ನು ಪರಿಷ್ಕರಿಸಿ ನಾನು ಇನ್ನೊಮ್ಮೆ ಮಾಡ್ತೀನಿ ಅಂತ. ಆದರೆ ನನಗೆ ಅಷ್ಟರಲ್ಲಿ ಅವರು ಹೋಗ್ಬಿಟ್ರು, ನನಗೆ ಅದರಲ್ಲಿ ಆಸಕ್ತಿ ಹೋಗ್ಬಿಡ್ತು. ಹಾಗಾಗಿ ನೋವಾಗುತ್ತೆ ಒಂದು ನೆನೆಸ್ಕೊಂಡ್ರೆ ಕೆಲವು ಸಲ. ಯಾಕೆಂದರೆ ಇದು ಕೇವಲ ಸಂಗೀತ ಮಾತ್ರ ಅಲ್ಲ, ನಾಟಕ ಮಾತ್ರ ಅಲ್ಲ, ಇದು ಕನ್ನಡದ ಸಾಹಿತ್ಯದ ಒಂದು ರುಚಿ ನಿಜವಾಗ್ಲೂ ಅನುಭವಿಸ್ಬೇಕಂದ್ರೆ ನಮ್ಮ ಕನ್ನಡ ರಂಗಗೀತೆಗಳನ್ನು ನೆನೆಸ್ಕೊಂಡ್ರೆ ಅದು ಏನೂ ಇಲ್ಲ. ಅದೊಂದು ಮಾರ್ಚ್ ಸಾಂಗು,
ದಡ್ಡ ಪಶುಗಳ ಅಡ್ಡಿ ಹಾಕುವ, ಸೇರಿ ನಾವು ಮತ್ಸ್ಯಪುರವ ಸೂರೆಗೈಯುವ ವೀರರೆಲ್ಲರೂ ಅದು ಹೇಗಿದೆ, ಅದು ದಡ್ಡ ಪಶುಗಳ ಅಡ್ಡಿ ಹಾಕುವ, ಅಲ್ಲಿ ಆ ಪ್ರಾಸ, ಅಂತ್ಯಪ್ರಾಸ ಶಾಸ್ತ್ರೋಕ್ತವಾಗಿರಬಹುದು, ಅದರಲ್ಲಿ ಒಂದು ಬ್ಯೂಟಿ ಇರ್ಬೋದು. ನೆನ್ನೆ ಸುಮ್ಮನೆ ಹಾಗೆ ನೆನೆಸ್ಕೊತಾ ಇದ್ದೆ, ಕೃಷ್ಣ ಗಾರುಡಿನಲ್ಲಿ ಒಂದು ಹಾಡು ಬರುತ್ತೆ, ಅದು ಫಿಕ್ಷನ್ ಸ್ಟೋರಿ, ಅದು ಕಾಲ್ಪನಿಕ ಕಥೆ. ಮಹಾಭಾರತದ ಯುದ್ಧ ಎಲ್ಲ ಮುಗಿದೋಗಿರುತ್ತೆ, ಯಾರ್ಯಾರಿಗೆ ಏನೇನು ಜವಾಬ್ದಾರಿ ವಹಿಸಬೇಕು ಅಂತ ಒಂದು ಪ್ರಸಂಗ ಬರುತ್ತೆ. ಕೃಷ್ಣ ಇವರು ಭೀಮ ಮತ್ತು ಅರ್ಜುನನಿಗೆ ಅವರ ದುರಹಂಕಾರ ಮುರಿಯೋಕ್ಕೆ ಅವ್ರಿಗೆ ತುಂಬ ಚಿಕ್ಕ ಕೆಲಸ ಕೊಟ್ಟು ನಕುಲ ಸಹದೇವರಿಗೆ ಜಾಸ್ತಿ ಕೆಲಸ ಕೊಟ್ಬಿಡ್ತಾನೆ. ಅಂದರೆ ತುಂಬ ಗೌರವದ ಕೆಲಸ, ಒಬ್ಬನ ಮಂತ್ರಿ ಮಾಡ್ತಾನೆ, ಇನ್ನೊಬ್ಬನ ಸೇನಾಧಿಪತಿ ಮಾಡಿ, ಇವನನ್ನು ಕುದುರೆ ಲಾಯ ನೋಡ್ಕೊಳ್ಳೋಕೆ ಒಬ್ಬನ್ನ, ಇನ್ನೊಬ್ಬನ ಈ ಧರ್ಮ ಕೆಲಸಗಳನ್ನ ಮಾಡೋಕೆ ಹಾಕ್ಬಿಡ್ತಾನೆ. ತುಂಬ ಬೇಜಾರಲ್ಲಿ ಕೂತಿರ್ತಾರೆ ಅವರಿಬ್ಬರು, ಕೋಪ ಮಾಡ್ಕೊಂಡು ಕಡೆಗೆ ನಮ್ಮ ಆಸ್ತಿ ಪಾಲು ಕೊಡಿ ಅಂತ ಕೇಳೋವ್ರಿಗೆ ಹೋಗ್ಬಿಡುತ್ತೆ. ಇದು ಕಥೆ. ಅಲ್ಲಿ ನಾರದರು ಬಂದು ಹೀಗೆ ಕಿತಾಪತಿ ಅವ್ರ ಕ್ಯಾರೆಕ್ಟರೇ ಹಾಗೆ, ಎಲ್ಲ ನಾಟಕಗಳಲ್ಲಿ ಅವ್ರನ್ನ ನಮ್ಮದು ಶಾಸ್ತ್ರದಲ್ಲಿ ನೋಡಿದ್ರೆ ಅವರು ಬ್ರಹ್ಮಜ್ಞಾನಿ, ಆದರೆ ಹೇಗೋ ಆ ಪುರಾಣದಲ್ಲಿ ಮತ್ತು ನಮ್ಮ ಈಗಿನ ಆಧುನಿಕ ಕಥೆಗಳಲ್ಲಿ ಅವ್ರನ್ನ ಸ್ವಲ್ಪ ಒಳ್ಳೆಯದಕ್ಕೆ ಲೋಕ ಕಲ್ಯಾಣಕ್ಕೋಸ್ಕರ ಕಿತಾಪತಿ ಮಾಡೋರು ಅನ್ನೋ ಒಂದು ಕ್ಯಾರೆಕ್ಟರ್ ಅವರು. ಅವ್ರು ಬಂದು ಅರ್ಜುನನ್ನ ಕೊಂಕು ಮಾಡ್ತಾರೆ, ಏನಪ್ಪ ಮಾತಾಡ್ತಾ ಇದೆಯಾ, ಕೃಷ್ಣನ ಸಹಾಯ ಇಲ್ಲದೆ ನೀನು ಹೇಗೆ ಗೆಲ್ತಿದ್ದೆ ಈ ಯುದ್ಧನ ಅಂತ. ಅವನು ಅದಕ್ಕೆ ತಕ್ಷಣ ಉತ್ತರ ಕೊಡ್ತಾನೆ, ಸಾಕಿ ನುಡ್ಡಿ ಸೈರಿಸಲಾರೆನು ಮನದೊಳು, ಸಾಕಿ ನುಡ್ಡಿ ಸೈರಿಸಲಾರೆನು ಮನದೊಳು, ಸಾಕಿ ನುಡ್ಡಿ ಸೈರಿಸಲಾರೆನು ಮನದೊಳು, ಸಾಕಿ ನುಡ್ಡಿ ಲೋಕವೇ ನರುವುದು ಕೇಳಿದಡಿ ಕುಹುಕದ ವಚನವ, ಸಾಕಿ ನುಡ್ಡಿ ಸೈರಿಸಲಾರೆನು ಮನದೊಳು, ಸಾಕಿ ನುಡ್ಡಿ ಆಜಿಯಿಲ್ ಶರಬಿಡಿಯದೆ ಬಾಜಿಯಿಂ ಬೆದರಿಸುತ್ತಲಿ ಸೋಜಿಗವ ನಿರುಗಿಸುತ್ತ, ಆಜಿಯಿಲ್ ಸೆರೆಬಿಡಿಯದೆ ಬಾಜಿಯಿಂ ಬೆದರಿಸುತ್ತಲಿ ಸೋಜಿಗವ ನಿರುಗಿಸಿದ, ಹೇಳಿಯ ಕೃಷ್ಣನ ಸಂಸ್ತುತಿ ಮಾಡುವರೆ ಬಿಡಿ ಬಿಡಿ, ಸಾಕಿ ನುಡ್ಡಿ ಸೈರಿಸಲಾರೆನು ಮನದೊಳು, ಸಾಕಿ ನುಡ್ಡಿ. ಎಂತಹ ಸಾಹಿತ್ಯ ನೋಡಿ, ಸಾಕಿ ನುಡಿ ಸೈರಿಸಲಾರೆನು ಮನದೊಳು, ಸಾಕಿ ನುಡಿ ಹೇಡಿಯ ಕೃಷ್ಣನ ಸಂಸ್ತುತಿ ಮಾಡುವರೆ ಬಿಡಿ ಬಿಡಿ, ಸಾಕಿ ನುಡಿ, ಹೇಡಿ ಬಿಡಿ ಬಿಡಿ ಸಾಕಿ ನುಡಿ, ಆಜಿಯಿಲ್ ಶರವಿಡಿಯದೆ ವಾಜಿಯಿಂ ಬೆದರಿಸುತ್ತಲಿ ಸೋಜಿಗವ ನಿರೂಪಿಸಿದ. ಅವನೇನು ಮಾಡೋದು ಇದು ಯುದ್ಧದಲ್ಲಿ, ಆಜಿ ಅಂದರೆ ಯುದ್ಧ ನೋಡಿ. ನಮಗೆ ಭಾಷೆಯ ಒಂದು ಪರಿಚಯ, ಕನ್ನಡದ ನಿಜವಾದ ಹಳೆ ಭಾಷೆ ಪರಿಚಯ ಆಗುತ್ತೆ ನಮ್ಮ ರಂಗಗೀತೆಗಳಲ್ಲಿ. ಯುದ್ಧ ಭೂಮಿಯಲ್ಲಿ ಏನು ಮಾಡೋದು ಅಂದರೆ ವಾಜಿಯಿಂ ಬೆದರಿಸುತ್ತಲಿ, ವಾಜಿ ಅಂದರೆ ಕುದುರೆ, ಅವನು ಯುದ್ಧ ಭೂಮಿಯಲ್ಲಿ ಬರೀ ಆ ಕುದುರೆಯನ್ನು ಹೆದರಿಸ್ಕೊಂಡು ಸೋಜಿಗನ್ನ ನಿರೂಪಿಸಿದ, ಬರೀ ಅಲ್ಲಿ ನಡೀತ ನಾಟಕ ನೋಡ್ತಾ ಕೂತ್ಕೊಂಡಿದ್ದ. ಆಜಿಯಿಲ್ ಶರವಿಡಿಯದೆ ವಾಜಿಯಿಂ ಬೆದರಿಸುತ್ತಲಿ ಸೋಜಿಗವ ನಿರೂಪಿಸಿದ. ಈ ಥರ ಮಾಡಿದಂಥ ಹೇಡಿಯ ಕೃಷ್ಣನ ಸಂಸ್ತುತಿ ಮಾಡುವರೆ ಬಿಡಿ ಬಿಡಿ, ಸಾಕಿ ನುಡ್ಡಿ ಸೈರಿಸಲಾರೆನು ಮನದೊಳು, ಸಾಕಿ ನುಡ್ಡಿ ಲೋಕವೇ ನಗುವುದು ಕೇಳಿದೊಡಿ ಕುಹುಕದ ವಚನವ, ಸಾಕಿ ನುಡಿ ಲೋಕವೇ ನಗುವುದು ಕೇಳಿದೊಡಿ ಕುಹುಕದ ವಚನವ, ಸಾಕಿ ನುಡಿ. ಎಂತಹ ಸಾಹಿತ್ಯ ಬರೆದಿದ್ದಾರೆ. ಈ ಥರದ್ದು ಸಾಕಷ್ಟು ಕಳೆದೋಗುತ್ತಲ್ಲ ಅಂತ ಒಂದೊಂದ್ಸಲ ನೆನೆಸ್ಕೊಂಡಾಗ ಒಂದು ಗಾದೆ ಹೇಳ್ತಾರೆ, ಬೋಳಿ ತುರುಬು ಬಯಸ್ಕೊಂಡ್ಲು ಅಂತ. ಹಾಗೆ ಕೂತ್ಕೊಂಡು ಬೆಂಗಳೂರು ಮದ್ರಾಸು ಸುತ್ತುತ್ತಾ ಇರ್ತೀನಿ. ಹಾಗಾಗಿ ಈ ಥರದ್ದೆಲ್ಲ ಬರುತ್ತೆ ಯೋಚನೆಗಳು. ಆದರೆ ಅಲ್ಲಿಗೆ ಕೈ ಬಿಟ್ಬಿಡ್ತೀನಿ ಅಂತ, ಏನು ಮಾಡೋಕ್ಕಾಗಲ್ಲ, ಪರಿಸ್ಥಿತಿ ಹಂಗಿರುತ್ತೆ. ಇಲ್ಲಿ ದಯವಿಟ್ಟು ಕೂತ್ಕೊಳ್ಳಿ. ವೃತ್ತಿರಂಗದಲ್ಲಿ ಆಗೋ ಪಲ್ಲಟನ ತಪ್ಪಿಸೋದು ಹೇಗೆ? ಪಲ್ಲಟ ಆಗೋಗಿದೆ, ಇನ್ನು ತಪ್ಪಿಸೋದು ಏನು ಉಳಿದಿಲ್ಲ. ಆಗಕ್ಕೆ ಮುಂಚೆ ಮೀಡಿಯಾ ದಾಳಿಯಿಂದ ಸ್ವಲ್ಪ ಏಟು ಬಿತ್ತು ಅಂತ ಅನಿಸುತ್ತೆ. ಅದು ಅವರು ಆಗಿನ ಕಾಲಕ್ಕೆ ತಕ್ಕಂತೆ ಸ್ವಲ್ಪ ಮಾರ್ಪಾಟುಗಳು ಮಾಡ್ಕೊಳ್ಳಿಲ್ವೇನೋ. ಯಾಕೆಂದರೆ ಸಿನಿಮಾ ಬಂದಾಗ ಸಿನಿಮಾ ಮುಂದೆ ನಿಂತ್ಕೊಳ್ಳೋದು ಕಷ್ಟ, ರಂಗ ಅದು ವೃತ್ತಿರಂಗ. ಈ ಥರ ಸಾಹಿತ್ಯ ಎಲ್ಲ ಕೇಳ್ಕೊಂಡಿರೋದಕ್ಕೆ ಕೇಳೋರ್ಗೂ ಒಂದು ಪರಿಚಯ ಬೇಕು, ಅವರು ಅದಕ್ಕೆ ಸ್ವಲ್ಪ ಶ್ರಮ ಪಟ್ಟಿರಬೇಕು. ಅದನ್ನೆಲ್ಲ ಆಮೇಲೆ ಅದೇ ಈ ಥರ ಪ್ರಸ್ತುತಿ ಪಡಿಸೋರು ಆಗಿನ ಕಾಲದಲ್ಲಿ ಏನಾಗ್ತಿತ್ತು ಅಂದರೆ, ಸಾಹಿತ್ಯ ಸಂಗೀತ ಎರಡನ್ನೂ ಚೆನ್ನಾಗಿ ತಿಳಿದವರು ನಾಟಕಕ್ಕೆ ಹೋಗ್ತಾಯಿದ್ರು, ಟೈಮ್ ಪಾಸಿಗೆ ಹೋಗ್ತಾ ಇರಲಿಲ್ಲ ಯಾರೂ. ಆ ಪೀಳಿಗೆ ಹೊರಟೋಯ್ತು. ಅದಾದಮೇಲೆ ಟೈಮ್ ಪಾಸ್ ಜನ ತುಂಬ ಹೋಗ್ಬಿಟ್ರು.
ಎಲ್ಲರೂ ತುಂಬ ಒಂದು ಇದಿದೆ ಅವ್ರಿಗೆ, ಒಂದು ತಪ್ಪು ನಂಬಿಕೆ. ನಾಟಕ ಸಂಗೀತ ಅಂದರೆ ಈ ಬಡ್ಕೊಳ್ಳೋ ಸಂಗೀತ ಅಂತ, ಓ ಅಂತ ಸುಮ್ಮನೆ ಕುಕ್ಕೊಂಬಿಟ್ರೆ ಆಗೋಯ್ತು, ಬಾವಾಡೋ ಅಂತಿರ್ತಾರೆ. ಅದರಲ್ಲಿ ಏನು ರಾಗ ಇರಲ್ಲ, ಸ್ವರ ಇರಲ್ಲ, ಸಾಹಿತ್ಯ ಇರೋದಿಲ್ಲ. ಇದನ್ನು ನಾಟಕದ ಸಂಗೀತ ಅಂತ ಅವರು ತಳ್ತಾ ಇದ್ದಾರೆ. ಅದು ಜನರಿಗೆ ಈ ಥರ ಸಾಹಿತ್ಯ ಸಂಗೀತನ ಕೇಳಿದವರು ಹೊರಟೋದ್ರು. ಹೊಸ ಸಂತತಿ ಬಂದವ್ರು ಏನಾಯಿತು, ಅವ್ರಿಗೆ ಈ ಥರ ಸಂಗೀತ ಅಂದರೆ ನಾವು ಯಾಕೆ ಕೇಳಬೇಕು, ಬೇಡ ಅಂತ. ಈಗ ತುಂಬ ನೋವಾಗಿದೆ. ನಾನು ಕೆಲವು ಸಲ ಕಾರಣಾಂತರಗಳಿಂದ ಕರೆದಿರೋರು ರವೀಂದ್ರ ಕಲಾಕ್ಷೇತ್ರಕ್ಕೆ ಹೋಗವೆ, ಈ ಪೌರಾಣಿಕ ನಾಟಕಗಳನ್ನು ಆಡ್ತೀವಿ ಅಂತ ಹೆಸರಿಟ್ಕೊಂಡು ಅಲ್ಲಿ ಸ್ಟೇಜ್ ಮೇಲೆ ತುಂಬ ಅಶ್ಲೀಲವಾಗಿ ಅದಕ್ಕೇನೋ ಒಂದು ಲೈಟೆಲ್ಲ ಮಾಡಿಕೊಂಡು ಹೀರೋಯಿನ್ ಜೊತೆ ಸುಮ್ಮನೆ ಸುತ್ತಾಡೋದು, ಅದಕ್ಕೆ ಯಾವುದೋ ಕನ್ನಡ ಹಳೆ ಸಿನಿಮಾ ಹಾಡಿಗೆ ಈಗಿನ ನಾಟಕದ ಸಾಹಿತ್ಯ ಹಾಕೋದು, ಹೀಗೆಲ್ಲ ಮಾಡಿ ಹಾಳು ಮಾಡಿಬಿಟ್ರು. ಹಾಗಾಗಿ ಪಲ್ಲಟ ಆಗೋಯ್ತು. ಇನ್ನು ಉಳಿಸ್ಬೇಕಾದವರು ಹೋಗಿ ಉಳಿಸ್ಬೇಕಾದವರೆಲ್ಲ ಹೋಗ್ಬಿಟ್ರು. ಹಂಗಾಗಿ ನಾವು ಕಳ್ಕೊಂಬಿಟ್ವಿ. ಎಂತಹ ದುರ್ದೈವ ಅಂದರೆ, ನಮ್ಮ ದೊಡ್ಡತ್ತೆದು ಕೃಷ್ಣ ಲೀಲೆ ಅಂತ ಒಂದು ನಾಟಕ ಇತ್ತು. ಅವರು ಸಾಕಷ್ಟು ಪಾತ್ರಗಳು ಮಾಡಿದ್ರು. ಅವರಿಗೆ ಭೀಮಾ ಅಂತ ಹೆಸರು ಬಂತು ನಮ್ಮ ಆರ್ ನಾಗರತ್ನಮ್ಮ ಅವ್ರಿಗೆ. ಆದರೆ ಅವ್ರ ನಿಜವಾದ ಪಾತ್ರ ನೋಡಬೇಕಿತ್ತು ಅಂದರೆ ಕಂಸನ್ ನೋಡಬೇಕಿತ್ತು. ಅದರಲ್ಲಿ ಅವರ ಒಂದು ನಿಜವಾದ ನಟನೆ ಹೊರಗಡೆ ಕಾಣಿಸ್ಕೊಳ್ಳೋದು. ಅದರಲ್ಲಿ ಒಂದು ಸ್ವಪ್ನದ ಸೀನ್ ಅಂತ ಒಂದಿತ್ತು. ಇನ್ನೇನು ಗೊತ್ತಾಗ್ಬಿಡುತ್ತೆ, ಕೃಷ್ಣ ಮತ್ತು ಬಲರಾಮ ಬಂದು ಅವನನ್ನು ಸಾಯಿಸ್ತಾರೆ, ಊರಿಗೆ ಬಂದುಬಿಟ್ಟಿದ್ದಾರೆ ಅಂತ. ಊರು ಹೊರಗಡೆ ಬಂದಾಯಿತು. ಅವನು ಸುನಾಮ ಅಂತ ಅವನಿಗೆ ಒಬ್ಬ ಇವನಿರ್ತಾನೆ ಮಂತ್ರಿ, ಅವನು ಬಂದು ಅದಕ್ಕೆ ನಮ್ಮ ತಂದೆ ಒಂದು ಮ್ಯೂಸಿಕ್ ಬೇರೆ ಕೊಡೋರು. ಅವನು ಎದ್ದು ಭೀಮ ಹಿಂಗೆ ಹಲಾಯಿಸ್ತಾ ಇರ್ತಾನೆ ಈ ಕಡೆಯಿಂದ ಆ ಕಡೆ ಸ್ಟೇಜ್ ಮೇಲೆ. ಅದಕ್ಕೆ ಈ ಥರ ಮ್ಯೂಸಿಕ್ ಹೋಗ್ತಾ ಇರುತ್ತೆ. ಅವನು ಈ ಕಡೆಯಿಂದ ಆ ಕಡೆ ನಡ್ಕೊಂಡು ಹೋಗ್ತಾ ಮಧ್ಯೆ ನಿಂತು, ಏಕೋ ಕೆಲವು ದಿನಗಳಿಂದ ಮನಸ್ಸಿಗೆ ಶಾಂತಿಯೇ ಇಲ್ಲ, ರಾಕ್ಷಸನೆಂಬ ಭೀತಿಯಿಂದ ಆ ನಿದ್ರಾದೇವಿಯೋ ನನ್ನ ಬಳಿಗೆ ಬಾರದಿರುವಳು. ಹೀಗೆ ಮಾತಾಡಿಕೊಂಡು ಹೋಗ್ತಾ ಇದ್ದಾಗ ಅವನು ಸುನಾಮ ಅಂತ ಬಂದು ಹೇಳ್ತಾನೆ, ಕೃಷ್ಣ ಬಲರಾಮರು ಬಂದರು ಊರಿಗೆ, ಪುರಪ್ರವೇಶ ಮಾಡಿದ್ರು. ಮಾಡಿದ್ರ ಭಾಳ ಸಂತೋಷ. ಶರಾಗಾರಕ್ಕೆ ಹೋಗಿ ಅಲ್ಲಿ ಇಂದ್ರಧನುಸ್ಸನ್ನು ನೋಡಿಬಿಟ್ಟು ಇದು ಯಾವ ಧನುಸ್ಸು ಅಂತ ಕೇಳಿದ್ರು. ಅದನ್ನು ಕೇಳಿದಾಗ ಅಲ್ಲಿದ್ದ ನಮ್ಮ ಇವನು ಕೆಲಸದವನು, ಇದು ನಮ್ಮ ಕಂಸ ಮಹಾರಾಜರು ದೇವೇಂದ್ರನನ್ನು ಗೆದ್ದು ತಂದ ಧನಸ್ಸು ಅಂತ ಹೇಳಿದ್ರಂತೆ. ಭಲೆ 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 ಹಾ ಅಂತ ಅವನು ಹೆಮ್ಮೆ ಪಡ್ತಿರ್ತಾನೆ. ಅದನ್ನು ಕೇಳಿದ ಕ್ಷಣದಲ್ಲೇ ಆ ಹುಡುಗ ಅದನ್ನು ಆ ಬಿಲ್ಲನ್ನು ತೆಗೆದು ಹಾಗೆ ಕಡ್ಡಿಯಂತೆ ಮುರಿದುಬಿಟ್ಟು, ಮುರಿದನೇ ಪರಿನೀಚನು, ಮುರಿದನೇ ಪರಿನೀಚನು, ನಿರುಪಮಾನ ಸುರಾರಿ ಶರಾಸನವ ಮುರಿದನೇ ಪರಿನೀಚನು, ವೀರಭಟ ಮನಚರಗಾರದಲ್ಲಿ ಸೇರಿರಲು, ವೀರಭಟ ಮನಚರಗಾರದಲ್ಲಿ ಸೇರಿರಲು, ಸಾರಿಕಳ ನಿರುಚಿಯ ವಿರಿಚಿಧನುವ ಮುರಿದನೇ ಪರಿನೀಚನು, ಸಾರಿಕಳ ನಿರುಚಿಯ ವಿರಿಚಿಧನುವ ಮುರಿದನೇ ಪರಿನೀಚನು, ಮುರಿದನೇ ಪರಿನೀಚನು, ಮುರಿದನೇ ಪರಿನೀಚನು. ಆ ತಕ್ಷಣ ಅದು ಸ್ಟೇಜ್ ಸತ್ತೋಗ್ಬಾರ್ದು ಅಂತ ಆ ಮೊಮೆಂಟ್, ಅದು ಆ ಕೀವರ್ಡ್ ಕೇಳ್ತಿದ್ದಂಗೆನೆ ಆ ಕಡ್ಡಿ ಅಂತ ಮುರಿದನೇ ಪರಿನೀಚನು, ಆ ಒಂದು ಆಕ್ರೋಶ ತೋರಿಸಿ, ಆವೇಶ ತೋರಿಸಿ, ಅದು ಅಷ್ಟೇ, ಮುರಿದನೇ ಈ ಪರಿ ನೀಚನು, ನಿರುಪಮಾನ ಸುರಾರಿ ಶರಾಸನವ ಮುರಿದನೇ ಪರಿ ನೀಚನು, ವೀರಭಟ ಮಾನ ಶರಗಾರದಲ್ಲಿ ಸೇರಿರಲು, ಸಾರಿ ಖಳ ವಿರುಚಿಯ ತಿರುಚಿ ಧನುವ ಮುರಿದನೇ ಪರಿ ನೀಚನು. ಈ ಸಾಹಿತ್ಯ, ಅದಕ್ಕೆ ತಕ್ಕಂತೆ ಸಂಗೀತ, ಅದು ಸಂಗೀತದ ವಿಚಾರದ ಬಗ್ಗೆ ಮಾತಾಡ್ಬೋದು, ತುಂಬ ಮಾತಾಡ್ಬೋದು. ಎಷ್ಟು ಜನಕ್ಕೆ ಪರಿಚಯ ಇದೆ ಅಂತ ಗೊತ್ತಿಲ್ಲ. ಇದು ತೋಡಿ ಅಂತ ಒಂದು ರಾಗ ಇದೆ ಕರ್ನಾಟಕ ಸಂಗೀತದಲ್ಲಿ. ನಮ್ಮಲ್ಲಿ ತಾಳಗಳಲ್ಲಿ ಬಹಳ ಆಟ ಆಡ್ಬಿಟ್ಟಿದ್ದಾರೆ. ಪ್ರಪಂಚದಲ್ಲಿ ಎಷ್ಟು ಸಿಸ್ಟಮ್ಸ್ ಆಫ್ ಮ್ಯೂಸಿಕ್ ಇದೆ, ಬಹಳಷ್ಟು ಸಂಗೀತಗಳಿದೆ.
ನಮಗೆ ಭಾರತದಲ್ಲೇ ನೂರಾರು ಸಾವಿರಾರು ಶೈಲಿಗಳಿದೆ. ನಮ್ಮ ಜನಪದ ಶೈಲಿಗಳಿರಬಹುದು, ನಮ್ಮ ಶಾಸ್ತ್ರೀಯ ಸಂಗೀತದ ಶೈಲಿಗಳಿರ್ಬೋದು, ಕರ್ನಾಟಕಿ, ಹಿಂದೂಸ್ತಾನಿ. ಹಾಗೆ ಹೊರಗಡೆ ಹೋದರೆ ಪಾಶ್ಚಾತ್ಯ, ಮಿಡಲ್ ಈಸ್ಟ್ ಹೋದರೆ ಈ ಅರೇಬಿಕ್ ಮ್ಯೂಸಿಕ್ಕು ಬಹಳ ಅದ್ಭುತವಾದ ಸಂಗೀತ, ದೊಡ್ಡ ಸಂಗೀತ. ಅರೇಬಿಯಾದು ಮತ್ತು ಪರ್ಷಿಯಾದು. ಆಫ್ರಿಕಾನಲ್ಲಿ ತಾಳ ಬಹಳ ಬಹಳ ಒಂದು ಉತ್ಕೃಷ್ಟವಾದಂತಹ ತಾಳದ ಸಿಸ್ಟಮ್ ಇದೆ. ಆದರೆ ನೀವು ಪ್ರಪಂಚದಲ್ಲಿ ಎಲ್ಲೇ ನೋಡ್ಕೊಂಬಂದರೂ ನಮ್ಮ ಇಂಡಿಯನ್ನ ತಾಳದ ಸಿಸ್ಟಮ್ ಥರ ಇನ್ನು ಎಲ್ಲೂ ಇಲ್ಲ. ಅದು ಖಂಡಿತವಾಗಿ ಹೇಳ್ಬಿಡ್ಬೋದು. ಮೆಲೋಡಿ ಇದೆ, ಸಂಗೀತದ ವಿಚಾರ ಅವರವ್ರ ತಕ್ಕಂತೆ, ಅವರವ್ರ ಶೈಲಿ ತಕ್ಕಂತೆ ಅವರು ಅದನ್ನು ನೋಡಿದ್ದಾರೆ, ಕೆಲಸ ಮಾಡಿದ್ದಾರೆ. ಆದರೆ ತಾಳದಲ್ಲಿ ನಮ್ಮಷ್ಟು ಗಟ್ಟಿ ಅದಕ್ಕೆ ಇರೋ ಒಂದು ಏನು ವ್ಯಾಪ್ತಿ ಇನ್ನು ಯಾವ ಸಂಗೀತದಲ್ಲೂ ಬರೋದಿಲ್ಲ. ಅದರಲ್ಲಿ ಇವು ಏನು ಮಾಡಿದ್ದಾರೆ ಅಂದರೆ ಮುರಿದನೇ ಪರಿನೀಚನು ಅಂತ. ಇದು ತುಂಬ ಕಷ್ಟ ಸಂಗೀತದಲ್ಲಿ ಹಾಡ್ಬೇಕಾದ್ರೆ. ನಾವು ಇದನ್ನು ಗ್ರಹ ಅಂತ ಕರಿತೀವಿ, ಅತೀತ ಅನಾಗತ ಗ್ರಹ ಅಂತ. ಒಂದು ತಾಳ ಸ್ಟಾರ್ಟ್ ಆಗಿ ಹಾಡಿದ್ರೆ ರಘುನಾಯಕ ನೇ ಪಾದಯೋಗ ರಘುನಾಯಕ ಹಿಂಗೆ ತಾಳ ಹಾಕ್ಬೇಕಾದ್ರೆ 1 2 3 ರಘುನಾ. ತಾಳ ಸ್ಟಾರ್ಟ್ ಆದಮೇಲೆ ಹಾಡು ಸ್ಟಾರ್ಟ್ ಆದರೆ ಅದನ್ನು ಅನಾಗತ ಅಂತ ಕರಿತೀವಿ. ಅತೀತ ಅಂದರೆ ತಾಳಕ್ಕೆ ಮುಂಚೆನೇ ಹಾಡು ಸ್ಟಾರ್ಟ್ ಆಗೋದು. ಅದು ಬಹಳ ಕಷ್ಟ, ತುಂಬ ವಿದ್ವತ್ತಿದ್ದು ಮಾತ್ರ ಹಾಡೋಕ್ಕಾಗುವಂಥದ್ದು. ಈ ಥರದ ಹಾಡುಗಳು ಲೆಕ್ಕವಿಲ್ಲ ಕನ್ನಡ ರಂಗಭೂಮಿಯಲ್ಲಿ. ಯಾಕಂದರೆ ಅದನ್ನೆಲ್ಲ ಹಾಡ್ತಿದ್ದವರು ಸರಿ, ಅದನ್ನು ಸಂಯೋಜನೆ ಮಾಡ್ತಿದ್ದವರು ಸರಿ, ಎಲ್ಲ ಪ್ರಕಾಂಡ ಪಂಡಿತರು, ವಿದ್ವಾಂಸರಾಗಿರ್ತಿದ್ರು. ಅದು ಮುರಿದನೇ ಪರಿನೀಚನು, ಮುರಿದನೇ ಪರಿನೀಚನು, ನಿರುಪಮಾನ ಸುರಾರಿ ಶರಾಸನವ ಮುರಿದನೇ ಪರಿನೀಚನು. ವೀರಭಟ ಮನಶರಗಾರದಲ್ಲಿ ಸೇರಿರಲು, ವೀರಭಟ ಮನಶರಗಾರದಲ್ಲಿ ವೀರಭಟ ಮನಶರಗಾರದಲ್ಲಿ ಸರಿಗಳ ನಿರುಚಿಯ ವಿರಿಚಿಧನುವ ಮುರಿದನೇ ಪರಿನೀಚನು, ಮುರಿದನೇ ಪರಿನೀಚನು, ಮುರಿದನೇ ಪರಿನೀಚನು. ಈ ಥರ ತಾಳದಲ್ಲಿ ಆಟಗಳು, ಆ ರಾಗದ ಭಾವಗಳಲ್ಲಿ ಆಟಗಳು, ಈ ಥರ ಬಹಳಷ್ಟು ಕೆಲಸಗಳು ಮಾಡಿದ್ದಾರೆ. ಯಾಕೆ ಹೇಳಕ್ಕೆ ಬಂದೆ ನಾನು ಈ ವಿಚಾರನ? ಯಾರಾದ್ರು ಹೇಳಬೇಕು. ಪಲ್ಲಟ ಹೀಗಿದ್ದಿದ್ದು ಈಗ ಕಂಸ ಯಾವುದೋ ಹೀರೋಯಿನ್ ಸುಮ್ಮನೆ ಪಾಪ ಅವಳನ್ನ ಹಾಕೊಂಡು ಎಳಿತಾ ಇದ್ದಾನೆ ಸ್ಟೇಜ್ ಮೇಲೆ ಅಂದರೆ ಅದನ್ನು ಹೇಗೆ ನೋಡೋಕ್ಕಾಗತ್ತೆ? ಅವ್ರು ರಾಕ್ಷಸಿಗೆಲ್ಲ ಎಂತೆಂಥ ಹಾಡು ಹಾಕಿರೋರು ಅಂತ ಹೇಳಿದ್ರೆ, ಅವಳ ಪೂತನಿಗೆ ಅವನು ಕಂಸ ಹೋಗ್ಬಿಟ್ಟು ಕೃಷ್ಣನ್ ಸಾಯಿಸ್ಬಿಟ್ಟು ಬಾ ಅಂದರೆ ಅವನು ಭಲ ಭಲ ರೇ ತಕ್ಕ ಕಾರ್ಯ ಸಿಕ್ಕಿತೀಗಲೇ, ಭಲ ಭಲ ರೇ ತಕ್ಕ ಕಾರ್ಯ ಸಿಕ್ಕಿತೀಗಲೇ, ವಿನೋದಂ ವಿಲಾಸಮಂ ನರದರದರ. ನರೇಂದ್ರನಾಜ್ಞೆಯ ಬಿಡದೆ ಪಾಲಿಪೆ, ಬರೆದು ಶಿಶುಗಳ ಇರಿದು ಕೊಲ್ಲುವೆ, ಈ ಭರದಿ ಶಿಶುಗಳ ಇರಿದು ಕೊಲ್ಲುವೆ, ಭಲ ಭಲ ರೇ ತಕ್ಕ ಕಾರ್ಯ ಸಿಕ್ಕಿತಿ, ತಕ್ಕ ಕಾರ್ಯ ಸಿಕ್ಕಿತೀಗಲೇ. ಎಲ್ಲಿ ಸಿಗುತ್ತೆ ಈ ಥರದ್ದು ಒಂದು ಕನ್ನಡ? ನಾನು ಹೇಳಿ ನನಗೆಲ್ಲ ಕೇಳ್ತಾರೆ, ನಾನು ಸುಮಾರು ಭಾಷೆಗಳನ್ನು ಓದಿದೆ ಕೆನಡಾದಲ್ಲಿದ್ದಾಗ, ಅರಬಿಕ್ ಸಹ ಕಲ್ತ್ಕೊಂಡೆ. ಆದರೆ ಯೋಚಿಸೋದು ನಾನು ಕನ್ನಡದಲ್ಲೇ, ಕನಸು ಕಾಣೋದು ಕನ್ನಡದಲ್ಲೇ. ಹಾಗಾಗಿ ಈ ಶಬ್ದಗಳನ್ನು ಹೇಳ್ತಿದ್ರೆ ನನಗೆ ಒಂಥರ ನಾಲ್ಗೆಗೆ ಅದರದ್ದು ರುಚಿ ಗೊತ್ತಾಗ್ತಾ ಇರುತ್ತೆ. ಆ ಥರದ್ದು ಸಾಹಿತ್ಯ. ನಾನು ಅದೇ ಅನ್ಕೋತಿರ್ತೀನಿ, ಮಾವುದೇವ್ರು ಇನ್ನು ಎಷ್ಟು ರುಚಿ ಅನುಭವಿಸ್ತಿರ್ಬೇಡ ದಿವಸ ಅಂತ. ನಾನು ಈ ಹಾಡುಗಳನ್ನು ನಾವು ಮೆಲುಕು ಹಾಕ್ಕೊಂಡೆ, ನಮಗೆ ಇನ್ನು ಅನ್ಸುತ್ತೆ ಇನ್ನು ಅವರೇ ಹುಟ್ಟಿಸ್ತಾರಲ್ಲ ಆ ಥರ ಭಾಷೆನ, ಅವ್ರು ಇನ್ನೆಷ್ಟು ಮೆಲುಕು ಇದು ಅದನ್ನು ರಸಾಸ್ವಾದನೆ ಮಾಡ್ತಿರ್ಬೇಡ ಅಂತ. ಹಾಗಾಗಿ ಈ ತರಹದ ಸಾಹಿತ್ಯ ಇದು ರಾಕ್ಷಸಿ ಪೂತನಿಗೆ ಸುಮ್ಮನೆ ಬರೆದಿರೋದು ಒಂದು ಲೈನ್ ಇದು. ಅವಳಿಗೆ ಎಂಥ ಒಳ್ಳೆ ಮಾಡ್ತಿರೋದು, ಹೋಗ್ತಿರೋದಕ್ಕೆ ಕೊಲೆ ಮಾಡೋ ಕೆಲಸ ಅದು. ಆದರೆ ಅವಳು ಹೇಳ್ತಿರೋದು ಬಲ ಬಲಾರೆ ತಕ್ಕ ಕಾರ್ಯ ಸಿಕ್ಕಿತೀಗಲೇ ಅಂತ. ಹೀಗೆ ನಮ್ಮ ಸಾಹಿತ್ಯ ತುಂಬ ತುಂಬ ಅದ್ಭುತವಾದ ಸಾಹಿತ್ಯ ಇತ್ತು ಆ ರಂಗಭೂಮಿಲಿ. ಇದನ್ನೆಲ್ಲ ಈಗ ತಿಳಿದವರು ಯಾರೂ ಇಲ್ಲ. ಮತ್ತು ಸಂಕಟ ಆಗುತ್ತೆ, ಬಟ್ ಏನು ಮಾಡೋಕ್ಕಾಗೋದಿಲ್ಲ, ಸಮಯನೂ ಇಲ್ಲ. ಅದೇ ಆ ಹಿರಣ್ಣಯ್ಯನವರು ತಮಾಷೆ ಮಾಡೋರು ನನಗೆ, ನೀನು ಇಂಜಿನಿಯರ್ ಆಗಿ ಅಂತಲ್ಲೋ, ನೀವು ಅಪ್ಪನ ಥರ ನೀನು ನಾಟಕದ ಇದು ಹಿಡ್ದಿದ್ರೆ ನೀನು ಕಸ್ಬಿ ಆಗಿರೋದೆ, ನೀ ಇಂಜಿನಿಯರ್ ಆಗಿ ಈಗ ಅಡಕಸ್ಬಿ ಆಗೋದೆ ಅಂತ ನನಗೆ ತಮಾಷೆ ಮಾಡೋರು. ಇಲ್ಲೇ ನಾಗಲಕ್ಷ್ಮಿ ಕಲ್ಯಾಣ ಮಂಟಪನ ಇದೆಯಲ್ಲ, ನಾಗದೇವಕಿ ಕಲ್ಯಾಣ ಮಂಟಪನ, ಅವರ ಮೊಮ್ಮಗುವುದು ನಾಮಕರಣಕ್ಕೆ ಬಂದಿದ್ದೆ. ಆವಾಗ ಇಂಜಿನಿಯರಿಂಗ್ ಆರ್ವಿಲ್ ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ ಅಂತ ಅಂದಾಗ, ನೀನು ಅಡಕಸ್ಬಿ ಆಗೋದೆ ನೀನು ಅಂತ. ಹಾಗಾಗಿ ಅಡಕಸ್ಬಿ ಆಗೋದು. ಆದರೆ
ಅದನ್ನ ನಂಬ್ಕೊಂಡು ಹೋಗಿದ್ದಿದ್ರೆ ನಾನೇನು ಮಾಡಬೇಕಿತ್ತು ಅನ್ನೋ ಪ್ರಶ್ನೆ ಬರುತ್ತೆ. ಯಾಕೆಂದ್ರೆ ಆ ಹಡಬರೆಲ್ಲ ಹೋಗ್ಬಿಟ್ರು. ನಮ್ಮ ತಂದೆ ನೆನೆಸ್ಕೊಂಡು ಬೇಜಾರು ಮಾಡ್ಕೊಳ್ಳೋರು. ತೀರ್ಥಹಳ್ಳಿಗೆ ಒಂದ್ಸಲ ಹೋದಾಗ ಗುಬ್ಬಿ ಕಂಪ್ನಿದು ಅವ್ರದ್ದೊಂದು ಬ್ಯಾನರ್ ಇತ್ತಂತ, ಈಶ್ವರನ್, ದೊಡ್ಡ ಈಶ್ವರ, ಗಂಗಾವತರಣದ ಈಶ್ವರ, ಗಂಗೆ ಇಳಿದು ಬರ್ತಾ ಇರೋದು. ಆ ಬ್ಯಾನರ್ ಎಲ್ಲ ಹರಿದು ಹೋಗಿ ಒಂದು ಬೋರ್ಡ್ ಹಾಕಿದ್ರಂತೆ ಯಾವುದೋ ನಾಟಕದ್ದು. ಜನನೂ ಯಾರು ಇರಲಿಲ್ಲಂತೆ. ಅವರೆಲ್ಲ ತುಂಬ ಅನ್ನ ಹಾಕಿದ ದಣಿ ಅಂತ ನೆನೆಸ್ಕೊಳ್ತಿದ್ದ ಜನ. ಅಯ್ಯೋ, ನನಗೆ ಅನ್ನ ಹಾಕಿದ ಕಂಪ್ನಿ ಈ ಸ್ಥಿತಿಗೆ ಬಂದ್ಬಿಡ್ತು ಅಂತ ಕಣ್ಣಲ್ಲಿ ನೀರು ಬಂದ್ಬಿಡ್ತು ನನಗೆ ಅಂತ ನೆನೆಸ್ಕೊಳ್ಳೋರು. ಕುಬ್ರಿ ಕಂಪ್ನಿಗೆ ಆ ಸ್ಥಿತಿ ಬಂತು ಅಂದರೆ ಇನ್ನು ನಮ್ಗೆ ಇನ್ನೇನು ಉಳಿಯುತ್ತೆ? ಆದರೆ ಅದು ಹಾಗೆ ನಡ್ಕೊಂಡು ಹೋಗ್ತಾ ಇರುತ್ತೆ. ಹರಿಯೋ ನೀರು, ಜೀವನನೂ ಸರಿ, ಪ್ರಪಂಚನೂ ಸರಿ, ಆರ್ಟು ಸರಿ, ಕಲೆನೂ ಸರಿ, ಹರಿತಾ ಹೋಗ್ತಾ ಇರುತ್ತೆ. ಹಿಂದಿಂದ ಹೋಗ್ತಿರುತ್ತೆ, ಹೊಸದು ಬರ್ತಾ ಇರುತ್ತೆ. ಹಾಗಾಗಿ ಅದನ್ನೊಂದು ಅಕ್ಸೆಪ್ಟ್ ಮಾಡ್ಕೊಂಡು ಹೋಗಬೇಕು. ಇನ್ಯಾರ್ದಾದ್ರೂ ಪ್ರಶ್ನೆಗಳಿದ್ರೆ ಕೇಳಿ. ಓಕೆ, ಕೂತ್ಕೊಂಡೇ ಕೇಳಿ ದಯವಿಟ್ಟು. ನಿಮ್ಮ ಕೊನೆಯ ಹೇಳಿಕೆ, ಈ ಆದಾಯ ಸಂದಾಯವಾಗದೇ ಇರತಕ್ಕಂತಹ ಪ್ರವೃತ್ತಿ, ಈ ಪ್ರಸ್ತುತಿ, ಈಗ ಈ ವೃತ್ತಿ ನಾಟಕ ಕಂಪ್ನಿಗಳು, ಈಗ ಆ ನಾಟಕಗಳೆಲ್ಲ ಉಚಿತವೇ? ಯಾವ ರೀತಿ ಆದಾಯ? ಈ ವೃತ್ತಿ ನಾಟಕ ಕಂಪ್ನಿಗಳಿದೆಯಲ್ಲ, ಆಡುವಂಥ ನಾಟಕಗಳು ಎಲ್ಲರೂ ಕೂಡ ಅದನ್ನು ಏನು ಪ್ರಸ್ತುತಿ ಆಗುತ್ತೆ ಅದೆಲ್ಲ ಉಚಿತವೇ? ಯಾವ ರೀತಿ ಆದಾಯ? ಹೇಗೆ ಕರೆಯೋದು? ಹೌದು, ಈಗಿಲ್ಲ. ಹೌದು, ವೃತ್ತಿನೂ ಇಲ್ಲ, ಆದಾಯನೂ ಇಲ್ಲ. ಹಾಗಾಗಿ ಆಗಿನ ಕಾಲದಲ್ಲೇ ನಿಧಾನವಾಗಿ ಎಲ್ಲ ಕಳಿಸ್ಕೋತಾ ಹೋಯಿತು. ತುಂಬ ದೊಡ್ಡ ಆ್ಯಕ್ಟರ್ ಒಬ್ಬರು, ಹೆಸರು ಹೇಳೋಂಗಿಲ್ಲ ನಾನು, ಆ ಪುಣ್ಯಾತ್ ಗೀತಿ ಒಂದು ಟೈಮಲ್ಲಿ ಹೀರೋಯಿನ್ ಆಗಿ ಮೆರೆದವರು. ಅವರು ನಾಟಕದಲ್ಲೂ ಸರಿ, ಆಗಿನ ಕಾಲದಲ್ಲಿ ಒಂದಷ್ಟು ಸಿನಿಮಾಗಳಲ್ಲೂ ಸರಿ, ಹಳೆಯ ತೆಲುಗು ಸಿನಿಮಾಗಳಲ್ಲೆಲ್ಲ. ನಾಟಕದ ಕಂಪ್ನಿ ನಿಂತೋದ್ಮೇಲೆ ಅಲ್ಲೂ ಸಿನಿಮಾನಲ್ಲೂ ಅವ್ರಿಗೆ ಅವಕಾಶಗಳು ನಿಂತೋದ್ಮೇಲೆ ಭಂಗು ಬಂದುಬಿಟ್ಟಿತ್ತಂತೆ. ಭಂಗು ಅಂತ ಕರೀತಾರೆ, ಹಣೆಲೆಲ್ಲ ಸ್ವಲ್ಪ ಕರೆ ಥರ ಬರೋದು. ಆ ಭಂಗು ಬಂದುಬಿಟ್ಟಿತ್ತಂತೆ. ನಮ್ಮ ತಂದೆನೂ ನಾವು ವೃತ್ತಿ ರಂಗಭೂಮಿ ಮುಗಿದೋಯ್ತು, ಸ್ಕೂಲಿಗೆ ಸೇರ್ಕೊಂಡ್ಬಿಟ್ರು ಹೋಗಿ. ಆಗ ನಾಟಕದ ಕಂಪ್ನಿಯಲ್ಲಿ ಅವ್ರ ಅಕ್ಕಂದು ಕಡೆ ಕಂಪನಿ, ಒಂದು ಜೋರು ಮಳೆ ಬಂದು ಚಾಮರಾಜನಗರದಲ್ಲಿ ಇದು ಚಪರ ಬಿದ್ದೋಯ್ತಂತೆ, ಮುಗಿಸ್ಕೊಂಡ್ಬಿಡ್ತಂತೆ. ಅದು ಕಡೆ ಅವ್ರದ್ದು ಕ್ಯಾಂಪು. ಅದನ್ನು ನೆನೆಸ್ಕೊಳ್ಳೋರು. ತುಂಬ ಎಮೋಷನಲ್ ಆಗೋ ಕಥೆಗಳೆಲ್ಲ ಇದೆ ಅವ್ರದ್ದು ಅನುಭವಗಳಲ್ಲಿ. ಆ ಚಾಮರಾಜನಗರದಲ್ಲಿ ತುಂಬ ಕಡೆ ಕ್ಯಾಂಪು, ಹೆಚ್ಚೇನು ಇದು ಆಗ್ತಿಲ್ಲ. ಅಡುಗೆಯವನು ಅಲ್ಲೇನೋ ಸ್ವಲ್ಪ ಕಲಬೆರಕೆ ಮಾಡಿ ಅಕ್ಕಿಲೆಲ್ಲ ಕಲ್ಲಿತ್ತಂತೆ. ಇವರು ಅದನ್ನು ತಿನ್ನೋಕ್ಕಾಗದೆ ಅದನ್ನು ಬಿಸಾಕಿ ಅವನಿಗೆ ಚೆನ್ನಾಗಿ ಬೈದು, ಅಲ್ಲಿ ಒಂದು ವೆಂಕಟಾಚಲ ಸ್ವಾಮಿದು ಒಂದು ದೇವಸ್ಥಾನ, ಅವರೇ ತುಂಬ ಆ ದೇವಸ್ಥಾನದ ಪುರೋಹಿತರು, ಎಷ್ಟು ಬೇಕಷ್ಟು ಅವ್ರ ಸಂಸಾರ ನಡೆಸೋಕ್ಕೂ ಇಲ್ಲದೆ ಇರೋಷ್ಟು ಕಷ್ಟದಲ್ಲಿದ್ದಂಥವ್ರು. ಆ ಹುಣ್ಣಿಮೆ ದಿವಸ ಅಂತೆ ಹೊಟ್ಟೆ ಹಸ್ಕೊಂಡು ಆ ದೇವಸ್ಥಾನ ಅವ್ರ ಮನೆಗೆ ಹೋದರೆ ಅವರು ಬಂದಿದ್ದೀರಾ ಬನ್ನಿ ಅಂಥೇಳಿ ಅನ್ನ ಮತ್ತು ಮೊಸರನ್ನ ಕಲಸಿ ಮೊಸರನ್ನ ಕೈ ತುತ್ತು ಹಾಕಿದ್ರಂತೆ ಅವ್ರ ಮನೇಲಿ ಎಲ್ಲರೂ. ಅವ್ರದ್ದು ಏನು ಕಥೆ ಅಂದರೆ, ವಯಸ್ಸಿಗೆ ಬಂದ ಮಗ ಕೊಯಂಬತ್ತೂರಿಂದ ಯಾರೋ ಒಬ್ಬರು ದೊಡ್ಡ ಆಗಿನ ಕಾಲದ ಸಾಹುಕಾರರು ಬರ್ತಾ ಕಾರ್ ಹೊಡೆದ್ಬಿಟ್ಟು ಹೋಗ್ಬಿಟ್ಟಂತೆ ಮಗು. ಹೋದಾಗ ಆ ಸಾಹುಕಾರ ಗೋಳಾಡಿಕೊಂಡು ಕಣ್ಣೀರು ಕರ್ಕೊಂಡು ಇವರು ಪುರೋಹಿತರ ಕಾಲಿಗೆ ಬಿದ್ದು, ನಿಮಗೆ ಏನು ಬೇಕು ಕೇಳಿ ಅಂತ. ನಮ್ಮ ತಂದೆ ಹೇಳೋರು, ಅವ್ರಿಗಿದ್ದ ಬಡತನನೆಲ್ಲ ತೀರಿಸ್ಕೊಂಡ್ಬಿಡ್ಬೋದಿತ್ತು. ಮನೇಲಿ 5 ಜನ ಹೆಣ್ಣುಮಕ್ಳಿದ್ರು, ಎಲ್ಲನೂ ತೀರಿಸ್ಕೊಂಡ್ಬಿಡ್ಬೋದಿತ್ತು. ಎಲ್ಲರೂ ಮದುವೆ ಮಾಡಿಸಿ ಚೆನ್ನಾಗಿದ್ಬಿಡ್ಬೋದಿತ್ತು. ಅಷ್ಟು ದೊಡ್ಡ ಸಾಹುಕಾರ ಕೇಳ್ತಿದ್ದಾನೆ, ಏನು ಬೇಕು ಕೇಳಿ ನಾನು ಕೊಡ್ತೀನಿ, ನಂದೇ ನಿಂಗಾಯಿತು ಅಂತ. ಅವ್ರ ಉತ್ತರ ಅದಕ್ಕೆ, ಇಷ್ಟೇ ನನಗೆ ಋಣ ಇದ್ದಿದ್ದು ಆ ಮಗುದು. ವೆಂಕಟಾಚಲಪತಿಗೆ ಬೇಕು ಅಂತಿದ್ರೆ ಉಳಿಸ್ಕೊಂಡಿರೋನು, ಇಲ್ಲ ಬಿಡಿ ನೀವು ಹೋಗಿ ಅಂತ ಕಳಿಸ್ಬಿಟ್ಟಂತೆ. ಇಂತಹ ಮಾನೀಯರು ಇದ್ದಿದ್ದ ಕಾಲ ಅದು. ಅಂಥವ್ರನ್ನೆಲ್ಲ ಅವರು ಒಡನಾಟದಲ್ಲಿದ್ದವರು. ಹಾಗಾಗಿ ಹೋಯ್ತದು, ಅಂದರೆ ಮುಗೀತು. ಮುಂದಿಂದ ಬರ್ತಾ ಇರುತ್ತೆ, ಹಿಂದಿಂದ ಹೋಗ್ತಿರುತ್ತೆ. ನಾವು ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಎಷ್ಟಾಗುತ್ತೆ ಅಷ್ಟು ಉಳಿಸ್ಕೊಬೇಕು. ಅದೇ ಯಾರು ಉಳಿಸ್ಕೊಳ್ಳೋದು ಅನ್ನೋ ಪ್ರಶ್ನೆ ಬರುತ್ತೆ. ಮುಂದಿನ ಪೀಳಿಗೆಗೆ ಏನು ಸಲಹೆ? ನಾನು ಅದನ್ನು ಹೇಳೋಕ್ಕೆ ಬಂದೆ, ಎಲ್ಲಿಗೂ ಹೋಯ್ತದು ಮಾತು. ನಮ್ಮ ದೊಡ್ಡತದ ಕೃಷ್ಣ ಲೀಲೆ ನಾಟಕ, ಅದು ಹೇಳ ಹೆಸರಿಗೆ ಇಲ್ಲ ಈಗ, ಅದರದ್ದು ಒಂದು ಸೀನು ಇಲ್ಲ. ಆ ಇಡೀ ಅವ್ರ 25th ಇಯರ್ ಸಿಲ್ವರ್ ಜೂಬ್ಲಿ ಒಂದು ಫಂಕ್ಷನ್ ಮಾಡಿ ಅವ್ರು ಆಡ್ತಿದ್ದೆಲ್ಲ ನಾಟಕಗಳನ್ನು ಮಾಡಿದ್ರಂತೆ. ಅದ್ರ ಕ್ಯಾಸೆಟ್ಟನ್ನು ಯಾರೋ ತೊಗೊಂಡೋದು ಪುಣ್ಯಾತ್ಮರು ಅದನ್ನು ಹಾಳು ಮಾಡಿಬಿಟ್ರಂತೆ.
ಮುಗಿದೋಗ್ತದೆ. ಇನ್ನು ನಾನು ನನ್ನ ಪ್ರಾಣ ಕೊಡ್ತೀನಿ ಇಲ್ಲೂ ಅದು ನನಗೆ ಸಿಗೋದಿಲ್ಲ. ಏನು ಮಾಡೋಕ್ಕಾಗುತ್ತೆ? ಹಾಗೆ ನಾವು ಭಾಳಷ್ಟು ಕಳ್ಕೊಂಡಿದ್ದೀವಿ. ನಾನು ಮಹೋದಯರಿಗೆ ನಾನು ಯಾವಾಗಲೂ ಅದೇ ಎಷ್ಟು ಕೈ ಮುಗಿದ್ರೂ ಕಮ್ಮಿ. ಯಾಕಂದರೆ ಅವರು ಈ ಥರ ಲುಪ್ತವಾದಷ್ಟು ಬಹಳ ವಿಚಾರಗಳನ್ನು ತೆಗೆದು ಸಿನಿಮಾಗೆ ಹಾಕಿ ಬಿಡಿಸ್ತಾ ಇದ್ದಾರೆ. ನಿಮ್ಗೆ ಗೊತ್ತಿಲ್ಲ ಎಷ್ಟು ಜನ ನೀವು ಪ್ರಪಾತ ಇರಬಹುದು, ನಮ್ಮ ಮಾವು ಬೇವಿನಲ್ಲಿ ಇವರ ಸಿರಿಭೂವಲಯ ಇರಬಹುದು, ಹೀಗೆ ಅದನ್ನ ಹುಡುಕಿ ಸಂಶೋಧನೆ ಮಾಡಿ ಉಳಿಸ್ತಾ ಇದ್ದಾರೆ. ಆ ಥರ ಕೆಲಸ ಒಬ್ಬರು ಎಷ್ಟು ಅಂತ ಮಾಡೋಕ್ಕಾಗುತ್ತೆ? ಇದು ಎಲ್ಲ ಒಂದು ನಮ್ಮ ರಾಜ್ಯದಲ್ಲಿ ಅದರ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಮಾಡಬೇಕು, ಅದು ಜವಾಬ್ದಾರಿ. ಅದು ಇನ್ನೆಲ್ಗೋ ಹೋಗ್ಬಿಡುತ್ತೆ ಮಾತು. ಹಾಗಾಗಿ ಅಲ್ಲಿಗೆ ನಿಲ್ಲಿಸ್ತೀನಿ. ಇದು ಸಹವಾಸ ತುಂಬ ಡೇಂಜರ್. ಇದು ಅಂತಂದರೆ ರಂಗಭೂಮಿ. ಯಾಕೆ ಅಂತಂದರೆ ಈಗಾಗಲೇ ದೀಪಕ್ ಅವರು ಹೇಳಿದ್ರು, ಅವ್ರ ತಂದೆಯವರು ಮನೇಲಿ ಚೆನ್ನಾಗಿ ಹಿಡ್ಕೊಂಡು ಬಾರಿಸಿದ್ರು. ಈ ಆಲ್ಕೋಹಾಲ್ಗೂ ಇದಕ್ಕೂ ತುಂಬ ಹತ್ತಿರದ ನಂಟು. ಅದರ ನಂಟು ಬಡಿಸ್ಕೊಂಡು ಅವ್ರ ಅಪ್ರಾಣ ಅವನದು ಬಿಡಲ್ಲ. ಇದ್ರ ನಂಟು ಬೆಳೆಸ್ಕೊಂಡು ನಮ್ಮ ಅಪ್ರಾಣ ಅವನು ಸಾಯೋವರೆಗೂ ಅದನ್ನ ಬಿಡಲ್ಲ. ಇದಕ್ಕೆ ಅವರು ಸಾಕ್ಷಿ, ನಾನು ಸಾಕ್ಷಿ. ಅವರು ಒಬ್ಬ IIT ಪ್ರೊಫೆಸರು, ಆದರೆ ಆ ರಕ್ತದಲ್ಲಿ ಅದು ಬಂದ್ಬಿಟ್ಟಿದೆ, ಏನೂ ಮಾಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ಪ್ರಾಯಶಃ ಉತ್ತಂಗಿ ಚೆನ್ನಪ್ಪನವ್ರದ್ದು ಒಂದು ಮಾತು ನನಗೂ ಬರ್ತಾ ಇದೆ. ಅವ್ರು ಇಷ್ಟೊತ್ತು ಮಾತನಾಡಿದ್ದೀನಿ ಕೇಳಿ. ಕನ್ನಡವ ಕನ್ನಡಿಸಿ ಕನ್ನಡಿಗರೆಲ್ಲರಿಗೆ ಕನ್ನಡದ ಕನ್ನಡಿಯದು ಏನೆಂದು ತೋರಿ. ಕನ್ನಡವ ಕನ್ನಡಿಸಿ ಕನ್ನಡಿಗರೆಲ್ಲರಿಗೆ ಕನ್ನಡದ ಕನ್ನಡಿಯದು ಏನೆಂದು ತೋರಿ. ಕನ್ನಡವು ಕನ್ನಡಿಯು ತಾ ಬೇರೆ ಎಲ್ಲ, ಈ ಕನ್ನಡಿಯ ಕಾಣದವ ಕನ್ನಡಿಗನಲ್ಲ. ಪ್ರಾಯಶಃ ಕನ್ನಡವನ್ನ ಕನ್ನಡೀಕರಿಸಿ ಇಷ್ಟೊತ್ತು ನಮಗೆ ಉಣಬಡಿಸಿದಂಥ ಈ ಪುಣ್ಯಾತ್ಮನ ಒಂದು ವಯಸ್ಸಿನಲ್ಲಿ ಚಿಕ್ಕವರಾದ್ರೂ ಅವರಿಗೆ ನನ್ನ ಶರಣಾರ್ಥಿಗಳನ್ನ ಅರ್ಪಿಸ್ತೀನಿ. ರಂಗಭೂಮಿ ಬಗ್ಗೆ ಮಾತನಾಡೋದು, ನಾನು ಅವ್ರ ತಂದೆಯವರನ್ನ, ಅವರ ಇಬ್ಬರು ಸೋದರತ್ತೆಗಳನ್ನ, ದೊಡ್ಡವರು ಕಂಸನ್ ಪಾತ್ರ, ಚಿಕ್ಕವರು ಮಕರಂದನ್ ಪಾತ್ರ, ಮಂಜುಳಕ್ನವರು ಎಲ್ಲ ಕಣ್ಣಾರ ನೋಡಿದ್ದವನು ನಾನು. ಪ್ರಾಯಶಃ 80ನೇ ವರ್ಷದ ಹುಟ್ಟಹಬ್ಬ ನಾಗರತ್ನಮ್ಮನವ್ರದ್ದು. ಕಲಾಕ್ಷೇತ್ರದಲ್ಲಿ ಅವರ ಒಂದು ಅಭಿನಯಗಳು, ಕೊನೆ ಇನ್ನು 2 ಪಾತ್ರ ಅಭಿನಯ ಮಾಡಬೇಕು. ಅವರು ಸ್ವಲ್ಪ ಸುಸ್ತಾದರು. ಎಲ್ಲರೂ ಹೇಳಿದ್ರು, ಇಲ್ಲ ಪರವಾಗಿಲ್ಲ ಸುಧಾರಿಸ್ಕೊಳ್ಳಿ ಸಾಕು ಅಂತ. ಇಲ್ಲ ನಾನು ಮಾಡಿನೇ ತೀರಬೇಕು ಅಂತ. ಕಡೆಗೆ ಒಂದು ಪಾತ್ರ ಮಾಡೋ ಅಷ್ಟೊತ್ತಿಗೆ ಅವ್ರಿಗೆ ಸುಸ್ತಾಯಿತು. ಆಗ ಎಲ್ಲರ ಬಲವಂತ ಕಟ್ಟು ಬಿದ್ದು ಅವತ್ತು ಅವರು ಅದನ್ನು ನಿಲ್ಲಿಸಿದ್ರು. ಈ ರಂಗಭೂಮಿ ಸಹವಾಸ ತುಂಬ ಶ್ರೇಷ್ಠವಾದ್ದು ಇದು ಜಗತ್ತಿನಲ್ಲೇನೆ. ಯಾಕೆಂದರೆ ಇಂಗ್ಲೀಷ್ನಲ್ಲಿ ಒಂದು ಮಾತು ಹೇಳ್ತಾರೆ, ಆ್ಯನ್ ಆಕ್ಟರ್ ಡೈಸ್ ಎವರಿ ನೈಟ್ ಅಂತ. ಇವತ್ತು ನಾವು ನಾಟಕ ಮಾಡಿಬಿಟ್ರೆ ನಾಳೆ ಬೆಳಗ್ಗೆ ತಿರುಗಿ ನಾವು ಹೊಸದಾಗಿ ನಮ್ಮ ಅಭಿನಯ ತೋರಿಸ್ತೀವಿ. ಇವ್ರ ಸೋದರತ್ತೆ ಅವರು ನಾಟಕ ಮಾಡ್ತಾ ಇದ್ದಾಗ ನಾಗರತ್ನಮ್ಮನವರು ಯಜಮಾನರು ವೀರಣ್ಣವ್ರನ್ನು ಸುಬ್ಬಯ್ಯ ನಾಯ್ಡು ಅವರು, ಆ ಅಮ್ಮ ಏನು ಮಾಡ್ತಾಳೆ ನೋಡೋಣ ಬಾರೋ ಅಂತ ಅಂದ್ಬಿಟ್ಟು ಮಾರುವೇಷ ಹಾಕ್ಕೊಂಡು ಕೂತ್ಕೊಂಡು ನೋಡಿದ್ರಂತೆ ನಾಟಕ ನೋಡಿದ್ಮೇಲೆ ಅನ್ನಿಸ್ತಂತೆ, ಯಾವ ಗಂಡಸು ಈ ಹೆಂಗಸಿನ ಮುಂದೆ ನಾವೇನು ಮಾಡೋಕ್ಕಾಗೋದಿಲ್ಲ. ಕಲಿಬೇಕಾದವ್ರು ಬಂದು ಕಲಿಬೇಕಷ್ಟೇ. ಕಲ್ಸಕ್ಕಿದ್ರು ನಮ್ಮ ತಂದೆ 90 ವರ್ಷದವರೆಗೂ ಇದ್ದರು. ಎಷ್ಟು ಜನ ಬಂದು ಕಲ್ತ್ಕೊಂಡ್ರು ಅಂದರೆ ಭಾಳ ಕಮ್ಮಿ ಜನ. ಹಾಗಾಗಿ ಅದಕ್ಕೆ ಏನು ಮಾಡಬೇಕಂದ್ರೆ, ನಾವು ತುಂಬ ದೊಡ್ಡ ಮ್ಯಾಥಮೆಟಿಷಿಯನ್ ಇದ್ದ ಹಾಲ್ಮೋಸ್ ಅಂದ್ಬಿಟ್ಟು, ಅವನೊಂದು ಮಾತು ಹೇಳೋನು, ಯಾರಾದರೂ ಬಂದು ನನ್ನ ಹತ್ರ ನಾನು ಮ್ಯಾಥ್ಸ್ ಮಾಡ್ಬೋದಾ ಅಂತ ಕೇಳಿದ್ರೆ ನಾನು ತಲೆ ಕೂಡ ಎತ್ತಲ್ಲ, ಆಗಲ್ಲ ಹೋಗ್ಬಿಡ್ತೀನಿ ಅಂತ. ಯಾಕಂದರೆ ನೀನು ಮ್ಯಾಥ್ಸ್ ಮಾಡಬೇಕು ಅನ್ನೋಂಗಿದ್ರೆ ನೀವು ಹೋಗಿ ಮ್ಯಾಥ್ಸ್ ಮಾಡ್ತೀವಿ, ಬಂದು ಕೇಳ್ಕೊಂಡು ಹೋಗಲ್ಲ ಅವ್ರಿವ್ರನ್ನ ಮಾಡಲ ಅಂದ್ಬಿಟ್ಟು ಅಂತ. ಹಾಗಾಗಿ ನೀವು ಹೇಳಿ ಯಾರು ಮಾಡಬೇಕು, ಬೇಕಾದವ್ರು ಬಂದು ಮಾಡಬೇಕಷ್ಟೇ. ಸರ್, ಗಂಧಸೀಸ ಪದ್ಯಗಳ ಬಳಕೆ ಇವಾಗ ಯಾಕಿಲ್ಲ? ಅದು ನಮ್ಗೆ ಗೊತ್ತಿಲ್ಲ ಉತ್ತರ ಏನಕ್ಕಿಲ್ಲ ಅಂತ. ಹೊರಟೋಯ್ತೇನೋ, ಅದೇ ಒಂದು ಪದ್ಧತಿ ಏನಿತ್ತಲ್ಲ ಅದು ಹೊರಟೋಯ್ತು. ಈಗ ಯಾಕಿಲ್ಲ ಅಂದ್ರೆ ಅದನ್ನ ಅದರ ತಳಪಾಯ ಗೊತ್ತಿರುವಂತ ವ್ಯಕ್ತಿಗಳಿಲ್ಲ, ಬರೆಯೋರು ಇಲ್ಲ, ಬಳಸುವಂತವ್ರಿಲ್ಲ. ಇದು
ಒಂದು ಕಂದ ಪದ್ಯ ಹೇಳಿದರು, ಮಹೋದಯರು ಕೇಳಿದ್ರು, ಅದನ್ನು ಹಾಡಿ ಅದ ನಂತರ ನಮ್ಮ ವೈದ್ಯರು ನಮ್ಮ ನಾಡಿನಲ್ಲೇ ತುಂಬ ಹೆಸರಾಂತ ತಬಲಾ ವಾದಕರು, ನನಗಂತೂ ಅವರು ಒಂಥರ ಏನು ಹೇಳೋದು, ನನಗೆಲ್ಲ ಒಂದು ಕಾನ್ಸ್ಟೆಂಟ್ ಕಂಪ್ಯಾನಿಯನ್ ಅಂತಾರೆ ಇಂಗ್ಲೀಷಲ್ಲಿ. ಹಾಗೆ ನಾನು ಎಲ್ಲ ಪ್ರಾಜೆಕ್ಟ್ಸಲ್ಲೂ ವೈದ್ಯರಿಲ್ಲದೆ ನಾನು ಏನೂ ಮಾಡೇ ಇಲ್ಲ. ನಾನು ಇಲ್ಲಿವರೆಗೆ ನನ್ನ ಮೊಟ್ಟ ಮೊದಲನೇ ನನ್ನ ಕಂಪೋಸಿಷನ್ ಇರ್ಬೋದು, ಸಿನಿಮಾ ಕಂಪೋಸಿಷನ್, ಮಹೋದಯರ ಸಿನಿಮಾಕ್ಕೆ ಇರ್ಬೋದು, ನನ್ನ ಸಂಗೀತ ಕಚೇರಿಗಳಿಗಿರ್ಬೋದು, ರಂಗಗೀತೆಗಿರ್ಬೋದು, ಎಲ್ಲದರಲ್ಲೂ ಅವರು ಇದ್ದಿದ್ದಾರೆ. ತುಂಬ ದೊಡ್ಡ ಪಂಡಿತರು. ಅವರ ಯಾವ ಶೈಲಿ ಬೇಕಾದ್ರೂ ನುಡಿಸಬಲ್ಲವರು. ಈಗ ಹೋದ ತಿಂಗಳು ಕೆನಡಾಲ್ ಕಚೇರಿ ಮಾಡಿದ್ವಿ ನಾವು. ಅವ್ರು ಬಂದುಬಿಟ್ಟು ನಾನು ತಿರುಗಿ ಇನ್ನೊಂದು ಸಲ ಹೋಗಬೇಕಾಯ್ತು ಒಂದು ವಾರಕ್ಕೆ. ಆಗ ಹೋದಾಗ ಎಲ್ಲರೂ ಅವ್ರನ್ನ ಕೇಳ್ತಿದ್ರು, ಅವ್ರು ಬಂದಿದ್ರಲ್ಲ ತಬಲಾ ನುಡ್ಸೋಕ್ಕೆ, ಅವರು ಯಾರು ಅಷ್ಟೇ ಚೆನ್ನಾಗಿ ನುಡಿಸಿದ್ರಲ್ಲ ವೈದ್ಯರು ಅಂತ. ಅವರೊಂದು ಹಾಡನ್ನು ಫರ್ಮಾಯಿಷ್ ಮಾಡಿದ್ದಾರೆ, ಅದನ್ನು ತೋರಿಸ್ತೀನಿ. ಇದು ಆಂಜನೇಯ ಶತಯೋಜನ ವಿಸ್ತೀರ್ಣವಾದ ಸಮುದ್ರನ ದಾಟಿ ಹೋಗಿ ಲಂಕೆಯನ್ನು ನೋಡಿ ಅದರ ಒಂದು ಸೌಂದರ್ಯ ನೋಡಿ ಬೆರಗಾಗೋಗಿ ಅವನ್ನ ಹಾಡುವಂಥದ್ದು ಇದು. ಸುರಕುಲಮಂ ಹಿಂಸಿಸಿ ನಿಷ್ಕರುಣಂ ನೆನೆಸಿ ಜಗವ ಬಾಧಿಸುತ್ತಿರ್ಪ ದುರುಳ ದಶಾಸ್ಯನ ಪುರಮಿದ ನಿರುಕಿಸಿದೆ. ಸುರಕುಲಮಂ ಹಿಂಸಿಸಿ ಸುರಕುಲಮಂ ಹಿಂಸಿಸಿ ಸುರಕುಲಮಂ ಹಿಂಸಿಸಿ ನಿಷ್ಕರುಣಂ ನೆನೆಸಿ ಜಗವ ಬಾಧಿಸುತ್ತಿರ್ಪ ದುರುಳ ದಶಾಸ್ಯನ ಪುರಮಿದ ನಿರುಕಿಸಿದೆ. ವಿನುತೆ ರಾಮಚಂದ್ರನ ದಯದಿ ವಿನುತೆ ರಾಮಚಂದ್ರನ ದಯದಿ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಕಂಡು ಹಿಡಿಯುವಿಲ್ದೆ ಫಲ ಕಂಡೆನ ಲಂಕಾ ಪುರವ ಮಣಿಮಂಡಲವನಿದ ಕಂಡೇನ ಲಂಕಾ ಪುರವ ಮಣಿಮಂಡಲವನಿದ ಕಂಡೆನ ಲಂಕಾ ಪುರವ. ತೊಳಬಹೆ ಮದ ಕಳಶ ಕಳಶ ತೊಳಬಹೆ ಮದ ಕಳಶ ತತ್ತಿ ಥಳಥಳಿಸಿ ಗಗನವ ನಿರುಕಿದೆ. ಥಳಬಹೆ ಮದ ಕಳಶ ತತ್ತಿ ಥಳಥಳಿಸಿ ಗಗನವ ನಿರುಕಿದೆ. ಚಲತ್ರಿಕೂಟ ಚಲದ ಮೇಲೆ ರಾಮ ರಾಮ ಕಲತ್ರಿಕೂಟ ಚಲದ ಮೇಲೆ ಕಲತ್ರಿಕೂಟ ಕಲತ್ರಿಕೂಟ ಚಲದ ಮೇಲೆ ಉಜ್ವಲಿಪ ದೈತ್ಯನ ತೊಳೆದನೆ ಪರಿ ಕಂಡೆನ ಲಂಕಾ ಪುರವ ಮಣಿಮಂಡಲವನಿದ ಕಂಡೆನ ಲಂಕಾ ಪುರವ ಮಣಿಮಂಡಲವನಿದ ಕಂಡೆನ ಲಂಕಾ ಪುರವ ಪುರವ ಪುರವ. ಈ ಸಂಪೂರ್ಣ ನಾಟಕದಲ್ಲಿ 1920 1910 ಆ ಸಮಯದಲ್ಲಿ ಬರೆದಂತಹ ಸಾಹಿತ್ಯ ಸಂಗೀತ ಇದು. ಅದೇ ಟೈಮಲ್ಲಿ ಹಿರಣ್ಣಯ್ಯನವರು ಒರಿಜಿನಲ್ ನಾಟಕ ಬೆಳ್ಳಾವಿ ನರಹರಿ ಶಾಸ್ತ್ರಿಗಳು ಬರೆದಿದ್ದು ಸಾಧಾರಮೆ. ಅದರಲ್ಲಿ ಕಳ್ಳನ ಪಾತ್ರ ಬಹಳ ಹೆಸರು ಇವರಿಗೆ, ಗುಬ್ಬಿ ವೀರಣ್ಣವರಿಗೆ. ಅದನ್ನು ಮಾಡಿಫೈ ಮಾಡ್ಕೊಂಡ್ರು, ಪರಿಷ್ಕರಣೆ ಮಾಡಿದ್ರು ಹಿರಣ್ಣಯ್ಯನವರು, ಮಾಸ್ಟರ್ ಹಿರಣ್ಣಯ್ಯನವರು ತಂದೆ ಕೆ ಹಿರಣ್ಣಯ್ಯ. ಅದಕ್ಕೆಲ್ಲ ಇದ್ದಿದ್ದ ತಮಿಳು ಹಾಡುಗಳೆಲ್ಲ ಹಾಕ್ಕೊಂಡಿದ್ರು ಅವರು ಅಂತೆ. ತಂದಾನ ಮಣಿ ತಂದಾನ ಮಣಿ ತಂದಾನ ಕೋಕಿಲ ಹೀಗೆಲ್ಲ ಹಾಕ್ಕೊಂಡಿದ್ರಂತೆ. ಅದನ್ನೆಲ್ಲ ತೆಗೆದು ಅದನ್ನೆಲ್ಲ
ಕನ್ನಡ ಸಾಹಿತ್ಯ ಹಾಕಿ ಒಳ್ಳೆಯ ಸಮಯ ಒಳ್ಳೆಯ ಸಮಯ ಒಳ್ಳೆಯ ಸಮಯವೇ, ಕಳ್ಳತನವ ಮಾಡಲಿದಗೆ ನನಗೆ ಒಳ್ಳೆಯ ಸಮಯವೇ, ಈ ಥರ ಸಾಹಿತ್ಯಗಳನ್ನು ಬೇರೆ ಮಾಡಿ ಹೊಸ ಹೊಸ ಜೋಕ್ಸ್ ಬರೆದು ಆ ಒಂದು ಪಾತ್ರಕ್ಕೆ ಬೇರೆ ಮೆರುಗು ಕೊಟ್ಬಿಟ್ರು ಕೆ ಹಿರಣ್ಯನವರು. ಅವರು ಬರೆದಂತಹ ಕಳ್ಳನ ಹಾಡುಗಳು ಭಾಳ ತಮಾಷೆ ಹಾಡುಗಳು ಅದೆಲ್ಲ. ಅವನು ಎಂಟ್ರೆನ್ಸ್ಗೇನೆ ಭಲೆ ಹುಷಾರಿರಬೇಕಣ್ಣ ಭಲೆ ಹುಷಾರಿರಬೇಕಣ್ಣ, ಭಲೆ ಹುಷಾರಿರಬೇಕಣ್ಣ ಭಲೆ ಹುಷಾರಿರಬೇಕಣ್ಣ, ಬುರುಡೆಯ ನೊಡೆಯುವೆ ಭಯವಿರಲಣ್ಣ, ಬುರುಡೆಯ ನೊಡೆಯುವೆ ಭಯವಿರಲಣ್ಣ, ದೊಡ್ಡವ್ರ ಬಂಗ್ಲೆಗೆ ಹಾಕುವೆ ಕನ್ನ, ಬಂದವ್ರ ಬಾಯಿಗೆ ಹಾಕುವೆ ಮಣ್ಣ, ದೊಡ್ಡವ್ರ ಬಂಗ್ಲೆಗೆ ಹಾಕುವೆ ಕನ್ನ, ಬಂದವ್ರ ಬಾಯಿಗೆ ಹಾಕುವೆ ಮನ್ನ, ಚಂದನ ತೊಂದರೆ ಇಲ್ಲದೆ ತರುವೆನು ಚಿನ್ನ, ಸಾಯುವ ತನಕ ತಿನ್ನುವೆ ಅನ್ನ, ಸಿಕ್ಕಿದರಂತೂ ಜೈಲಲ್ಲಿ ಬರಣ, ಅದು ಸುಖವೋ ಇದು ಸುಖವೋ ಅದು ಸುಖವೋ ಇದು ಸುಖವೋ, ಅಳಿದರು ಉಳಿದರು ಕಳ್ಳತನ ಸುಖವೋ, ಅಳಿದರು ಉಳಿದರು ಕಳ್ಳತನ ಸುಖವೋ, ಭಲೆ ಹುಷಾರಿರಬೇಕಣ್ಣ ಭಲೆ ಹುಷಾರಿರಬೇಕಣ್ಣ, ದುರುಡೆಯ ನೊಡೆಯುವೆ ಭಯವಿರಲಣ್ಣ, ಬುರುಡೆಯ ನೊಡೆಯುವೆ ಭಯವಿರಲಣ್ಣ, ಭಲೆ ಹುಷಾರಿರಬೇಕಣ್ಣ ಭಲೆ ಹುಷಾರಿರಬೇಕಣ್ಣ. ದೊಡ್ಡ ಮೊನೋಲಾಗಿದೆ, ಹಾಸ್ಯ ಅಂದ್ರೆ ಹಾಸ್ಯ ಅಲ್ಲ. ಕಳ್ತನ ಕೆಟ್ಟದ್ದು ಅಂತಾರಲ್ಲ ಈ ಕೆಪರ ಬಡ್ಡಿ ಮಕ್ಕಳ ಜನ, ಅವ್ರಿಗೆ ಏನು ಹೇಳೋಣ ಅಲ್ಲಪ್ಪ. ಕಳ್ತನ ಕೆಟ್ಟದಾಗಿದ್ದರೆ ದೇವಾನ್ ದೇವತೆಗಳೆಲ್ಲ ಸೇರಿ ಮೀಟಿಂಗ್ ಮಾಡಿ 64 ಇತ್ತಿದಾಗ ಕಳ್ತನ ಒಂದಿದ್ದೆ ಅಂತ ಯಾಕಪ್ಪ ಹಾಕ್ತಿದ್ರು. ಆ ದೇವತೆಗಳಿಗೆ ಇಲ್ಲದೆ ಇರೋ ಬುದ್ಧಿ ನರವನ್ಸಂಗ ಬಂದ್ಬಿಟ್ಟದೆ. ಹೇಳೋ ಬರೋ ಇದ್ದೆ ಬುದ್ಧಿ ಎಲ್ಲ ಹೇಳ್ಕಡಕ್ಕೆ ಈ ಸ್ಕೂಲ್ ಐತೆ ಕಾಲೇಜ್ ಐತೆ, ಕಳ್ತನ ಹೇಳ್ಕಡಕ್ಕೆ ಯಾವ ಸ್ಕೂಲ್ ಐತೆ ಯಾವ ಕಾಲೇಜ್ ಐತೆ? ಎಲ್ಲೋ ವಂಶಕ್ಕೊಬ್ಬರು ನಮ್ಮಂಥವ್ರು ಹುಟ್ಟಿ ಕಷ್ಟಪಟ್ಟು ಈಗ ದೊಡ್ಡ ಕಳ್ಳ ಅಂತ ಹೆಸರು ಮಾಡಿ ಅಂದರು. ಈ ನಮ್ಮ ಜನಕ್ಕೆ ಬುದ್ಧಿ ಇಲ್ಲ. ಯಾರ ನಾಕಾಣಿ ದಾನ ಮಾಡಿ ಅಯ್ಯೋ ಹೋಯ್ತೆ ನನ್ನ ನಾಕಾಣಿ ಹೋಯ್ತೆ ನನ್ನ ನಾಕಾಣಿ ಅಂತ ಒಂದು ಕಳ್ಳನಾಗ ಹೇಳ್ತಾರೆ. ನಾವು ಹಂಗ ಡಿಪಾರ್ಟ್ಮೆಂಟ್ನೇ ಸಾಕ್ತಾ ಇದ್ದೀವಿ ಅಲ್ಲಪ್ಪ. ಈ ಕಳ್ಳನೇ ಇಲ್ಲ ಅಂದರೆ ಪೊಲೀಸ್ನವ್ನಿಗೆ ಏನಪ್ಪ ಕೆಲಸ? ಅಲ್ಲ ಹೊಗೆ ಕುಡ್ಕೊಂಡು ಆ ಗಾಡಿ ಹೋಗ್ತಾ ಇದ್ರೆ ಪೀತ ಇವು ಸಿಟಿ ಓದ್ಕೊಂಡು ನಿಂತ್ಕೊಳ್ಳೋದು ಬಿಟ್ಟು ನನ್ನ ಮಕ್ಕಳಿಗೆ ಆ ನಿಯತ್ತೈತಾ? ಅವ್ರೇನು ಮಾಡಬೇಕು? ನಮ್ಮಂಥವ್ರು ನೋಡಿದ್ರೆ ಒಂದು ಫೋಟೋ ತೆಕ್ಕೊಂಡು ಮನೆಯಾಗೆ ಆ ದೇವ್ರ ಫೋಟೋ ಎಲ್ಲ ಕಿತ್ತು ಬಿಸಾಕಿ ನಮ್ಮ ಫೋಟೋ ಮಡಿಕೊಂಡು ದಿವಸ ಹೊರಗೋಗ್ಬೇಕಾದ್ರೆ ತುಪ್ಪು ದೀಪ ಹತ್ಸಿ ಹೋಗ್ಬಿಟ್ಟು ಬರ್ತೀನಿ ಕಣೋ ಅಂದಾತ ಅಂತ ನಮಸ್ಕಾರ ಮಾಡ್ಕೊಂಡು ಆಗ ನನ್ನ ಮಕ್ಕಳು ಹಂಗೆ ಮಾಡ್ತಾರ. ನಮ್ಮನ್ನು ನೋಡಿದ್ರೆ ಬೂಟ್ಸ್ ಕಾಲ್ನಾಗ ಓದಿದ್ದಾರೆ. ನಾವು ಬಿಡ್ತೀವ ಶಾಪ ಕೊಟ್ಬಿಟ್ಟಿದ್ದೀವಿ. ಸಾಯೋ ತನಕ ನಿನಗೆ ಈ ಕಾಕಿದ್ರಸ್ತಪ್ಪ ಕೂಡ್ದು ಯಾರ ದಾನ ಹೆಣ ಹೋದ್ರೆ ನಿನ್ನ ಹೆಣ ಹೋಗೋ ಗಂಟೆ ಅದನ್ನು ಕಾಯ್ಕೊಂಡಿರು. ಈ ಥರ ಒಂದು ದೊಡ್ಡ ಮೊನೋಲಾಗ್. ಅದಕ್ಕೆ ಮಧ್ಯೆ ಸುರೆ ಪೀರಿ ಈಗ ನಸೆ ಮಾಡಿಕೊಂಡು ಹೋಗ್ಬಿಟ್ರೆ ಕನ್ನ ಹಾಕಬೇಕಾದ್ರೆ ಪೊಲೀಸ್ನವನು ಬೆಲ್ಟ್ ಕಳಿಸ್ಕೊಂಡು ಬಿಗಿದ್ರೂ ಗೊತ್ತಾಗಬಾರ್ದು ಆ ಥರ ನಸ ಅಂದರೆ ಎಂಥ ನಸ. ಸುರೆ ಪೀರಿದೊಡೆ ಮಿತಿ ಮೀರಿದೊಡೆ ಪೊಲೀಸಿನವರಿಗೂ ಏಟೆ, ಮೀರಿದೊಡೆ ಮಿತಿ ಮೀರಿದೊಡೆ ಪೊಲೀಸಿನವರಿಗೂ ಏಟೆ. ತಾಳಿ ಕೇಳಿ ತಾಳಿ ಕೇಳಿ ತಾಳಿ ಕೇಳಿ ತಾಳಿ ಕೇಳಿ, ಬ್ರಾಂದಿಯ ಬಾಟಲನ್ನು ತರಿಸಿ ಸೇಂದಿಯ ನದರೊಳಗೆ ಬೆರೆಸಿ, ಬೂಂದಿಯ ಪಟ್ಟಣವ ಬಿಚ್ಚಿ ತಾಂಬೂಲ ತಟ್ಟೆಯನ್ನು ತರಿಸಿ, ಬಂದವರನ್ನೆಲ್ಲ ಆಧರಿಸಿ ನಾನವರ ಮಧ್ಯದಲ್ಲಿ ನೆರೆಸಿ, ಕ್ರಮದೊಳಗೆ ಅವರಿವರಿಗೆ ಕುಡಿಸಿ, ನೀವು ಲಗಾಯಿಸಿ ತಾವು ಲಗಾಯಿಸಿ ಇಂಕ್ ಕುಡಿದರೆ ವಾಸಿ. ಸುರೆ ಪೀರಿದೊಡೆ ಮಿತಿ ಮೀರಿದೊಡೆ ಪೊಲೀಸಿನವರಿಗೂ ಏಟೆ, ಸುರೆ ಪೀರಿದೊಡೆ ಮಿತಿ ಮೀರಿದೊಡೆ ಪೊಲೀಸಿನವರಿಗೂ ಏಟೆ. ಅದ್ಭುತವಾದಂತಹ ಒಂದು ಸೀನು. ಅಲ್ಲಿ ಕಾಯ್ತಾ ಕೂತಿರ್ತಾನೆ ಅವನು ರಾಜ. ಹೀಗೆ ರಾಜ್ಕುಮಾರ ಕತೆ ಎಲ್ಲ ಗೊತ್ತು ನಿಮ್ಗೆಲ್ರಿಗೂ. ಸದಾರ ಮೇಲೆ
ಅವ್ರೇನೋ ಮಾತಾಡ್ಕೋತಾ ಇರ್ತಾರೆ ನಾನು 12 ಗಂಟೆಗೆ ಬರ್ತೀನಿ, ನೀನು ಒಂದು ಚಪ್ಪಾಳೆ ಹೊಡಿ, ನಾನು ಬರ್ತೀನಿ ಈಗ ಅಂತೆಲ್ಲ ಮಾತಾಡ್ಕೋತಿರ್ತಾರೆ. ಇವ್ನು ಕೇಳಿ ಇವನಿಗೆ ತಲೆ ಕೆಟ್ಟೋಗ್ಬಿಡುತ್ತೆ ಕಳ್ಳಂಗೆ. ಹೊರಗಡೆ ಬಂದ್ಬಿಟ್ಟು ಅದು ಕೋಪಕ್ಕೆ ಕುಂತು ಸಾಕಾಯ್ತು, ನಿಂತು ಸಾಕಾಯ್ತು, ಕುಂತು ಸಾಕಾಯ್ತು, ನಿಂತು ಸಾಕಾಯ್ತು, ಕಂತೆ ಪುರಾಣವೆಷ್ಟು ಶಿವ ಕಂತೆ ಪುರಾಣವೆಷ್ಟು. ಕುಂತು ಸಾಕಾಯ್ತು, ನಿಂತು ಸಾಕಾಯ್ತು, ಕುಂತು ಸಾಕಾಯ್ತು, ನಿಂತು ಸಾಕಾಯ್ತು, ಕಂತೆ ಪುರಾಣವೆಷ್ಟು ಶಿವ ಕಂತೆ ಪುರಾಣವೆಷ್ಟು. ಆ ಕಡೆ ಫ್ರಾಣೇಸ ಈ ಕಡೆ ಫ್ರಾಣ ಫ್ರೀಯೇ, ಆ ಕಡೆ ಫ್ರಾಣೇಸ ಈ ಕಡೆ ಫ್ರಾಣ ಫ್ರೀಯೇ, ನಡು ಮಧ್ಯೆ ಚಟ್ನಿ ಸನು ಶಿವ ನಡು ಮಧ್ಯೆ ಚಟ್ನಿ ಸನು. ಗೋಡೆ ಮರೆಯಾಗಿದ್ದೆ ನೋಡ್ಲಿಲ್ಲ ನನ್ನವನ, ಗೋಡೆ ಮರೆಯಾಗಿದ್ದೆ ನೋಡ್ಲಿಲ್ಲ ನನ್ನವನ, ನೋಡಿದ್ರೆ ಶೋಭಾನೆ ಮಾಡ್ತಿದ್ನಲ್ಲೋ, ನೋಡಿದ್ರೆ ಶೋಭಾನೆ ಮಾಡ್ತಿದ್ನಲ್ಲೋ. ಕುಂತು ಸಾಕಾಯ್ತು, ನಿಂತು ಸಾಕಾಯ್ತು, ಕುಂತು ಸಾಕಾಯ್ತು, ನಿಂತು ಸಾಕಾಯ್ತು, ಕಂತೆ ಪುರಾಣವೆಷ್ಟು ಶಿವ ಕಂತೆ ಪುರಾಣವೆಷ್ಟು. ಇದರಲ್ಲಿ ಎಂತಹ ಫೋಕಿಶ್ ಒಂದು ಮೆಲಡಿ ನಾವು ನೆನೆಸ್ಕೊಂಡ್ರೆ ನಮ್ಮ ಕನ್ನಡದ ಫೋಕ್ ಜಾನಪದದ ಸೊಗಡು ತುಳುಕುತ್ತಿದೆ ಈ ಹಾಡಲ್ಲಿ. ತರನದ ನಮ್ಮ ಕನ್ನಡದ ಜಾನಪದದ ಸಿಗ್ನೇಚರ್ ಟ್ಯೂನ್ ಇದು. ಹೇಗೆ ಉಪಯೋಗಿಸ್ಕೊತಿದ್ರು, ಅದಕ್ಕೆ ತಕ್ಕಂತೆ ಭಾಷೆ, ಅದಕ್ಕೆ ತಕ್ಕಂತೆ ಸಾಹಿತ್ಯ. ಇವನ್ನೆಲ್ಲ ಹಳೆ ನಾಟಕ ಕಂಪ್ನಿ ಕರ್ಕೊಂಡು ಹೋಗ್ಬೇಕಿತ್ತು, ಯಾಕೆಂದ್ರೆ ಅವ್ರು ದುಡ್ಡು ಕೊಟ್ಟು ಹೋಗಿರ್ತಿದ್ರಿ, ಅವ್ರು ಕೇಳಲೇಬೇಕಿತ್ತು ಪಿನ್ ಡ್ರಾಪ್ ಸೈಲೆನ್ಸ್. ಯಾಕಂದರೆ ತಂದೆ ಹೇಳೋರು ಆಗ ಮೈಕೆಲ್ಲ ಇಲ್ಲದೆ ಇರೋ ಕಾಲ, ಹಾಗಾಗಿ ಅಲ್ಲಿ ಗ್ರೇಡೇಷನ್ ಟಿಕೆಟು. 2 ರೂಪಾಯಿ ಕೊಟ್ಟರೆ ಸೋಫಾ, 1 ರೂಪಾಯಿ ಕೊಟ್ಟರೆ ಚೇರು, ಅಲ್ಲಿ 8 ಆಣೆ ಕೊಟ್ಟರೆ ಜಮಖಾನ ಅಥವಾ ಇದು ಅದಕ್ಕಿನ್ನೂ ಕೊಟ್ಟರೆ ಹಿಂಗೆ ಈ ಥರ ಎಲ್ಲ ಕಡೆಯಲ್ಲಿ ಇದ್ರದ್ದು ಈಚಿಲ್ ಚಾಪೆ ಹಾಕಿರೋರು 4 ಆಣೆ. ಅವರು ವೀರಣ್ಣವರು ಕೊಟ್ಟೂರಪ್ಪನವ್ರು ಹೇಳೋರಂತೆ, ಮುಂದೆ ಇರೋರಿಗೆಲ್ಲ ನೀನು ಹಾಡಬೇಕಿಲ್ಲ, ಆ 4 ಆಣೆ ಪ್ರಭು ಅವನನ್ನು ಮೆಚ್ಚಿಸ್ಬೇಕು ನೀನು ಅಂತ 4 ಆಣೆ ಪ್ರಭುಗಳು ಅಂತ ಕರೆಯೋರು. ನಿಮ್ಮ ಕೈಲೆಲ್ಲ 4 ಆಣೆ ಇಸ್ಕೊತೀನಿ ಇವಾಗ ನೀವು. ಅದಕ್ಕೆ ಇಸ್ಕೊತೀನಿ ನಿಂದಿದ್ದು, 4 ಆಣೆನೇ ಇಲ್ವ. ಇದು ರಾವಣನ ದರ್ಬಾರಲ್ಲಿ 2 ಸೈಡ್ ರಾಕ್ಷಸರು ನಿಂತ್ಕೊಂಡು ಆಗಿನ ಕಾಲದಲ್ಲೇ ವೆಸ್ಟರ್ನ್ ಮ್ಯೂಸಿಕ್ ಹೇಗೆ ಉಪಯೋಗಿಸ್ಕೊತಾ ಇದ್ರು ಅಂತ ಹೇಳಿದ್ರೆ, ಲಂಕಾಧಿಪಾಲನ ದೇವ ರಾವಣನು ಕೈಕವೀರ, ಲಂಕಾಧಿಪಾಲನ ದೇವ ರಾವಣನು ಕೈಕವೀರ, ಪಾಕಾರಿಸನುತ ಕೋಕಾರಿ ಸೇವಿತ ನಾಕೇಶನುತ ಸಂರಕ್ಷಣ, ರಾವಣ ದೇವಾದಿದೇವ ರಾವಣ ಲೋಕೈಕವೀರ, ಲಂಕಾಧಿಪಾಲನ ದೇವ ರಾವಣ ಲೋಕೈಕವೀರ.